ಗುಡ್ ಮಾರ್ನಿಂಗ್. ಓಕೆ, ನನ್ನ ಹೆಸರು ಮಧು ಅಂತ. ಇಲ್ಲಿ ಕಂಟೆಂಟ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವತ್ತಿನ ದಿವಸ ನ್ಯೂಸ್ ಪೇಪರ್ ಅನಾಲಿಸಿಸ್. ಓಕೆ, ವೆರಿ ಬೇಸಿಕ್ ಥಿಂಗ್. ನ್ಯೂಸ್ ಪೇಪರ್ ಫಾರ್ ಸಿವಿಲ್ ಸರ್ವೆಂಟ್ ಹೇಗೆ ಓದಬೇಕು, ಯಾವ ಥರ ಯೂಸ್ ಮಾಡಬೇಕು ಅಂತ. ನಮ್ಮ ಎಕ್ಸಾಮ್ಸ್ಗೆ ನ್ಯೂಸ್ ಪೇಪರಿಂದ ಯಾವ ಥರ ಓದಬೇಕು ಅಂತ, ನ್ಯೂಸ್ ಪೇಪರ್ನ ಯಾವ ಥರ ಓದಬೇಕು ಅಂತ ಹೇಳ್ಬಿಟ್ಟು ಪ್ರಜಾವಾಣಿ ಮತ್ತು ದ ಹಿಂದೂ ರೆಫರೆನ್ಸ್ ತಗೋಣ. ಓಕೆ, ಸೊ ಈಗ ಇವತ್ತಿನ ಡಿಸ್ಕಷನ್ ಯಾವ ಥರ ಇರುತ್ತೆ ಅಂದರೆ, ಬೇಸಿಕ್ ಅಬೌಟ್ ನ್ಯೂಸ್ ಪೇಪರ್ ರೀಡಿಂಗ್ ಆ್ಯಂಡ್ ಸಮ್ ಕಾಂಪ್ಲಿಮೆಂಟ್ಸ್ ಟು ದಿಸ್ ನ್ಯೂಸ್ ಪೇಪರ್ ರೀಡಿಂಗ್. ಏನೇನು ಓದ್ಬೋದು ಒಂದು, ಆ್ಯಂಡ್ ಏನೇನು ಓದಬೇಕು, ಏನೇನು ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಟಾಪಿಕ್ ವೈಸ್ ಡಿವೈಡ್ ಮಾಡೋಣ. ಅದಾದಮೇಲೆ ಇವತ್ತಿನ ಪ್ರಜಾವಾಣಿ ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ ಓಕೆ, ಸೊ ಯಾವ್ಯಾವ ಆರ್ಟಿಕಲ್ ಓದಬೇಕು ಎಕ್ಸಾಮ್ ರಿಲೇಟೆಡ್ ಅದನ್ನ ಪಿಕ್ ಮಾಡೋದು ಒಂದು. ಆ ಆರ್ಟಿಕಲಲ್ಲಿ ಏನನ್ನ ಮತ್ತೆ ಪಿಕ್ ಮಾಡಬೇಕು ಅಂತ, ಆರ್ಟಿಕಲ್ಸ್ನೇನೋ ಪಿಕ್ ಮಾಡಿದ್ವಿ, ಅದ್ರ ಮೇಲೆ ಕಂಟೆಂಟ್ ಇರುತ್ತಲ್ವಾ ಅದರೊಳಗೆ. ಸೊ ಅದರ ಎಲ್ಲ ಕಂಟೆಂಟ್ ಓದಬೇಕು. ಯಾವ ಕಂಟೆಂಟ್ನ ನಾವು ತಗೋಬೇಕು, ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವ್ದನ್ನ ತಗೋಬೇಕು, ಮೇನ್ಸ್ ಆನ್ಸರ್ ರೈಟಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವ್ದು ತಗೋಬೇಕು, ಎಸ್ ಎ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವ್ದು ತಗೋಬೇಕು ಅನ್ನೋದು ಸೇಮ್ ಪ್ರಜಾವಾಣಿ ಮತ್ತೆ ದ ಹಿಂದೂ ನೋಡೋಣ. ಓಕೆ, ಸರಿ ಅಲ್ವಾ? ಓಕೆ, ಸಿ ನ್ಯೂಸ್ ಪೇಪರ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಬೋತ್ ಫಾರ್ UPSC, KPSC ಆರ್ ಎನಿ ಅದರ್ ಎಕ್ಸಾಮ್ಸ್. ಓಕೆ, ಮೇಜರ್ ಸೋರ್ಸ್ ಪ್ರಚಲಿತ ಘಟನೆಗಳು ಅಂತ ನೀವೆಲ್ಲರೂ ನೋಡಿರ ಸಿಲೆಬಸ್. KE ಆಗಲಿ KPSC ಆಗಲಿ ಎಲ್ಲಾದರೂ ಕೊಟ್ಟಿರ್ತಾರೆ. ಓಕೆ, ಸೊ ಆ ಪ್ರಚಲಿತ ಘಟನೆಗಳು ಮೇನ್ಲಿ ದೈನಂದಿನ ಘಟನೆಗಳು ಎಲ್ಲಿ ಬರುತ್ತೆ, ಮೇನ್ ಸೋರ್ಸ್ ನ್ಯೂಸ್ ಪೇಪರ್ಲಿ ಇರುತ್ತೆ. ಓಕೆ, ಸೊ ಈ ನ್ಯೂಸ್ ಪೇಪರ್ ವೆರಿ ಇಂಪಾರ್ಟೆಂಟ್ ಫಾರ್ KS ಮತ್ತೆ IAS. ಓಕೆ, ಸೊ ಇಲ್ಲಿ ನಾವು ಏನು ಸ್ಟ್ಯಾಂಡರ್ಡ್ ಬುಕ್ಸ್ ಓದ್ತೀವಿ, ಸ್ಟೇಟ್ DSCRT ಬುಕ್ಸ್ ಆಗಲಿ ಅಥವಾ ಸೆಂಟ್ರಲ್ NCERT ಬುಕ್ಸ್ ಆಗಲಿ, ಅದ್ರ ಜೊತೆ ನ್ಯೂಸ್ ಪೇಪರ್ ಇಸ್ ಮಸ್ಟ್ ಅಂಡ್ ಶುಡ್. ಓಕೆ, ಫಾರ್ ದ ಎಕ್ಸಾಮ್ ಪ್ರಿಪರೇಷನ್. ಫಾರ್ ಎಕ್ಸಾಂಪಲ್, ಸಿ UPSC ಚೇರ್ಮನ್, ಫಾರ್ಮರ್ UPSC ಚೇರ್ಮನ್ DP Agarwal. ಓಕೆ, ಲಾಸ್ಟ್ UPSC ಎಕ್ಸಾಮ್ ಪ್ಯಾಟರ್ನ್ ಯಾವಾಗ ಚೇಂಜ್ ಮಾಡಿದ್ರಲ್ಲ ಅವಾಗ ಇವರೇ ಇದ್ದಿದ್ದು. ಇವ್ರ ಅಂಡರಲ್ಲೇ ಆ ಚೇಂಜಸ್ ಎಲ್ಲ ಬಂದಿತ್ತು. ಓಕೆ, ಇವರು ಹೇಳಿದ್ದಾರೆ, ಅಂದರೆ ಇದು ಚೇರ್ಮನ್ ಆಗಿ ರಿಟೈರ್ ಆದ್ಮೇಲೆ ಹೇಳಿರೋದು. ಓಕೆ, ಸೊ ರೀಡಿಂಗ್ ನ್ಯೂಸ್ ಪೇಪರ್ ಅಂಡ್ ಸ್ಟೇ ಇನ್ಫಾರ್ಮ್ಡ್, ಫಾರ್ಮರ್ UPSC ಚೇರ್ಮನ್ ಟೆಲ್ಸ್ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್. ಓಕೆ, ಇವನ್ ಅವ್ರು ಸಹ ಹೇಳಿದ್ದಾರೆ ರೀಡಿಂಗ್ ನ್ಯೂಸ್ ಪೇಪರ್ ಇಸ್ ಮಸ್ಟ್ ಅಂಡ್ ಶುಡ್. ಸೊ ನೀವೆಲ್ಲರೂ ನ್ಯೂಸ್ ಪೇಪರ್ ಓದೋ ಹ್ಯಾಬಿಟ್ನ ಕಲ್ಟಿವೇಟ್ ಮಾಡ್ಕೊಳ್ಳೇಬೇಕು ವಿತೌಟ್ ಮಿಸ್. ಓಕೆ, ಸೊ ಅದನ್ನು ವಿತೌಟ್ ಮಿಸ್ ಓದ್ತೀರಾ, ಯಾವ ಥರ ಓದಬೇಕು ಅನ್ನೋದಕ್ಕೆ ಇವತ್ತು ನಿಮಗೆ ಕ್ಲಾಸಸ್ ಇರುತ್ತೆ. ಸ್ವಲ್ಪ ಫಾಸ್ಟಾಗಿ ಓದಬೇಕು, ಸೆಲೆಕ್ಟಿವ್ ಆಗಿ ಓದಬೇಕು, ಪಿಕ್ ಮಾಡಬೇಕು, ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ಓದಬೇಕು ಅದನ್ನೆಲ್ಲ ತಿಳ್ಕೊಬೇಕು. ಓಕೆ, ಕೆಲವೊಂದು ಫ್ಯಾಕ್ಚುಯಲ್ಸ್ ಇರುತ್ತೆ, ಇದು ನಮಗೆ ಫಿಲ್ಮ್ ಸಿಗಬೇಕು. ಓಕೆ, ಕೆಲವೊಂದು ಅನಾಲಿಸಿಸ್ ಇರುತ್ತೆ, ವೆರಿ ಲೆಂತಿ ಎಡಿಟೋರಿಯಲ್, ಎಸ್ಸೆಗೆ ಬೇಕು. ಯಾಕಂದ್ರೆ ನಿಮ್ಗೆ ಎಸ್ಸೆ ಎಕ್ಸಾಮ್ಸ್ ಇದೆ ಅಲ್ವಾ, ಎಸ್ಸೆ ಒಂದು ಪೇಪರ್ ಇದೆ, ಸೊ ಎಸ್ಸೆಗೆ ಬೇಕು. ಇನ್ನು ಒಂದು ಕೆಲವೊಂದು ಸ್ಕೀಮ್ಸ್ ಪ್ರೋಗ್ರಾಮ್ಸ್ದು ಅಚೀವ್ಮೆಂಟ್ 10 years 20 years ಈ ಥರದ್ದು ಇರುತ್ತೆ, ಅದರಲ್ಲಿ ಪಾಯಿಂಟ್ಸ್ ಕೊಟ್ಟಿರೋ ವಾಟ್ ಈಸ್ ದ ಅಚೀವ್ಮೆಂಟ್ ಆಫ್ ದಿಸ್ ಸ್ಕೀಮ್ ಆರ್ ಪ್ರೋಗ್ರಾಮ್ ಇನ್ ಲಾಸ್ಟ್ 10 years ಅಂತ. ಅದು ನಿಮ್ ಮೇನ್ ಸಿಗಬೇಕು ಗವರ್ನೆನ್ಸ್ ಇದರಲ್ಲಿ, ಮೇನ್ಸ್ ಆನ್ಸರ್ ರೈಟಿಂಗ್. ಓಕೆ, ಸೊ ನ್ಯೂಸ್ ಪೇಪರ್ ಜೊತೆ ಅದರ್ ಇಂಪಾರ್ಟೆಂಟ್ ಸೋರ್ಸಸ್ ಫಾರ್ ಕರೆಂಟ್ ಅಫೇರ್ಸ್ ಯಾವುದು ಅಂತಂದ್ರೆ, ಓಕೆ, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ನೋಡಿ ಯಾರಾದರೂ, PIB. ಓಕೆ, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಂತ ಭಾರತ ಸರ್ಕಾರ ಇದನ್ನಿದೆ. ಸೊ ಓವರ್ ಆಲ್ ಗೌರ್ಮೆಂಟ್ಸ್ದು ಪ್ರೆಸ್ ನೋಟ್ಸು, ಓಕೆ, ಅನೌನ್ಸ್ಮೆಂಟ್ಸು, ಅಚೀವ್ಮೆಂಟ್ಸು, ಲೈಕ್ ಫಾರ್ ಎಕ್ಸಾಂಪಲ್ ರೈಸ್ ಕಲ್ಟಿವೇಶನ್, ಅಗೈನ್ ಇಂಡಿಯಾ ಹ್ಯಾಸ್ ಬಿಕಮ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ರೈಸ್, ಈ ಥರದ್ದೇನೋ ಬಂದಾಗ, ಡೈರಿಯಲ್ಲಿ ಬಂದಾಗ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮಿಲ್ಕ್, ಈ ಥರದ್ದೆಲ್ಲ ಬಂದಾಗ ಅದರ ಅನಾಲಿಸಿಸ್ ಸಹಿತ PIB ಅಲ್ಲಿ ಬರುತ್ತೆ. ಆಲ್ಸೋ ನಮಗೆ ಬಡ್ಜೆಟ್, ಸೆಂಟ್ರಲ್ ಗೌರ್ಮೆಂಟ್ ಬಡ್ಜೆಟ್ ಬಂದಾಗ ಬಡ್ಜೆಟ್ ಹೈಲೈಟ್ಸ್ ಅದನ್ನ ಇಂಗ್ಲಿಷಲ್ಲಿ ಪ್ಲಸ್ ಕನ್ನಡದಲ್ಲಿ ಎರಡರಲ್ಲೂ ಕೊಡ್ತಾರೆ. ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಮುಂಚೆ ಬರ್ತಿರ್ಲಿಲ್ಲ, ಈಗ ಬರ್ತಾ ಇದೆ. ಓಕೆ, ಇದು ಒಂದು ಇಂಪಾರ್ಟೆಂಟ್ ಆಸ್ ಅ ಡೈರೆಕ್ಟ್ ಸೋರ್ಸ್. ಓಕೆ, ನೆಕ್ಸ್ಟ್ PRS ಇಂಡಿಯಾ, PRS ಲೆಜಿಸ್ಲೇಟಿವ್ ರಿಸರ್ಚ್. ಓಕೆ, ಸೊ ಇದನ್ನೇನಾರು ಪೊಲಿಟಿ ಆಗಿಲ್ಲ. ಓಕೆ, ಸೊ ಇದು ಡೈರೆಕ್ಟ್ಲಿ ರಿಲೇಟೆಡ್ ಟು ಪೊಲಿಟಿಯಲ್ಲಿ ಬರುತ್ತೆ. ಓಕೆ, ಪ್ರಿಲಿಮ್ಸ್ ಕಲ್ಸ್ಕೊಂಡ್ರೆ, ಮೇನ್ಸ್ ಅಲ್ಲಿ ಬಂದ್ರೆ ಸೊಸೈಟಿ ಪಾರ್ಟು ಇಲ್ಲಿ ಬರುತ್ತೆ. ಓಕೆ, ಎಸ್ಪೆಷಲಿ ಪಾರ್ಲಿಮೆಂಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡುವಂಥ ಬಿಲ್ ಫೀಚರ್ಸು, ಆಕ್ಟ್ಸು, ಅಮೆಂಡ್ಮೆಂಟ್ಸು ಏನೇ ಇದ್ರೂ ಇಲ್ಲಿ ಬರುತ್ತೆ. ಓಕೆ, ಸೊ ಇದನ್ನ ಎಸ್ಪೆಷಲಿ PRS ನ ನೀವು ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಂಗಿಲ್ಲ. ಅಂದ್ರೆ
ಡೈಲಿ PRS ನೋಡ್ತೀನಿ ಆ ಥರ ಇಲ್ಲ. ಕೆಲವೊಂದು ನ್ಯೂಸ್ ಪೇಪರಲ್ಲಿ ಬರ್ತಾ ಇರುತ್ತೆ, ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ. ಕಾಯ್ದೆಗಳು, ಓಕೆ, ಹೊಸ ಅಮೆಂಡ್ಮೆಂಟ್, ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ, ಓಕೆ, ಅದು ರಿಪೀಟೆಡ್ ಆಗಿ ನ್ಯೂಸ್ ಬಂದಾಗ ಅದನ್ನ ನ್ಯೂಸಲ್ಲಿ ಬರ್ತಾ ಇರುತ್ತೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಡಿಸ್ಕಷನ್ ಆಗಿದೆ ಅಂತ, ಪಾಸ್ ಆಗಿದೆ ಅಂತ ಬಂದ ತಕ್ಷಣ PRS ಅಲ್ಲಿ ಒಂದ್ಸತಿ ಚೆಕ್ ಮಾಡಬೇಕು. ಇದು ಮೇನ್ಸ್ಗೆ ಇದು. ಓಕೆ, ನೆಕ್ಸ್ಟ್ ವೆಬ್ಸೈಟ್ಸ್ ಆಫ್ ವೇರಿಯಸ್ ಮಿನಿಸ್ಟ್ರೀಸ್. ಓಕೆ, ಇದರಲ್ಲಿ ನಿಮಗೆ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್, ಓಕೆ, ಇದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಈ ಥರ ವೆಬ್ಸೈಟ್ಸ್. ಓಕೆ, ಇದನ್ನ ಎಲ್ಲಿ ಯೂಸ್ ಮಾಡಬೇಕು ಅಂದ್ರೆ ನಿಮಗೆ ರಿಪೋರ್ಟ್ಸ್, ಆನ್ಲೈನ್ ಇರೋರಿಗೆ ಗೊತ್ತಾಗ್ತಿದೆ ಅಲ್ವಾ? ಓಕೆ, ಎನಿ ರಿಪೋರ್ಟ್ಸ್, ಮಾಲ್ ನ್ಯೂಟ್ರಿಷನ್, ಓಕೆ, ಮೋರ್ಟಾಲಿಟಿ ರೇಟ್, ಎಂಪವರ್ಮೆಂಟ್, ಈ ಥರದ್ದು ಎನಿ ರಿಲೇಟೆಡ್ ಅಗೇನ್ ನ್ಯೂಸ್ ಪೇಪರ್ ಬರ್ತಾ ಇರುತ್ತೆ, ಅವಾಗ ಪಿಕ್ ಮಾಡ್ಬೇಕು. ಇದನ್ನ ಎವ್ರಿ ಡೇ ಡೈಲಿ ಪಿಕ್ ಮಾಡೋದಲ್ಲ, ನಿಮ್ದು ಸ್ವಲ್ಪ ಮೇನ್ಸ್ ಕ್ಲಾಸಸ್ ಆಗಲಿ ಆದ್ಮೇಲೆ ನೀವು ಆನ್ಸರ್ ಬರೆಯುವ. ಇದು ಅಗೈನ್ ನಿಮಗೆ ಮೇನ್ಸ್ಗೆ, ಮೇನ್ಸ್ ಆನ್ಸರ್ಸ್ಗೆ. ಓಕೆ, ಇದನ್ನ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು, ಯಾವಾಗಲೂ ರೆಫರ್ ಮಾಡೋದಲ್ಲ, ನಿಮಗೆ ಮೇನ್ಸ್ ಆನ್ಸರ್ ಬರೆಯುವಾಗ. ಇದನ್ನ ಎಸ್ಪೆಷಲಿ ಮಿನಿಸ್ಟ್ರಿ ವೆಬ್ಸೈಟ್ಸು ನಿಮಗೆ ಇದು ಮೇನ್ಸ್ ಕ್ಲಾಸಸ್ ಎಲ್ಲ ಆದಮೇಲೆ, ನೋಟ್ಸ್ ಆದಮೇಲೆ ರಿವೈಸ್ ಮಾಡುವಾಗ ಅದಕ್ಕೆ ನಿಮಗೆ ಪಾಯಿಂಟ್ಸ್ ಆ್ಯಡ್ ಆನ್ ಮಾಡೋದಕ್ಕೋಸ್ಕರ ಇದನ್ನ ರೆಫರ್ ಮಾಡಬೇಕು. ಅಗೈನ್ ವಿತ್ ಬೇಸಿಕ್ ರೆಫರೆನ್ಸ್ ಟು ನ್ಯೂಸ್ ಪೇಪರ್ಲಿ ಬಂದಿದೆ ಇದರ ರಿಪೋರ್ಟ್, ಈ ರಿಪೋರ್ಟ್ ಪ್ರಕಾರ ಇಷ್ಟಿದೆ ಅಂತ. ಸೊ ಅವಾಗ ಅಗೈನ್ ಸ್ವಲ್ಪ ಡೀಟೇಲ್ಸ್ಗೆ ನೀವು ಅಲ್ಲಿ ರೆಫರ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೀತಿ ಆಯೋಗ್, ಇದು ಅಷ್ಟೇ ಇಂಪಾರ್ಟೆಂಟ್. ಓಕೆ, ಸೊ ನೀತಿ ಆಯೋಗ ತುಂಬ ರಿಪೋರ್ಟ್ಸ್ ಕೊಡ್ತಾ ಇರುತ್ತೆ. ಓಕೆ, ಸೊ ಆ ರಿಪೋರ್ಟ್ಸ್ ಅಲ್ಲಿ ರ್ಯಾಂಕಿಂಗ್ಸು, ಓಕೆ, ರ್ಯಾಂಕಿಂಗ್ಸ್ ಬಂದಾಗ ನಿಮಗೆ MCQ, ಓಕೆ, ಆ್ಯಂಡ್ ಅದರಲ್ಲಿ ಪ್ಯಾರಾಮೀಟರ್ಸ್ ಕೊಡ್ತಾರೆ, ಯಾವ್ಯಾವ ಪ್ಯಾರಾಮೀಟರ್ಸ್ ಯೂಸ್ ಮಾಡಿದೀವಿ ಅಂತ, 1, 2, 3, 4. ಈ ಪ್ಯಾರಾಮೀಟರ್ಸ್ ಮೇಲೆ ಈಗ ಸ್ವಚ್ಛ ಭಾರತ್ ಮಿಷನ್ದು ಅಥವಾ ಕ್ಲೀನ್ ಏರ್ದು, ಓಕೆ, ಡಿಫ್ರೆಂಟ್ ರಿಪೋರ್ಟ್ಸ್ ಬರ್ತಾ ಹೋಗುತ್ತೆ. ಅದರಲ್ಲಿ ಯಾವ ಬೇಸಿಸ್ ಮೇಲೆ ಮಾಡಿದೀವಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಬರುತ್ತೆ. ಓಕೆ, ಸೊ ಆ ಇಂಡೆಕ್ಸ್ ಇಂಡಿಯಾದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇಂಡೆಕ್ಸ್ ಅಂತ ಇದೆ. ಸೊ ಇಂಡಿಯಾದಲ್ಲಿ ನೀತಿ ಆಯೋಗ ಮಾಡುತ್ತೆ. ಇದರಲ್ಲಿ ಒಂದು ನ್ಯೂಸ್ ಪೇಪರ್ ಬರುತ್ತೆ, ಡೀಟೇಲ್ಡ್ ರಿಪೋರ್ಟ್ ಇರುತ್ತೆ, ಸದರ್ನ್ ಸ್ಟೇಟ್ಸ್ ಪರ್ಫಾರ್ಮಿಂಗ್ ಬೆಟರ್ ವಿತ್ ಇನ್ ದೀಸ್ ಗೋಲ್ಸ್ ಅಂತ. ಅದು ಯಾಕೆ, ಏನು, ಅದರಲ್ಲೂ ಯಾವುದರಲ್ಲಿ ನಾವು ಹಿಂದುಳಿದಿದ್ದೀವಿ, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಕರ್ನಾಟಕ ರಿಲೇಟೆಡ್ ಇದ್ದಾಗ. ಇಲ್ಲಿ ಸ್ಟೇಟ್ಸ್ ಬಗ್ಗೆ ಕೊಟ್ಟಾಗ ಬ್ರೀಫ್ ಆಗಿ ಸದರ್ನ್ ಸ್ಟೇಟ್ಸ್ ಕಂಪೇರ್ಡ್ ಟು ನಾರ್ಥರ್ನ್ ಸ್ಟೇಟ್ಸ್ ಅದನ್ನ ನೋಡಿ, ಅದಾದ್ಮೇಲೆ ಸ್ಟೇಟ್ ಸ್ಪೆಸಿಫಿಕ್ ಕೊಟ್ಟಾಗ ನೀವು ಕರ್ನಾಟಕ ಪಿಕ್ ಮಾಡ್ಬೇಕು. ಅಂದ್ರೆ ಕರ್ನಾಟಕದಲ್ಲಿ ಯಾವ ಪ್ಯಾರಾಮೀಟರ್ಸ್ ಅಲ್ಲಿ ವಿ ಆರ್ ಪರ್ಫಾರ್ಮಿಂಗ್ ಬೆಟರ್, ಯಾಕೆ. ಓಕೆ, ಫಾರ್ ಎಕ್ಸಾಂಪಲ್ ಪ್ರೈಮರಿ ಎಜುಕೇಶನ್ ಸಿಸ್ಟಮ್ ಅಲ್ಲಿ ವಿ ಆರ್ ಡೂಯಿಂಗ್ ವೆರಿ ವೆಲ್. ಓಕೆ, ಅಥವಾ ಹೆಲ್ತ್ ಅಲ್ಲಿ, ಪ್ರೈಮರಿ ಹೆಲ್ತ್ ಅಲ್ಲಿ, ಇನ್ಸ್ಟಿಟ್ಯೂಷನಲ್ ಡೆಲಿವರೀಸು, ಓಕೆ, ಮಾಲ್ ನ್ಯೂಟ್ರಿಷಿಯಸ್ ಫುಡ್, ಏರ್ ಕ್ವಾಲಿಟಿಯಲ್ಲಿ ನಾವು ಡೌನ್, ಈ ಥರದ್ದು ಏನಾದರೂ ಸ್ಪೆಸಿಫಿಕ್ ಇದ್ದಾಗ ಅದನ್ನು ಪಿಕ್ ಮಾಡಬೇಕು. ಅದ್ರ ಬೇಸಿಸ್ ಮೇಲೆ ನಮಗೆ ಕ್ವೆಶನ್ಸ್ ಕೊಡ್ತಾರೆ ಪ್ರಿಲಿಮ್ಸ್ ಅಲ್ಲಿ ಒಂದು, ಇನ್ನೊಂದು ಮೇನ್ಸ್ ಅಲ್ಲಿ ನೀವು ಆನ್ಸರ್ ಮಾಡುವಾಗ ನೀವು ಪಿಕ್ ಮಾಡ್ಬೋದು ಅದರಲ್ಲಿ. ಓಕೆ, ಜನರಲಿಸ್ಟಿಕ್ ಆಗಿ ಕೊಡ್ತೀವಲ್ಲ, ವಿ ಆರ್ ಡೂಯಿಂಗ್ ಬೆಟರ್ ಕಂಪೇರ್ಡ್ ಟು ನಾರ್ದರ್ನ್ ಸ್ಟೇಟ್ಸ್ ಆರ್ ನೈಬರಿಂಗ್ ಸ್ಟೇಟ್ಸ್, ವಿ ಆರ್ ಡೂಯಿಂಗ್ ವೆಲ್ ವಿತ್ ರೆಸ್ಪೆಕ್ಟ್ ಟು ದೀಸ್ ಪ್ಯಾರಾಮೀಟರ್ಸ್ ಅಂತ ಹೆಂಗಿದ್ರು ಓದಿರ್ತೀರಾ, ಅದನ್ನ ನೀವು ಆನ್ಸರ್ಸ್ ಅಲ್ಲಿ ಯೂಸ್ ಮಾಡಬೇಕು. ಒಂದು ಆನ್ಸರ್ಸ್ ಅಲ್ಲೂ ಯೂಸ್ ಮಾಡ್ತೀರಾ, ಓಕೆ, ಸೊ ಇದನ್ನ ಒಂದು MCQ ಅಲ್ಲೂ ಯೂಸ್ ಮಾಡ್ತೀವಿ, MCQ ಅಲ್ಲೂ ಹೆಲ್ಪ್ ಆಗುತ್ತೆ, ಆನ್ಸರ್ಸ್ ಅಲ್ಲೂ ಯೂಸ್ ಆಗುತ್ತೆ, ಅದಾದ್ಮೇಲೆ ಎಸ್ಸೆ. ಓಕೆ, ಎಸ್ಸೆಸ್ ಅಲ್ಲೂ ನೀವು ಪಾಯಿಂಟ್ಸ್ ಬರೀವಿ. ಓಕೆ, ನೆಕ್ಸ್ಟ್ ಯೋಜನಾ ಮ್ಯಾಗ್ಝಿನ್, ಇವನ್ ಇನ್ನೊಂದು ಕುರುಕ್ಷೇತ್ರ ಅಂತ ಬರುತ್ತೆ, ಆ ಮ್ಯಾಗ್ಝಿನ್ ಸಹಿತ. ಇದರಲ್ಲಿ ಇಂಪಾರ್ಟೆಂಟ್ ಇಶ್ಯೂಸ್ ಬಗ್ಗೆ ನೋಡಿ, ಟುವರ್ಡ್ಸ್ ವಿಕಸಿತ್ ಭಾರತ್ ಅಂತ ಈ ಇಶ್ಯೂ ಇದೆ. ಸೊ ಅದೇ ತರ ಡಿಜಿಟಲ್ ಡಿವೈಡ್ ಅಂತಾನೆ ಒಂದು ಇಶ್ಯೂ ಬಂದು, ಸೊ ಆ ಡಿಜಿಟಲ್ ಡಿವೈಡ್ ಅಲ್ಲಿ ಡಿಫ್ರೆಂಟ್ ಟಾಪಿಕ್ಸ್ ಮೇಲೆ
ಆರ್ಟಿಕಲ್ಸ್ ಇರುತ್ತೆ ಒಳಗಡೆ. ಓಕೆ, ಎಗೈನ್ ಇದನ್ನ ಗೌರ್ಮೆಂಟ್ ಅಫಿಷಿಯಲ್ಸೇ ಬರ್ದಿರ್ತಾರೆ. ಓಕೆ, ಅದನ್ನ ನಾವು ಪಿಕ್ ಮಾಡಬೇಕು. ಇದು ನಿಮ್ಗೆ ಇನಿಷಿಯಲಿ ಇವತ್ತಿಂದನೇ ಓದ್ಬೇಕು ಅಂತಲ್ಲ, ಒಂದ್ ಸ್ವಲ್ಪ ಕ್ಲಾಸಸ್ ಆಗಲಿ ನ್ಯೂಸ್ ಪೇಪರ್ ಎಲ್ಲ ಓದಕ್ಕೆ ಸ್ಟಾರ್ಟ್ ಮಾಡಿ. ಇದಕ್ಕೆಲ್ಲ ಬೇಸಿಕ್ಸು ನ್ಯೂಸ್ ಪೇಪರ್ ಓದಬೇಕು, ಅದಾದ್ಮೇಲೆ ಅಡಿಷನಲ್ ನ್ಯೂಸ್ ಪೇಪರ್ಗೆ ಅಡಿಷನಲ್ ಇದು. ಓಕೆ, ನ್ಯೂಸ್ ಪೇಪರ್ ಓದಾದ್ಮೇಲೆ ಅಡಿಷನಲ್ ಮಾಡೋ ಅಂಥದ್ದು ಇದು. ನೀವು ಎಸ್ಸೆಗೆ ಪ್ರಿಪೇರ್ ಆಗ್ತಿರ್ತಿಲ್ಲ ಅವಾಗ ನಿಮಗೆ ಇದು ಡೈರೆಕ್ಟ್ ಆಗಿ ಹೆಲ್ಪ್ ಆಗುತ್ತೆ. ಯೋಜನಾ ಕುರುಕ್ಷೇತ್ರ ಅದು ಮಂತ್ಲಿ ಬಂದಿರುತ್ತೆ, ಮಂತ್ಲಿ ತಗೊಂಡಿರ್ಬೇಕು ಅಂತಾನೆ ಇಲ್ಲ. ಸೊ ನೀವು ಯಾವ್ದೋ ಟಾಪಿಕ್ ನೀವು ಓದ್ತಾ ಇರ್ತೀರಿ, ನಿಮ್ಗೆ ಅನ್ಸುತ್ತೆ ಇದು ಟಾಪಿಕ್ ಇಂಪಾರ್ಟೆಂಟ್ ನಮಗೆ, ನೋಡಿ ಆ ಇಶ್ಯೂಸ್ ಅಲ್ಲಿ ಆ ಟಾಪಿಕ್ಸ್ ರಿಲೇಟೆಡ್ ಆ ಯೋಜನಾ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಯಾವ ಮಂತಿಂದ ಇರುತ್ತೋ ಪಿಕ್ ಮಾಡಿ. ಅದರಲ್ಲಿ ನೀವು ಸ್ವಲ್ಪ ಓದಿ ಕಂಪ್ಲೀಟ್ ಇಟ್ಕೊಂಡ್ರೆ ಓಕೆ, ಇಲ್ಲಾಂದ್ರೆ ಒಂದು ನೋಟ್ಸ್ ಮಾಡ್ಕೋಬಹುದು ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಇದಿಷ್ಟು ಅಡಿಷನಲ್ ಸೋರ್ಸಸ್, ಅಡಿಷನಲ್ ಟು ನ್ಯೂಸ್ ಪೇಪರ್. ಓಕೆ, ಓಕೆ, ಈಗ ನ್ಯೂಸ್ ಪೇಪರ್ ಓದಬೇಕು ಅಂತ ಹೇಳ್ತಾರೆ ಸೀನಿಯರ್ಸ್ ಹೇಳ್ತಾರೆ, ನಾವು ಹೇಳ್ತೀವಿ, ಎಲ್ಲರೂ ಹೇಳ್ತಾರೆ. ನೀವು ಯಾರ ಹತ್ರನಾದ್ರೂ ಹೋಗ್ಬಿಟ್ಟು ನಾನು ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ IAS ಆರ್ KS ಅಂದ್ರೆ ನ್ಯೂಸ್ ಪೇಪರ್ ಓದಿ ಅಂತ ಹೇಳ್ತಾರೆ. ಅದರಲ್ಲೂ ಸ್ಪೆಸಿಫಿಕ್ ಎಡಿಟೋರಿಯಲ್ಸ್ ಓದಿ ಅಂತ ಹೇಳ್ತಾರೆ. ಕೇಳಿಯಾರಲ್ವಾ? ಸುಮಾರು ಜನ ಕೇಳಿಯಾರ. ಓಕೆ, ಸೊ ಈಗ ನ್ಯೂಸ್ ಪೇಪರ್ ಓದಿ ಅಂದ ತಕ್ಷಣ ಲೈಕ್ ಸ್ಟಾರ್ಟ್ ಆಫ್ ದ ಪ್ರಿಪ್ರೇಷನ್ ನಿಮ್ಗೇನು ಗೊತ್ತಿರಲ್ಲ, ಸಡನ್ ಆಗಿ ನ್ಯೂಸ್ ಪೇಪರ್ ಎಲ್ಲ ಓದ್ಬಿಡೋಣ ಅಂತ ಅನ್ಸುತ್ತೆ. ನಮ್ಗೆ ಸುಮಾರು ಜನ ಕೆಲವು ಹುಡುಗರು ಬಂದು ಕೇಳ್ಯಾರೆ, ಸರ್ ಕನ್ನಡಪ್ರಭ, ಪ್ರಜಾವಾಣಿ, ವಿಜಯ ಕರ್ನಾಟಕ ಎಲ್ಲ ಓದ್ಬಿಡ್ತೀನಿ, ಇಲ್ಲಿ ಮಿಸ್ ಆಗಿದ್ದು ಅಲ್ಲಿ ಬರುತ್ತೆ, ಅಲ್ಲಿ ಮಿಸ್ ಆಗಿದ್ದು ಅಲ್ಲಿ ಬರುತ್ತೆ. ಒಂದೊಂದು ಟಾಪಿಕ್ಸು ಮಿಸ್ ಆಗುತ್ತೆ, ಇಲ್ಲ ಹಿಂದೆ ಮುಂದೆ ಬರುತ್ತೆ, ಇವತ್ತು ಕವರ್ ಮಾಡಿರೋದು ನಾಳೆ ಕವರ್ ಮಾಡಿರುತ್ತೆ, ಆ ಥರ ಆಗುತ್ತೆ. ಬಟ್ ನಾವು ರೆಕಮೆಂಡ್ ಒಂದು ನ್ಯೂಸ್ ಪೇಪರ್ಗೆ ಸ್ಟಿಕ್ ಆನ್ ಆಗಿ. ಓಕೆ, ಒನ್ ನ್ಯೂಸ್ ಪೇಪರ್, ಇಂಗ್ಲೀಷ್ ಮೀಡಿಯಮಲ್ಲಿ ಓದೋರು ಒನ್ ನ್ಯೂಸ್ ಪೇಪರ್, ಕನ್ನಡ ಮೀಡಿಯಮಲ್ಲಿ ಓದೋರು ಒನ್ ನ್ಯೂಸ್ ಪೇಪರ್. ಓಕೆ, ಇನ್ನು ಒಂದು ಏನು ಮಾಡಬೇಕು, ಕನ್ನಡ ಮೀಡಿಯಮ್ ಆಗಲಿ ಇಂಗ್ಲೀಷ್ ಮೀಡಿಯಮ್ ಆಗಲಿ ನಾನು ಅದೇ ಹೇಳ್ತೀನಿ. ನಾವು ಡೈಲಿ ನ್ಯೂಸ್ ಪೇಪರ್ ಆರ್ಟಿಕಲ್ ಯಾವ್ದು ಓದಬೇಕು ಅಂತ ಆರ್ಟಿಕಲ್ ಪೇಜ್ ನಂಬರ್ ಕೊಡ್ತಾ ಇದೀವಲ್ವ, ಇರ್ರೆಸ್ಪೆಕ್ಟಿವ್ ನೀವು ಕನ್ನಡ ಮೀಡಿಯಂ ಓದ್ತಿದ್ರು ಇಂಗ್ಲೀಷ್ ದ ಹಿಂದುದು ಒಂದ್ಸತಿ ಅದು ಆರ್ಟಿಕಲ್ಸ್ನಷ್ಟೇ ನೋಡಿ, ಒಂದೇ ಪೇಜ್ ಇರುತ್ತೆ ಅಲ್ವಾ. ನೀವು ಇಂಗ್ಲೀಷ್ ಮೀಡಿಯಂ ಓದ್ತಿದ್ರು ಪ್ರಜಾವಾಣಿದು ಒಂದ್ಸತಿ ನೋಡಿ. ಅಲ್ಲೂ ಅಷ್ಟೇ ಟಾಪಿಕ್ಸ್ ನಿಮಗೆ ಹಿಂದೆ ಮುಂದೆ ಕವರ್ ಆಗಿರುತ್ತೆ. ಇವತ್ತು ಹಿಂದೂಲ್ಲಿ ಬಂದಿರೋದು ನಾಳೆ ಪ್ರಜಾವಾಣಿಯಲ್ಲಿ ಬಂದಿರುತ್ತೆ, ನ್ಯಾಷನಲ್ ಇಂಟರ್ನ್ಯಾಷನಲ್, ಅಥವಾ ಇವತ್ತು ಪ್ರಜಾವಾಣಿಯಲ್ಲಿ ಬಂದಿರೋದು ನಾಳೆ ಹಿಂದೂಲ್ಲಿ ಬಂದಿರುತ್ತೆ. ಓಕೆ, ಅದ್ರ ಮೇಲೂ ಯಾವ್ದಾದ್ರು ಬಿಟ್ಟು ಹೋಗಿದ್ರೆ ಅದನ್ನ ಪಿಕ್ ಮಾಡಿ ಅದನ್ನೊಂದು ಓದಿ ಅಷ್ಟೇ. ಓಕೆ, ಸೊ ಇಲ್ಲಿ ನಾವು ಮೋಸ್ಟ್ ರೆಕಮೆಂಡೆಡ್ ದ ಹಿಂದೂ ಇಂಗ್ಲಿಷ್ಗೆ, ಪ್ರಜಾವಾಣಿ ಕನ್ನಡ ಮೀಡಿಯಂ. ಓಕೆ, ಓಕೆ, ಸೊ ಈಗ ನ್ಯೂಸ್ ಪೇಪರ್ ಓದಬೇಕು ಅಂತ ಆಯಿತು. ಅದಾದಮೇಲೆ ಅಡಿಷನಲ್ ರಿಸೋರ್ಸಸ್, ಅದಾದ್ಮೇಲೆ ಮಲ್ಟಿಪಲ್ ನ್ಯೂಸ್ ಪೇಪರ್ಲ ಒಂದು ಓದಬೇಕು ಅಂತ ಆಯಿತು. ಸೊ ಆ ಒಂದು ನ್ಯೂಸ್ ಪೇಪರ್ ಓದುವಾಗ ಏನು ಓದಬೇಕು, ಏನು ಅವಾಯ್ಡ್ ಮಾಡಬೇಕು, ವೆರಿ ಬೇಸಿಕ್ಸ್. ಓಕೆ, ಸೊ ಎಕ್ಸಾಮ್ ರಿಲೆವೆಂಟ್ ಟಾಪಿಕ್ಸ್. ಎಕ್ಸಾಮ್ ರಿಲೆವೆಂಟ್ ಟಾಪಿಕ್ಸ್ ಯಾವುದು ಅಂತ ಹೆಂಗೆ ಗೊತ್ತಾಗುತ್ತೆ? ಸಿಲೆಬಸ್ ಗೊತ್ತಿರಬೇಕು. ಹೇಳಿಯಾರಲ್ವಾ? ಹೇಳಿಯಾರೆ ತಾನೆ, ಸುಮಾರು ಕ್ಲಾಸಸ್ ಅಲ್ಲಿ ಹೇಳಿಯಾರೆ. ನಾನು ಯೂಶಲಿ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೆ, ಇವತ್ತು ಹೇಳೋಲ್ಲ, ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಸೊ ನಾನು ಜಸ್ಟ್ ಪಿಕ್ ಮಾಡ್ತೀನಿ. ಓಕೆ, ಸೊ ಈಗ ಎಕ್ಸಾಮ್ ರಿಲೇಟೆಡ್ ಟಾಪಿಕ್ಸ್ ಅಂದ್ರೆ ಈಗ ಪೊಲಿಟಿ, ಎಕಾನಮಿ, ಅಗ್ರಿಕಲ್ಚರ್, ಎನ್ವಿರಾನ್ಮೆಂಟಲ್ ಇಶ್ಯೂಸ್, ನ್ಯಾಷನಲ್, ಇಂಟರ್ನ್ಯಾಷನಲ್, ಇದಕ್ಕೆ ಹೈಯೆಸ್ಟ್ ಪ್ರಿಯಾರಿಟಿ ಕೊಡಬೇಕು. ಸೈನ್ಸ್ ಅಂಡ್ ಟೆಕ್ನಾಲಜಿ, ಓಕೆ, ಗವರ್ನೆನ್ಸ್ ಇನ್ ಪೊಲಿಟಿ ಎಲ್ಲ ಬರುತ್ತೆ. ಓಕೆ, ಒಂದು ಮೇನ್ ಟಾಪಿಕ್ಸ್. ಸ್ಪೋರ್ಟ್ಸ್ ಅಷ್ಟೇ, ಸ್ಪೋರ್ಟ್ಸ್ ಅಲ್ಲಿ ಏನು ಪಿಕ್ ಮಾಡಬೇಕು ಅದನ್ನ ಒಂದು ಸಪರೇಟ್ ಸ್ಲೈಡ್ಸ್ ತಗೊಂಡಿದ್ದೀನಿ. ಓಕೆ, ಒಂದೊಂದು ಟಾಪಿಕ್. ನೆಕ್ಸ್ಟ್ ಇದು ಟಾಪಿಕ್ಸ್. ಅದಾದ್ಮೇಲೆ ಎಡಿಟೋರಿಯಲ್ಸ್. ಸುಮಾರು ಜನಕ್ಕೆ ಡೌಟ್ಸ್ ಇರುತ್ತೆ. ಓಕೆ, ಸೊ ಎಡಿಟೋರಿಯಲ್ಸ್ ಓದಬೇಕು ಅಂತ ಹೇಳಿರ್ತಾರೆ, ಹೇಳಿಯಾರೋ ಇಲ್ವಾ? ಎಲ್ಲರೂ ಹೇಳಿರ್ತಾರಲ್ವಾ? ಸೊ ಹಂಗಂತ ಹೇಳ್ಬಿಟ್ಟು ಎಡಿಟೋರಿಯಲ್ಸ್ ಓದಿ ಅಂತ ಹೇಳಿರ್ತಾರೆ, ತುಂಬಾ ಲೆಂತ್ ಇರುತ್ತೆ ಅದು. ಓಕೆ, ಸೊ ಎಲ್ಲ ಎಡಿಟೋರಿಯಲ್ ಓದ್ಬೇಕಾ, ಎಡಿಟೋರಿಯಲ್ ಕಂಪ್ಲೀಟ್ ಓದ್ಬೇಕಾ ಅನ್ನೋದು ಡೌಟ್ ಇರುತ್ತೆ. ಓಕೆ, ಒಂದು ಎಲ್ಲ ಎಡಿಟೋರಿಯಲ್ ಓದ್ಬೇಕಾ ಅಂದ್ರೆ ನಾಟ್ ರಿಕ್ವೈರ್ಡ್. ಓಕೆ, ಸೆಲೆಕ್ಟಿವ್ ಆಗಿ ಓದ್ಬೇಕು. ಓಕೆ, ಅಗೈನ್ ಸೆಲೆಕ್ಟಿವ್ ಆಗಿ ಓದ್ಬೇಕು ಯಾವಾಗ ಅಂದ್ರೆ ಸಿಲೆಬಸ್ ಗೊತ್ತಿರಬೇಕು, ಅಂಡ್ ಆ ಸಿಲೆಬಸ್ಗೆ ಕನೆಕ್ಟೆಡ್ ಆಗಿ ನ್ಯೂಸ್ ಅಲ್ಲಿ ಆಲ್ರೆಡಿ ಬಂದಿರುತ್ತೆ. ಫಸ್ಟ್ ಸೆಕೆಂಡ್ ಪೇಜ್ ಅಲ್ಲಿ ಒಂದು ಸ್ವಲ್ಪ ದಿವಸ ಬಂದಿರೋ ಅಂತ ನ್ಯೂಸ್ ಮೇಲೇನೆ ಎಡಿಟೋರಿಯಲ್ ಇರುತ್ತೆ. ಓಕೆ, ಸೊ ಅದಕ್ಕೆ ನೀವು ನ್ಯೂಸ್ನ ಸೆಲೆಕ್ಟಿವ್ ಆಗಿ ಓದ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ಯಾವ ವಾರ? ಗುರುವಾರ, ಶುಕ್ರವಾರ, ಶನಿವಾರ ನ್ಯೂಸ್ನ ಓದ್ತಾ ಇರ್ತೀರ.
ಸೊ ಅದೇ ಬೇಸಿಸ್ ಮೇಲೆ ಸೋಮವಾರ ಎಡಿಟೋರಿಯಲ್ ಬರುತ್ತೆ. ದಟ್ ಈಸ್ ಅ ಸಮ್ಮರಿ. ಓಕೆ, ಪಿಕ್ ಮಾಡಿ ಓದಿರ್ತಾರೆ, ಅಲ್ಲಿ ಓದಿದ ತಕ್ಷಣ ನಿಮಗೆ ಕನೆಕ್ಟಿವಿಟಿ ಸಿಗುತ್ತೆ. ಡೈರೆಕ್ಟ್ ಆಗಿ ಎಡಿಟೋರಿಯಲ್ ಇವತ್ತು ಎಡಿಟೋರಿಯಲ್ ಓದ್ತೀರಾ, ನೆನ್ನೆ ಮನೆ ನ್ಯೂಸ್ ಪೇಪರ್ ಓದಿಲ್ಲ ಅಂದ್ರೆ ಹೊಸದಾಗಿ ಅನ್ಸುತ್ತೆ. ಸೊ ನ್ಯೂಸ್ ಪೇಪರ್ ಓದ್ತಾ ಇದ್ರೆ ಆಮೇಲೆ ಎಡಿಟೋರಿಯಲ್ ಓದ್ತಾ ಇದ್ರ ಅಂದ್ರೆ ಆ ನ್ಯೂಸ್ ಆರ್ಟಿಕಲ್ನ ಅವ್ರ ಒಪಿನಿಯನ್ ಬರೆದಿರ್ತಾರೆ. ಓಕೆ, ಸೊ ಅಲ್ಲಿಗೆ ಅದನ್ನ ನೀವು ಕನೆಕ್ಟ್ ಮಾಡ್ಕೋಬೇಕು ಒಂದು. ಆಮೇಲೆ ಕೆಲವೊಂದು ಕಂಪ್ಲೀಟ್ಲಿ ಪೊಲಿಟಿಕಲ್ ಇರುತ್ತೆ, ಅಂಥವನ್ನ ಸ್ಕಿಪ್ ಮಾಡ್ಬೋದು. ಕೆಲವೊಂದು ಆಧ್ಯಾತ್ಮಿಕ ಇರುತ್ತೆ, ಅದನ್ನ ಸ್ಕಿಪ್ ಮಾಡ್ಬೋದು ಎಡಿಟೋರಿಯಲ್ಸ್ ಅಲ್ಲಿ. ಓಕೆ, ಸೊ ಇದು ಸೆಲೆಕ್ಟಿವ್ ಆಗಿ ಓದ್ಬೇಕು. ನಿಮ್ಗೆ ನ್ಯೂಸ್ ಪೇಪರ್ ಓದಕ್ ಸ್ಟಾರ್ಟ್ ಮಾಡ್ತಾ ಹೋದ್ರೆ ಗೊತ್ತಾಗ್ತಾ ಹೋಗುತ್ತೆ. ಎಲ್ಲಾನು ಡೇ ಒನ್ ಇಂದಾನೆ ಗೊತ್ತಾಗುತ್ತೆ ಅಂತಲ್ಲ, ದಿಸ್ ಇಸ್ ಜಸ್ಟ್ ಅ ರೆಫರೆನ್ಸ್. ಈ ರೆಫರೆನ್ಸ್ ಮೇಲೆ ನೀವು ಓದ್ತಾ ಇರಿ, ಓದ್ತಾ 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 ನಿಮ್ಗೂ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಬಟ್ ಓದೋದನ್ನ ಸ್ಟಾರ್ಟ್ ಮಾಡಬೇಕು. ದೆನ್ ರಿಮೆಂಬರಿಂಗ್ ಸಿಲೆಬಸ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಸಿಲೆಬಸ್ ಚೆನ್ನಾಗಿ ಗೊತ್ತಿರ್ಬೇಕು. ಓಕೆ, ಗೊತ್ತಿದೆನಾ? ಎಲ್ಲರ ಹತ್ರ ಸಿಲೆಬಸ್ ಕಾಪಿ ಇದೆನಾ? ಎಲ್ಲರ ಹತ್ರ ಇದೆ ಅಲ್ವಾ? ಅಂಡ್ ಸಿಲೆಬಸ್ಸು ಗೊತ್ತು, ಪೊಲಿಟಿ, ರಾಜ್ಯಶಾಸ್ತ್ರ. ಓಕೆ, ನ್ಯೂಸ್ ಪೇಪರ್ ಬಗ್ಗೆ ಹೇಳಿದ್ವಿ. ಸಪ್ಲಿಮೆಂಟರಿ ಅಡಿಷನಲ್ ರಿಸೋರ್ಸಸ್. ಓಕೆ, ಎಷ್ಟು ನ್ಯೂಸ್ ಪೇಪರ್ ಓದಬೇಕು? ಒಂದು ಓದಬೇಕು, ಅದರಲ್ಲಿ ಸೆಲೆಕ್ಟಿವ್ ಟಾಪಿಕ್ಸ್ ಓದಬೇಕು. ಓಕೆ, ಸಿಲೆಬಸ್ಸಿಗೆ ಎಲ್ಲಿ ಕನೆಕ್ಟ್ ಆಗಿದೆ, ಆ ಸೆಲೆಕ್ಟಿವ್ ಟಾಪಿಕ್ಸ್ ಅಲ್ಲೇ ಮತ್ತೆ ಸಬ್ ಟಾಪಿಕ್ಸ್ ಇರುತ್ತೆ, ಅದನ್ನ ತಗೊಳೋದು. ಈಗ ಪೊಲಿಟಿ. ಓಕೆ, ಸೊ ಪೊಲಿಟಿ ಏನ್ ಓದ್ಬೇಕಪ್ಪ? ಪ್ರಮುಖ ಮಸೂದೆಗಳು, ಬಿಲ್ಸ್, ಪಾರ್ಲಿಮೆಂಟ್ ಮತ್ತೆ ಅಸೆಂಬ್ಲಿ. ಓಕೆ, ಸೊ ನ್ಯೂಸ್ ಪೇಪರ್ ಹಾಕಿರ್ತಾರೆ, ಈ ಮಸೂದೆಯನ್ನು ಮಂಡಿಸಲಾಗಿದೆ. ಓಕೆ, ಈ ಮಸೂದೆಯಿಂದ ಬುಡಕಟ್ಟು ಜನಾಂಗದವರಿಗೆ ಈ ತರ ಹೆಲ್ಪ್ ಆಗುತ್ತೆ ಒಂದು, ಅಥವಾ ಈ ಮಸೂದೆಯಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ಚುರುಕುಗೊಳ್ಳುತ್ತದೆ, ಈ ತರದ್ದು ಏನಾದ್ರೂ ಒಂದು ಇರುತ್ತೆ. ಸೊ ಆ ಮಸೂದೆ ಬಗ್ಗೆ ಗೊತ್ತಿರ್ಬೇಕು. ಓಕೆ, ಸೊ ಇದು ರಿಪೀಟೆಡ್ ಆಗಿ ಬಂದು ಮಸೂದೆ ಆಕ್ಟ್ ಆದಾಗ ಏನ್ ಮಾಡ್ಬೇಕು? ಎಲ್ಲಿ ಹೋಗಿ ನೋಡ್ಬೇಕು? PRS ಇಂಡಿಯಾ ಅಂತಂದಲ್ಲ ಅಲ್ಲಿ. ಅಗೈನ್ ಇದು ಮೇನ್ಸ್ಗೆ ಇಮಿಡಿಯೇಟ್ಲಿ ಅಲ್ಲ, ಈಗ ನೀವು ಇನಿಷಿಯಲಿ ಏನ್ ಮಾಡ್ಬೋದು, ಈ ಟಾಪಿಕ್ಸ್ ನ ಓದ್ತಾ ಹೋಗಿ. ಅದಾದ್ಮೇಲೆ ಒಂದ್ ಸ್ವಲ್ಪ ನಿಮಗೆ ಗ್ರಿಪ್ ಸಿಕ್ಕಿದೆ ಅಂದಾಗ ಅಡಿಷನಲ್ ಅಡಿಷನಲ್ ಪಾಯಿಂಟ್ ಆಫ್ ರಿಸೋರ್ಸಸ್ ಏನಿದೆ ಅಲ್ಲಿಗೆ ರೆಫರ್ ಮಾಡಿ. ಓಕೆ, ನೆಕ್ಸ್ಟ್ ಗೌರ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಕರ್ನಾಟಕ. ಇದು ಯಾಕೆ ಅಂತ ಹೇಳ್ತೀನಿ. ಓಕೆ, ಸೊ ಈಗ ಗೌರ್ಮೆಂಟ್ಸ್ ಮುಂಚೆ ಸ್ವಲ್ಪ ಕಡಿಮೆ ಆಯ್ತು, ಇತ್ತೀಚೆಗೆ ಅಚೀವ್ಮೆಂಟ್ಸ್ ಆಫ್ ಗೌರ್ಮೆಂಟ್ ಆಫ್ ಸ್ಟೇಟ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ನ ಆಗ್ತಾ ಇದ್ದಾರೆ. ಅದರಲ್ಲಿ ಕೆಲವೊಂದು ಕಂಟೆಂಟ್ ಅಚೀವ್ಮೆಂಟ್ಸ್ನ ಲಾಸ್ಟ್ 10 years ಅಲ್ಲಿ ಏನು ಅಚೀವ್ ಮಾಡಿದೀವಿ ಅಂತಲ್ಲ, ಅದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್. ಓಕೆ, ಕೆಲವೊಂದು ಎಕ್ಸಾಂಪಲ್ಸ್ ತಗೊಂಡಿದ್ದೀನಿ. ಸೊ ಇದು ಯಾವಾಗ್ಲೂ ಇರಲ್ಲ, ಡೈಲಿ ಯಾವಾಗ್ಲಾದ್ರೂ ಬಂದಿರುತ್ತೆ, ಅದನ್ನ ಪಿಕ್ ಮಾಡ್ಬೇಕು. ಕೆಲವೊಂದು ಹಳೆ ಆಡ್ಸ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ಎಲೆಕ್ಷನ್ಸ್, ಚುನಾವಣಾ ಆಯೋಗದಿಂದ ಸುಧಾರಣೆಗಳು. ಓಕೆ, ಇದು ಇಂಪಾರ್ಟೆಂಟ್. ಇಲ್ಲಿ ಕೊಟ್ಟಿರೋದೆಲ್ಲ ಇಂಪಾರ್ಟೆಂಟ್ನೇ ತಗೊಂಡಿದ್ದೀನಿ. ಓಕೆ, ಎಸ್ಪೆಷಲಿ ಎಲೆಕ್ಷನ್ಸ್ ಇಯರ್ಸ್ ಇದ್ದಾಗ ಯಾವ್ದಾದ್ರು ಚುನಾವಣಾ ಆಯೋಗ ಮೊದಲನೇ ಬಾರಿಗೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ, ತಗೊಂಡಿದೆ, ಇದರಿಂದ ಎಲೆಕ್ಷನ್ಸ್ ಎಫೆಕ್ಟಿವ್ ಆಗಿದೆ, ಟ್ರಾನ್ಸ್ಪರೆಂಟ್ ಆಗಿದೆ, ಈ ತರದ್ದು ಏನೋ ಬರುತ್ತೆ, ಅದೆಲ್ಲ ಇಂಪಾರ್ಟೆಂಟ್. ಈಗ ಏನಿದೆ ನ್ಯೂಸು? ಚುನಾವಣಾ ಆಯೋಗದ ಸುಧಾರಣೆಗಳ ಬಗ್ಗೆ ಆನ್ಲೈನ್ ಇರೋರು ನೀವು ಆನ್ಸರ್ ಮಾಡ್ಬೋದು. ಏನಿದೆ? ಮತ ಎಣಿಕೆ ಅಲ್ಲಪ್ಪ, ಸುಧಾರಣೆಗಳು ಏನ್ ಮಾಡಿದ್ದಾರೆ? ಚುನಾವಣೆ ಹೆಂಗ್ ಮಾಡ್ತಾರಲ್ಲ, ಸುಧಾರಣೆ ಏನ್ ಮಾಡಿದ್ದಾರೆ? ಕೇಳಿರಾ? SIR ಕೇಳಿಲ್ವಾ? ಕಾಂಗ್ರೆಸ್ ಅವರು ಸಿಕ್ಕಾಪಟ್ಟೆ ಹೇಳ್ತಾ ಇದಾರಲ್ಲಪ್ಪ ಇದ್ರ ಬಗ್ಗೆ. ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟೋರಲ್ ರೋಲ್ಸ್, ಸಿಸ್ಟಮ್ಯಾಟಿಕ್ ಇಂಟೆನ್ಸಿವ್ ರಿವಿಷನ್. ಸೊ ಅದರಿಂದ ಮತದಾರನ ಹೊರಗಡೆ ಇಡ್ತಾ ಇದಾರೆ ಅಂತ ಹೇಳ್ತಾ ಇರ್ತಾನೆ, ಹೇಳ್ತಾ ಇದಾರಾ? ಅದನ್ನಷ್ಟೇ ಕೇಳಿದ್ರೆ SIR ಅನ್ನೋದು ಕೇಳಿಲ್ಲ. ಓಕೆ, ಇದು ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಆಯ್ತಾ ಇದು? ಆಗಿಲ್ವಾ? ಅದಕ್ಕೆ ನ್ಯೂಸ್ ಪೇಪರ್ ಓದಿರ್ಬೇಕು. ಓಕೆ, ಈಗ ಏನಾಗುತ್ತೆ, ಎಲೆಕ್ಷನ್ ಕಮಿಷನ್, ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದು ಸಾಂವಿಧಾನಿಕ ಸಂಸ್ಥೆ, ಕಾನ್ಸ್ಟಿಟ್ಯೂಷನ್ ಬಾಡಿ, ಹೌದಾ? ಇದನ್ನ ಕ್ಲಾಸ್ ಅಲ್ಲಿ ನಿಮ್ಗೆ ಪೊಲಿಟಿಯಲ್ಲಿ ಹೇಳ್ತಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದ್ರೆ ಏನು,
ಸಾಂವಿಧಾನಿಕ ಸಂಸ್ಥೆ ಯಾವ ಆರ್ಟಿಕಲ್ ಬರುತ್ತೆ, ಆರ್ಟಿಕಲ್ 328. ಓಕೆ, ಯಾರು ಅಪಾಯಿಂಟ್ ಮಾಡ್ತಾರೆ, ಹೆಂಗ್ ಅಪಾಯಿಂಟ್ ಮಾಡ್ತಾರೆ, ಅವ್ರ ಟರ್ಮ್ಸ್ ಏನು, ಪವರ್ಸ್ ಏನು, ಅವ್ರು ರಿಮೂವ್ ಮಾಡೋದೇನು ಎಲ್ಲ ಹೇಳ್ತಾರೆ. ಓಕೆ, ಸೊ ಎಲೆಕ್ಟೋರಲ್ ರಿಫಾರ್ಮ್ಸ್ನು ಹೇಳ್ತಾರೆ, ಯಾಕಂದ್ರೆ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡಿ ಹೇಳ್ತಾರೆ. ಅಂದ್ರೆ ಅವ್ರು ಪಾಠ ಮಾಡೋ ತನಕ ಏನೇನಾಗಿರುತ್ತೋ ಹೇಳ್ತಾರೆ, ಅದಾದ್ಮೇಲೆ ನೀವು ಅಪ್ಡೇಟ್ ಮಾಡ್ಕೋಬೋದು. ಅಪ್ಡೇಟು ನ್ಯೂಸ್ ಪೇಪರ್ ನೋಡ್ಕೊಂಡು ಮಾಡ್ಕೋಬೋದು. ಅದಾಯ್ತಾ? ಓಕೆ, ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, ಸಾಂವಿಧಾನಿಕ ತಿದ್ದುಪಡಿ. ಇದನ್ನ ಪಿಕ್ ಮಾಡ್ಬೇಕು ನ್ಯೂಸ್ ಪೇಪರ್ ಬಂದ್ರೆ. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ವರ್ಡಿಕ್ಟ್ಸ್, ಎಲ್ಲಾನು ಅಲ್ಲ, ಇದು ಅಗೇನ್ ಸೆಲೆಕ್ಟಿವ್ ಆಗಿ ಹೋಗ್ಬೇಕು. ಸುಮಾರು ವರ್ಡಿಕ್ಟ್ಸ್ ಬರುತ್ತೆ, ಒಂದೊಂದ್ಸತಿ ಯಾವುದು ಬಂದೇ ಇರಲ್ಲ ಜಡ್ಜ್ಮೆಂಟ್ಸ್. ಓಕೆ, ನೆಕ್ಸ್ಟ್ ಪಾರ್ಲಿಮೆಂಟರಿ ಡಿಬೇಟ್ಸ್, ಚರ್ಚೆಗಳು, ಸಂಸತ್ತಿನಲ್ಲಿ ನಡೆಯುವಂತ ಚರ್ಚೆಗಳು ಇಂಪಾರ್ಟೆಂಟ್. ಓಕೆ, ಎಲ್ಲಾನು ಅಲ್ಲ, ಕೆಲವೊಂದು ಇಂಪಾರ್ಟೆಂಟ್. ಇಲ್ಲಿ ಹೆಂಗೆ ಚರ್ಚೆಗಳು ಅಂದ್ರೆ ಯಾವುದೋ ಒಂದು ಇಂಪಾರ್ಟೆಂಟ್ ಬಿಲ್ ಅಥವಾ ಅಮೆಂಡ್ಮೆಂಟ್ ಇದನ್ನ ಹಾಕಿರ್ತಾರೆ, ಇದ್ರ ಮೇಲೆ ಚರ್ಚೆ ನಡೀತಾ ಇರುತ್ತೆ, ಅವಾಗ ಅದನ್ನ ನ್ಯೂಸ್ ಪೇಪರ್ ಕವರ್ ಮಾಡಿರ್ತಾರೆ. ಓಕೆ, ಅದು ಇಂಪಾರ್ಟೆಂಟ್. ಯಾವಾಗ ನೀವು ಮೇನ್ಸ್ ಅಲ್ಲಿ ಆನ್ಸರ್ ಬರೆಯುವಾಗ ಫಾರ್ ಅಗೇನ್ಸ್ಟ್, ಓಕೆ, ಪರವಾಗಿ, ಇದರ ಪರವಾಗಿ ಅಥವಾ ವಿರೋಧವಾಗಿ. ಓಕೆ, ಈಗ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಡು ಯು ಅಗ್ರಿ, ಜಸ್ಟಿಫೈ ಅಂತ ಹೇಳ್ತಾರೆ. ಓಕೆ, ಕ್ವೆಶನ್ ಅಲ್ಲಿ ಮೇನ್ಸ್ ಅಲ್ಲಿ ನೀವು ಅಗ್ರಿ ಒಪ್ತೀರಾ ಅಂದ್ರೆ ಯಾಕೆ ಒಪ್ತೀರಾ ಅಂತ ಹೇಳ್ಬೇಕು, ಒಪ್ಪಲ್ಲ ಅಂದ್ರೆ ಯಾಕೆ ಒಪ್ಪಲ್ಲ ಅಂತ ಹೇಳ್ಬೇಕು. 2 ಪಾಯಿಂಟ್ಸ್ ಇರಬೇಕು. ಆ ಪಾಯಿಂಟ್ಸ್ ಕೆಲವೊಂದು ನೀವು ನಿಮ್ಗೆ ಗೊತ್ತಿದ್ರೆ ಓಕೆ, ಇನ್ನು ಅಡಿಷನಲ್ ಪಾಯಿಂಟ್ಸ್ಗೆ ಈ ತರ ಡಿಬೇಟ್ಸು ಮತ್ತೆ ನ್ಯೂಸ್ ಪೇಪರ್ಲಿ ಪಿಕ್ ಮಾಡ್ಬೇಕು. ಓಕೆ, ಸರಿನಾ? ಸೊ ಇದನ್ನ ಓದ್ಬೇಕು. ಏನು ಓದ್ಬಾರ್ದು ಅಂದ್ರೆ ಓಕೆ, ಸೊ ಎಲೆಕ್ಷನ್ಸ್, ಪೊಲಿಟಿಕಲ್ ಪಾರ್ಟೀಸ್, ಈಗ ಬಿಹಾರ್ ಎಲೆಕ್ಷನ್ಸ್. ಓಕೆ, ಆ ಪೊಲಿಟಿಕಲ್ ಪಾರ್ಟೀಸ್ ಅವ್ರೇನ್ ರ್ಯಾಲಿ ಮಾಡಿದ್ರು, ವೋಟ್ ಚೋರಿ ಹೇಳಿದ್ರು, ಇವೆಲ್ಲ ಅವಾಯ್ಡ್ ಮಾಡ್ಬೇಕು. ಓಕೆ, ಆಮೇಲೆ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಏನ್ ಹೇಳಿದ್ರು, ಆಮೇಲೆ JDU ಏನ್ ಹೇಳಿದ್ರು, RJD ಏನ್ ಹೇಳಿದ್ರು, ಅವೆಲ್ಲ ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು. ಓಕೆ, ಅಂಡ್ ಬೈ ಎಲೆಕ್ಷನ್ಸ್, ಕೆಲವೊಂದು ನ್ಯೂಸ್ ಪೇಪರ್ಲಿ ರೀಡರ್ಸ್ ಜಾಸ್ತಿ ಇರಲಿ ಅಂತ ಕೆಲವೊಂದು ಈ ಕರ್ನಾಟಕದಲ್ಲೇ ಕೊಟ್ಬಿಟ್ರೆ ಸಿಕ್ಕಾಪಟ್ಟೆ ಕವರ್ ಮಾಡ್ಬಿಡ್ತಾರೆ. ಅಂದ್ರೆ ಅಲ್ಲಿ ಅವ್ರಿಗೇನು ರೀಡರ್ಸ್ ಜಾಸ್ತಿ ಆಗ್ಬೇಕು ಅಂತ, ಆ ತರದನ್ನ ನಾವು ಸ್ಕಿಪ್ ಮಾಡ್ಬೇಕು. ಓಕೆ, ಪ್ರೆಸ್ ಕಾನ್ಫರೆನ್ಸ್ ಬೈ ಪೊಲಿಟಿಕಲ್ ಪಾರ್ಟೀಸ್. ಎಕಾನಮಿಲಿ ಏನ್ ಓದ್ಬೇಕು ಅಂತ. ಓಕೆ, ಸೆಬಿ, ನೀತಿ ಆಯೋಗ್, RBI, ಬ್ಯಾಂಕಿಂಗ್ ರಿಫಾರ್ಮ್ಸ್. ದೆನ್ ಅಗ್ರಿಕಲ್ಚರ್ ಪ್ರೈಸಿಂಗ್ ಪಾಲಿಸೀಸ್, ಇದು ಇಂಪಾರ್ಟೆಂಟ್. MSP, ಕೋಲ್ಡ್ ಸ್ಟೋರೇಜ್. ನೋಡಿ, ನಾ ಲಾಸ್ಟ್ ಕ್ಲಾಸಲ್ಲೆಲ್ಲ ಮಾಡುವಾಗ ಇದ್ರ ಬಗ್ಗೆ ಇರಲಿಲ್ಲ, ಈಗ ನ್ಯೂಸ್ ಅಲ್ಲಿದೆ. ಹೌದಾ? ನ್ಯೂಸ್ ಅಲ್ಲಿದೆನಾ? ಯಾವ್ದ್ರ ಬಗ್ಗೆ ಇದೆ ನ್ಯೂಸ್? ಯಾವ್ದ್ರ ಬಗ್ಗೆ ನಡೀತಾ ಇದೆ ನ್ಯೂಸ್? ಅಗ್ರಿಕಲ್ಚರ್ ಪ್ರೈಸಿಂಗ್ ಬಗ್ಗೆ, ಕೃಷಿ ಬೆಲೆ ನೀತಿಗಳ ಬಗ್ಗೆ. ಏನು? ಫೇರ್ ರೆಮ್ಯುನರೇಟಿವ್ ಪ್ರೈಸ್. ಇದನ್ನ ಯಾರು ಮಾಡ್ತಾರೆ, ಯಾರು ರೆಕಮೆಂಡ್ ಮಾಡ್ತಾರೆ, ಯಾರು ಅಪ್ರೂವ್ ಮಾಡ್ತಾರೆ, ಇದು ನಮ್ಗೆ ಆಸ್ಪಿರೆಂಟ್ಸ್ಗೆ ಬೇಕಾಗಿರೋಂಥ. ಓಕೆ, ನೆಕ್ಸ್ಟ್ ಟ್ರೇಡ್, ಎಕ್ಸ್ಪೋರ್ಟ್ಸ್, ಇಂಪೋರ್ಟ್ಸ್ ಫ್ರಮ್ ಇಂಡಿಯಾ ಟು ಇಂಡಿಯಾ. ಎಕ್ಸ್ಪೋರ್ಟ್ ಫ್ರಮ್ ಇಂಡಿಯಾ, ಇಂಪೋರ್ಟ್ ಟು ಇಂಡಿಯಾ. ಯಾವ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಿರ, ಯಾವ ದೇಶಕ್ಕೆ ಎಕ್ಸ್ಪೋರ್ಟ್ಸ್ ಮಾಡ್ತೀರಾ, ಯಾವ ಕಮಾಡಿಟಿ ವಸ್ತುಗಳನ್ನ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತೀರಾ, ಅದು. ಓಕೆ, ಸೊ ಇದರಲ್ಲಿ ಏನು ಅಂದ್ರೆ ತುಂಬಾ ಯಾವ್ದಾದ್ರು ಎಕ್ಸೆಪ್ಷನ್, ಫಸ್ಟ್ ಟೈಮ್, ಲಾರ್ಜೆಸ್ಟ್, ಲೀಸ್ಟ್, ಈ ತರದ್ದು ಏನಾದ್ರು ಬಂದ್ರೆ ಅದನ್ನ ನೀವು ನೆನ್ಪಿಟ್ಕೋಬೇಕು. ಏನ್ ಹೇಳಿ? ಲಾರ್ಜೆಸ್ಟ್, ಹೈಯೆಸ್ಟ್, ಲೋಯೆಸ್ಟ್, ಲೀಸ್ಟ್, ಫಾರ್ ದ ಫಸ್ಟ್ ಟೈಮ್, ಫಾರ್ ದ ಫಸ್ಟ್ ಟೈಮ್ ಇನ್ ಲಾಸ್ಟ್ 10 years, ಫಾರ್ ದ ಫಸ್ಟ್ ಟೈಮ್ ಇನ್ ಲಾಸ್ಟ್ 20 years, ಈ ತರದ್ದು ಏನಾದ್ರು ಬಂದ್ರೆ ಅದು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇಂಡಿಕೇಟರ್ಸ್ ಲೈಕ್ GDP, CPI, IIP. ಇದು ಅಗೈನ್ ಎಕನಾಮಿಕ್ ಕ್ಲಾಸ್ ಅಲ್ಲಿ ಹೇಳ್ತಾರೆ, ಮತ್ತೆ ಇನ್ನೊಂದ್ಸತಿ ಹೇಳ್ತೇನೆ. ಎಕನಾಮಿದು ಕಾನ್ಸೆಪ್ಟ್ಸ್ ಇರುತ್ತೆ, ಅದು ಕ್ಲಾಸ್ ಆದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲಿ ತನಕ ನೀವು ಇದು ಗೊತ್ತಿಲ್ಲ ಆ ತರ ಏನು ತಿಳ್ಕೊಳಕ್ ಹೋಗ್ಬಿಡಿ, ಜಸ್ಟ್ ಅದನ್ನ ಓದಿ. ಗೊತ್ತಾದ್ರೆ ಓದಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಓಕೆ, ಆ ತರ ಟರ್ಮ್ಸ್ ಇದೆ ಅಂತ ಗೊತ್ತಿರಿ. ನೆಕ್ಸ್ಟ್ ಪಾವರ್ಟಿ, ಬಡತನ, ನಿರುದ್ಯೋಗ, ಇದರ್ ರಿಲೇಟೆಡ್ ನ್ಯೂಸು ಮತ್ತೆ ರಿಪೋರ್ಟ್ಸ್. ಇದೇನಾರು ಇದ್ದಾಗ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ಏನ್ ಅವಾಯ್ಡ್ ಮಾಡಬೇಕು? ಶೇರ್ ಮಾರ್ಕೆಟ್.
ಓಕೆ, ಪ್ರೈವೇಟ್ ಇಂಡಸ್ಟ್ರೀಸ್ ಆ್ಯಂಡ್ ದೇರ್ ಅಪಾಯಿಂಟ್ಮೆಂಟ್ಸ್ ಎಟ್ಸೆಟ್ರಾ. ಓಕೆ, ಸೊ ಇಲ್ಲಿ ಒಂದು ಶೇರ್ ಮಾರ್ಕೆಟ್ದು ಡೈಲಿ ಹಾಕಿರ್ತಾರೆ. ಯಾಕೆ? ನ್ಯೂಸ್ ಪೇಪರ್ ಓದೋರು ಇರ್ತಾರೆ, ಅಂದರೆ ಈಗ ವರ್ಕಿಂಗ್ ಅವ್ರು ಇರ್ತಾರೆ, ಪ್ರೊಫೆಷನಲ್ಸ್ ಇರ್ತಾರೆ, ಅವ್ರ ಇಂಟ್ರೆಸ್ಟ್ಗೆ ಅಂತ ಹಾಕಿರ್ತಾರೆ. ನಮಗೇನು ಶೇರ್ ಮಾರ್ಕೆಟ್, ಸೆನ್ಸೆಕ್ಸ್ ಏನು, ನಿಫ್ಟಿ ಏನು ಕ್ಲಾಸಲ್ಲಿ ಹೇಳಿರ್ತಾರೆ. ಅದು ಎಲ್ಲಿದೆ, ಯಾವಾಗ ಎಸ್ಟಾಬ್ಲಿಷ್ ಮಾಡಿದ್ರು ಏನು. ಓಕೆ, ಅದಾದ್ಮೇಲೆ ಈ ಮಾರುಕಟ್ಟೆ ಏರಿಳಿತ ಕಂಡಿದೆ, ಕುಸಿತ ಕಂಡಿದೆ, ಇಷ್ಟು ಅಂಶ ಹೋಗಿದೆ, ಪ್ಲಸ್ 200 ಹೋಗಿದೆ, 300 ಹೋಗಿದೆ, ಅದೆಲ್ಲ ಬೇಡ. ಬಟ್ ಇತ್ತೀಚೆಗೆ ನಿನ್ನೆ ಮೊನ್ನೆ ಲೇಬರ್ ಲಾಸ್, ಓಕೆ, ಲೇಬರ್ ಕೋಡ್ ಹೇಳಿರಾ? ಸೊ ಈ ಲೇಬರ್ ಕೋಡ್ ಜಸ್ಟ್ ಈಗ ಈ ಶೇರ್ ಮಾರ್ಕೆಟ್ ಬಂದಿದ್ದಕ್ಕೆ ನೆನಪಾಯ್ತು ಹೇಳಿದೆ. ಸೊ ಅವಾಗ ಏನಾಯ್ತು, ಶೇರ್ ಮಾರ್ಕೆಟ್ ಸಡನ್ ಆಗಿ ಮೇಲೋಯ್ತು ಅಂತ ಹೇಳಿದ್ರು. ಎಷ್ಟೋಯ್ತು ಏನು ಬೇಡ, ಯಾಕೆ ಹೋಯ್ತು ಅಂತ ಹೇಳಿದ್ರು. ಯಾಕಂದ್ರೆ ಲೇಬರ್ ಕೋಡ್ಸ್ ಇಂಪ್ಲಿಮೆಂಟ್ ಮಾಡಿದ್ರು ಅಷ್ಟೇ. ಅದು ಒಂದೇ ಪಾಯಿಂಟ್ ನೀವು ಅಬ್ಸರ್ವ್ ಮಾಡಬೇಕು. ನೀವೇನಾದ್ರೂ ಗವರ್ನೆನ್ಸ್ ಅಥವಾ ಎಕನಾಮಿಕ್ ರಿಫಾರ್ಮ್ಸ್ ತಂದ್ರೆ ಶೇರ್ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಓಕೆ, ನೀವು ರಿವರ್ಸ್ ಹೋದ್ರೆ ಅದು ರಿವರ್ಸ್ ಹೋಗುತ್ತೆ. ಇಷ್ಟೇ ಗೊತ್ತಿರಬೇಕು. ನೀವೇನು ಲೇಬರ್ ಲಾಸು, ಲೇಬರ್ ರಿಫಾರ್ಮ್ಸ್ದು ಬಗ್ಗೆ ಆನ್ಸರ್ ಬರೆಯುವಾಗ ಒಂದು ಪಾಯಿಂಟ್ ನೀವು ಇದನ್ನ ಆಡ್ ಮಾಡ್ಬೋದು ಅಷ್ಟೇ. with the reforms in labor laws and coming up with the 4 labor codes, okay, even the share market reacted to it positively, very positive. ಇಷ್ಟೇ ಸಾಕು, ಒಂದು ಅಡಿಷನಲ್ ಪಾಯಿಂಟ್. ನೀವು 8 ಪಾಯಿಂಟ್ಸ್ ಬರಿಬೇಕು. ಓಕೆ, ಅದರಲ್ಲಿ ಇದು ಒಂದು ಪಾಯಿಂಟ್. ಪೊಲಿಟಿ ಆಯ್ತು, ಎಕಾನಮಿ ಆಯ್ತು, ಇಂಟರ್ನ್ಯಾಷನಲ್ ನ್ಯೂಸ್, ಅಂತಾರಾಷ್ಟ್ರೀಯ ಸುದ್ದಿಗಳು. ಓಕೆ, ಇದರಲ್ಲಿ ಏನೇನು ಅಬ್ಸರ್ವ್ ಮಾಡಬೇಕು ನ್ಯೂಸ್ ಪೇಪರ್ಲಿ ಅಂದ್ರೆ, ನಮ್ಮ ಪ್ರಧಾನಮಂತ್ರಿಗಳು ಅಥವಾ ರಾಷ್ಟ್ರಪತಿಗಳು ಬೇರೆ ದೇಶಗಳಿಗೆ ಭೇಟಿ ನೀಡಿದಾಗ, ಓಕೆ, ಸೊ ಈ ಭೇಟಿಯಲ್ಲೂ ಅಗೈನ್ ಫಸ್ಟ್ ಟೈಮ್ ಓಕೆ, ಫಸ್ಟ್ ಟೈಮ್ ಇನ್ ಲಾಸ್ಟ್ 20 years, 30 years, 40 years ಈ ಥರದ್ದು ಏನೋ ಬಂದಾಗ ಇಂಪಾರ್ಟೆಂಟ್. ಓಕೆ, ಅಗೈನ್ ಇಲ್ಲಿ ಆಮೇಲೆ ಹೇಳ್ತೇನೆ. ನೆಕ್ಸ್ಟ್, ಬೈಲ್ಯಾಟರಲ್ ಟ್ರೀಟೀಸ್, ವಿಸಿಟ್ ಆಫ್ ಅದರ್ ಕಂಟ್ರೀಸ್ ಹೆಡ್, ಒಪ್ಪಂದಗಳು. ಓಕೆ, ಇವತ್ತು ನೀವೊಂದು ನ್ಯೂಸ್ ಆರ್ಟಿಕಲ್ ಬಂದಿದೆ, ಹೇಳ್ತೀನಿ. ಭಾರತ ಮತ್ತು ಅಮೆರಿಕ ಒಪ್ಪಂದ ನೀತಿಯ ಮೇಲೆ ಭಾರತದ ರೂಪಾಯಿಯ ಮೌಲ್ಯ ಅವಲಂಬಿತವಾಗಿದೆ ಅಂತ ಏನೋ ಹೇಳಿದ್ದಾರೆ. 90 ರೂಪೀಸ್ಗೇನೋ ಹೋಗುತ್ತೆ ಅನ್ನೋದಕ್ಕೆ, ಅದು ಅನಾಲಿಸಿಸ್ ಅಷ್ಟೇ. ಓಕೆ, ನೆಕ್ಸ್ಟ್, ರಿಪೋರ್ಟ್ಸ್ ನ್ಯೂಸ್ ಅಬೌಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ UN, UNSC, WHO, IMF, G7, G20, ASEAN, BRICS, World Bank. GS2, Section 3, Public Administration and International Relations, ಲಾಸ್ಟ್ ಯೂನಿಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅಲ್ಲಿ ಬರುವಂಥ ಇಂಟರ್ನ್ಯಾಷನಲ್ ಇಶ್ಯೂಸ್ ಅಲ್ಲಿಗೆ ಇಲ್ಲಿಗೆ ಲಿಂಕ್ ಆಗಿದೆ. ಓಕೆ, ಸೊ ಇಲ್ಲಿ ನಿಮಗೆ MCQ ಫಾರ್ಮ್ಯಾಟಲ್ಲೂ ಬರುತ್ತೆ ಆ್ಯಂಡ್ ನಿಮಗೆ ಮೇನ್ಸ್ಗೂ ಯೂಸ್ ಆಗುತ್ತೆ. ಮೇನ್ಸಲ್ಲೇನು ಈ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆನೇ ಕೊಟ್ಬಿಟ್ಟಿರ್ತಾನೆ. ಬ್ರಿಕ್ಸು, G20, ಇದನ್ನ ಇಂಡಿಯಾಸ್ ಪೊಸಿಷನ್ ಇನ್ ಗ್ಲೋಬಲ್ ಪವರ್, ಈ ಥರದ್ದೇನೋ ಒಂದು ಲಿಂಕ್ ಮಾಡಿ ಕೊಟ್ಟಿರ್ತಾರೆ. ಅದು ಬಿಟ್ಟು ನಿಮಗೆ ಪ್ರಿಲಿಮ್ಸಲ್ಲೇ MCQ ಫಾರ್ಮ್ಯಾಟಲ್ಲಿ ಅಂದರೆ ಈಗ ಜೆಂಡರ್ ಗ್ಯಾಪ್ ಇಂಡೆಕ್ಸ್, ಓಕೆ, ಜೆಂಡರ್ ಈಕ್ವಾಲಿಟಿ ಇಂಡೆಕ್ಸ್, ಇಂಡಿಯಾಸ್ ರ್ಯಾಂಕು ಯಾರು ಕೊಡ್ತಾರೆ, ಇದನ್ನೆಲ್ಲ ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲೂ ಕವರ್ ಮಾಡ್ತಾರೆ. ಬಟ್ ನೀವು ನ್ಯೂಸ್ ಪೇಪರ್ಲಿ ಓದಿ ತಿಳ್ಕೊಳೋದನ್ನ ಕಲಿಬೇಕು. ಓಕೆ, ಆಯ್ತಾ? ನೆಕ್ಸ್ಟ್, ಇಂಡಿಯನ್ಸ್ ಅಪಾಯಿಂಟೆಡ್ ಟು ಇಂಪಾರ್ಟೆಂಟ್ ಪೊಸಿಷನ್ ಇನ್ ದೀಸ್ ಇನ್ಸ್ಟಿಟ್ಯೂಷನ್ಸ್. ದೀಸ್ ಇನ್ಸ್ಟಿಟ್ಯೂಷನ್ ಅಂದರೆ ವರ್ಲ್ಡ್ ಬ್ಯಾಂಕು ಅದರಲ್ಲಿ. ಓಕೆ, ಸರಿನಾ? ನೆಕ್ಸ್ಟ್, ಅನ್ರೆಸ್ಟ್, ಅಶಾಂತಿ. ಪ್ರಪಂಚದ ಯಾವುದೇ ಭಾಗದಲ್ಲಿ ಅಶಾಂತಿ ತಲೆದೋರಿದ್ರೆ ಅಥವಾ ಈ ಕ್ಲಾಶಸ್ ನಡೀತಾ ಇದ್ರೆ ಅದು ಇಂಪಾರ್ಟೆಂಟ್. ಓಕೆ, ಸೊ ಹೆಂಗ್ ಇಂಪಾರ್ಟೆಂಟ್ ಅಂದ್ರೆ ಒಂದು ಪಿನ್ ಅಂತ. ಸೊ ಪಿನ್, ಪ್ಲೇಸಸ್ ಇನ್ ನ್ಯೂಸ್, ಪರ್ಸನ್ಸ್ ಇನ್ ನ್ಯೂಸ್. ಪರ್ಸನ್ಸ್ ಇನ್ ನ್ಯೂಸ್ ಫೇವ್ರೇಟ್ ಫಾರ್ ಕರ್ನಾಟಕ ನಮಗೆ ಎಕ್ಸಾಮ್ಸ್ ಅಲ್ಲಿ. ಓಕೆ, ಫಾರ್ ದ ಫಸ್ಟ್ ಟೈಮ್ ಇಂಡಿಯನ್ ಅಪಾಯಿಂಟೆಡ್ ಟು ವರ್ಲ್ಡ್ ಬ್ಯಾಂಕ್. ಓಕೆ, ಫಸ್ಟ್ ಟೈಮ್ ಇಂಡಿಯನ್ ಅಪಾಯಿಂಟೆಡ್ ಟು IMF. ಫಸ್ಟ್ ಇಂಡಿಯನ್ ವುಮೆನ್ ಟು ಬಿ ಅಪಾಯಿಂಟೆಡ್ ಇನ್ US ಸೆನೆಟ್. ಈ ಥರದ್ದೇನೋ ಬಂದಿರುತ್ತೆ ಅನ್ಕೊಳ್ಳಿ ನ್ಯೂಸ್, ಅದು ಇಂಪಾರ್ಟೆಂಟ್. ಅದ್ರ ಮೇಲೆ 100% ಕ್ವೆಶನ್ ಬಂದೇ ಬರುತ್ತೆ KS ಎನಿ ಎಕ್ಸಾಮ್ಸ್ ಅಲ್ಲಿ, ಫಿಲಿಮ್ಸ್ ಅಲ್ಲಿ. ಓಕೆ,
So persons in news, then same places in news, unrest in any part of world. Gaza Strip, Israel, okay. Again Ukraine ಮತ್ತೆ ರಷ್ಯಾ ಮೇಲೆ ಮಧ್ಯದಲ್ಲಿ ಬರುವಂತ ಆ ಪ್ಲೇಸಸ್ ಮೇಲೆ, ದಟ್ ಇಸ್ ಪ್ಲೇಸಸ್ ಇನ್ ನ್ಯೂಸ್. ಸೇಮ್ ವಿತ್ ರೆಸ್ಪೆಕ್ಟ್ ಟು ಈಗ ಪ್ರೆಸಿಡೆಂಟ್ ಫಸ್ಟ್ ಟೈಮ್ ವಿಸಿಟೆಡ್ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಏನೋ ಅಂತ ಬಂದಾಗ ಅಲ್ಲಿ ಸಮುದ್ರ ಬಗ್ಗೆ ಮತ್ತೆ ಆ ಸಮುದ್ರ ಸುತ್ತಮುತ್ತ ಇರುವ ರಾಷ್ಟ್ರಗಳ ಬಗ್ಗೆ ಕ್ವಶನ್. ರಾಷ್ಟ್ರಗಳ ಬಗ್ಗೆ ಅಂದ್ರೆ ಅದು ಯಾವಾಗ ಬಿಡ್ತು ಅಂತಲ್ಲ, ಈ ಸಮುದ್ರದ ಸುತ್ತ ಹೊಂದಿಕೊಂಡಿರುವ ರಾಷ್ಟ್ರಗಳು ಯಾವ್ಯಾವು ಅಂತ ಕೇಳ್ತಾನೆ. 4 ಆಪ್ಷನ್ ಇರುತ್ತೆ, 4 ಮೂರ್ ಕಾಂಬಿನೇಷನ್ ಕೊಟ್ಟಿರುತ್ತೆ, ಯಾವುದೋ ಒಂದೋ ಎರಡೋ ಇರಲ್ಲ, ಅದನ್ನ ಐಡೆಂಟಿಫೈ ಮಾಡಿದ್ರೆ ಆನ್ಸರ್ ಬರುತ್ತೆ. ಅದಕ್ಕೆ ಮ್ಯಾಪಿಂಗು ತುಂಬಾ ಇಂಪಾರ್ಟೆಂಟ್. ಪಿನ್ ಪರ್ಸನ್ಸ್ ಇನ್ ನ್ಯೂಸ್, ಓಕೆ, ಫಸ್ಟ್ ಟೈಮ್ ಅಪಾಯಿಂಟೆಡ್, ಫಸ್ಟ್ ವುಮೆನ್, ಫಸ್ಟ್ ಫ್ರಮ್ ಕರ್ನಾಟಕ, ಓಕೆ, ಇವೇನ್ ಬರುತ್ತೋ ಅದು ಇಂಪಾರ್ಟೆಂಟು. ಅದಾದ್ಮೇಲೆ ಅನ್ರೆಸ್ಟ್ ಇನ್ ಎನಿ ಪಾರ್ಟ್, ಆ ಪ್ಲೇಸಸ್ ಇಂಪಾರ್ಟೆಂಟು. ದೆನ್ ವಿಸಿಟ್ ಆಫ್ ಪ್ರೈಮ್ ಮಿನಿಸ್ಟರ್ ಆರ್ ಪ್ರೆಸಿಡೆಂಟ್ ಫಾರ್ ದ ಫಸ್ಟ್ ಟೈಮ್, ಆ ಥರ ಏನಾರು ಇದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸಿ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ, ಅಂತಾರಾಷ್ಟ್ರೀಯ ಒಪ್ಪಂದಗಳು, ದೆನ್ ಎನಿ ಪ್ರೋಟೋಕಾಲ್. ಓಕೆ, ಇದು ಅಗೇನ್ ಎನ್ವಿರಾನ್ಮೆಂಟಲ್ ಹೇಳ್ತಾರೆ, ಎನ್ವಿರಾನ್ಮೆಂಟಲ್ ಲಾಸ್ಟಲ್ಲಿ ಬರುವಂತ ಇದು ಪ್ರೋಟೋಕಾಲ್ಸ್, ಇದ್ರ ಬಗ್ಗೆ ಎಲ್ಲ. ಓಕೆ, ಯೂಶಲಿ ಆ ಕ್ಲಾಸ್ ಮಾಡುವಾಗ ಅಲ್ಲಿ ತನಕ ಏನಾಗಿದೆ ಅದನ್ನೆಲ್ಲ ಅವ್ರು ಕವರ್ ಮಾಡಿರ್ತಾರೆ, ಅದಾದ್ಮೇಲೆ ಬರುವಂಥದ್ದು ಇಂಪಾರ್ಟೆಂಟ್. ದೆನ್ ನ್ಯಾಷನಲ್ ಪಾರ್ಕ್ಸ್, ಟೈಗರ್ ರಿಸರ್ವ್, ನ್ಯೂ ರಿಸರ್ವ್ಸ್ ಆರ್ ಪಾರ್ಕ್ಸ್ ಎಸ್ಟಾಬ್ಲಿಷ್, ಇದು ಇಂಪಾರ್ಟೆಂಟ್. ಇದು ಅಷ್ಟೇ ಫೇವ್ರೇಟ್ ಏರಿಯಾ ಕ್ವೆಶನ್ಸ್ ಕೇಳೋದಕ್ಕೆ. ಎಷ್ಟು ಟೈಗರ್ ರಿಸರ್ವ್ಸ್ ಇದೆ, ಈಗ ಲೇಟೆಸ್ಟ್ ಯಾವುದೋ ಒಂದು ಆ್ಯಡ್ ಆಯಿತು ಅಂದರೆ ಲೇಟೆಸ್ಟ್ 58 ಟೈಗರ್ ರಿಸರ್ವ್ ಆ್ಯಡೆಡ್ ಟು ದ ನ್ಯಾಷನಲ್ ಟೈಗರ್ ರಿಸರ್ವ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಯಾವ ಸ್ಟೇಟಲ್ಲಿದೆ ಅದು ಒಂದು, ಅದಾದ್ಮೇಲೆ ಆ ಸ್ಟೇಟ್ಸಲ್ಲಿ ಅದು ಬಿಟ್ಟು ಇನ್ನೆಷ್ಟು ಟೈಗರ್ ರಿಸರ್ವ್ಸ್ ಇದೆ, ಓಕೆ, ಅದು ಇಂಪಾರ್ಟೆಂಟ್. ಪ್ರೊಜೆಕ್ಟ್ ಟೈಗರ್ದು 50 years ಆಯಿತು, ಅದು ಅವಾಗ ನಮಗೆ 2023 24 ಇಂಪಾರ್ಟೆಂಟ್ ಆಯ್ತು, ಯಾಕಂದರೆ ಪ್ರೈಮ್ ಮಿನಿಸ್ಟ್ರು ಬಂಡೀಪುರ್ಗೆ ವಿಸಿಟ್ ಮಾಡಿದ್ರು. ಓಕೆ, ಅಲ್ಲಿ ಟೈಗರ್ ಸೆನ್ಸಸ್ದು ರಿಪೋರ್ಟು ಬಿಟ್ಟರು. ಪ್ರೊಜೆಕ್ಟ್ ಟೈಗರ್ 1973 ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿಂದ ಅಲ್ಲಿಗೆ 50 years ಆಗಿತ್ತು. ಓಕೆ, ಸೊ ಈ ಥರ ಲಿಂಕ್ ಇರುತ್ತೆ, ಸರಿನಾ? ಸೊ ಈ ಥರದ್ದು ಬಂದಾಗ ಅಬ್ಸರ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್ ನ್ಯೂ ಸ್ಪೀಸೀಸ್ ಫೌಂಡ್, ಎನಿ ಪ್ರೋಗ್ರಾಮ್ಸ್ ಫಾರ್ ಸ್ಪೆಸಿಫಿಕ್ ಸ್ಪೀಸೀಸ್ ಬೈ ಸ್ಟೇಟ್ಸ್ ಆರ್ ದ ಸೆಂಟ್ರಲ್ ಗವರ್ಮೆಂಟ್. ದೆನ್ ನ್ಯಾಷನಲ್ ವಾಟರ್ವೇಸ್, ಕಮಿಟೀಸ್ ಆನ್ ಪ್ರೊಟೆಕ್ಷನ್ ಆಫ್ ದೀಸ್ ವಾಟರ್ವೇಸ್. ಓಕೆ, ಸೊ ಏನಾದರೂ ಸಮಿತಿಗಳು ಮಾಡಿದ್ರೆ ಅದು ಇಂಪಾರ್ಟೆಂಟ್. ಆ ಸಮಿತಿ ಏನಕ್ಕೆ ಮಾಡಿದ್ರು ಅಂತ, ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಸಮಿತಿ ಅಂತ ಮಾಡಿದ್ರು. ಅದು ಏನ್ ರಿಪೋರ್ಟ್, ಅದೆಲ್ಲ ಹಳೇದಾಯ್ತು. ಆ ಥರದ್ದು ಏನಾದರೂ ಬಂದ್ರೆ, ಓಕೆ, ಕಮಿಟೀಸ್ ಆನ್ ಪ್ರೊಟೆಕ್ಷನ್ ಆಫ್ ಈಸ್ಟರ್ನ್ ಹಿಮಾಲಯಾಸ್, ಓಕೆ, ಈ ಥರದ್ದು ಏನಾದ್ರು ಬಂದ್ರೆ ಅದು ಇಂಪಾರ್ಟೆಂಟ್. ಪ್ರೊಟೆಕ್ಷನ್ ಆಫ್ ಕೋರಲ್ ರೀಫ್ಸ್ ಇನ್ ದ ಈಸ್ಟರ್ನ್ ಕೋಸ್ಟ್, ಈ ಥರ ಏನು ಸ್ಪೆಸಿಫಿಕ್ ಬಂದಾಗ ಅದು ಇಂಪಾರ್ಟೆಂಟ್. ಸಿ ಇದು ಏನು ಬರ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀವಿ, ಹೇಳಕ್ಕಾಗಲ್ಲ ಯಾವುದೇ ಸ್ಪೆಸಿಫಿಕ್. ಈಗ ಇಲ್ಲಿ ತನಕ ಯಾವ್ದಾದ್ರು ಬಂದಿರೋದ್ರ ಮೇಲೆ ಹೇಳ್ತೀವಿ, ಯಾವ್ದಾದ್ರು ಹೊಸದು ಬರ್ಬೋದು, ಅದು ಬಂದ್ರೆ ನಾವು ಅದನ್ನು ಓದಬೇಕು. ಓಕೆ, ನೆಕ್ಸ್ಟ್ ಪೊಲ್ಯೂಷನ್, ಲ್ಯಾಂಡ್ ಸ್ಲೈಡ್ಸ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಮಾಲಿನ್ಯ, ಭೂಕುಸಿತ, ಘನತ್ಯಾಜ್ಯ ನಿರ್ವಹಣೆ. ಓಕೆ, ಸೊ ಇಲ್ಲಿ ಲ್ಯಾಂಡ್ ಸ್ಲೈಡ್ಸ್, ಓಕೆ, ಘನತ್ಯಾಜ್ಯ ನಿರ್ವಹಣೆಯ ಕಾಯ್ದೆ ಅಂತ ಏನಾದ್ರು 2025 ತಂದ್ರೆ, ಓಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಆ ಕಾಯ್ದೆಯಲ್ಲಿ ಏನು ಹೇಳಿದ್ರೆ ಪ್ರಮುಖ ಅಂಶಗಳು ಅಗೇನ್ ನ್ಯೂಸ್ ಪೇಪರ್ಲಿ ಇರುತ್ತೆ. ಆ ನ್ಯೂಸ್ ಪೇಪರ್ಲಿ ಅದು ಏನು ಕೊಟ್ಟಿರ್ತಾರೆ ಅದು ಇಂಪಾರ್ಟೆಂಟ್, ಅದ್ರ ಮೇಲೆ ಕ್ವೆಶನ್ಸ್ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ಬಯೋಫ್ಯೂಯಲ್ಸ್, ಗ್ರೀನ್ ಎನರ್ಜಿ, ಗ್ರೀನ್ ಬಿಲ್ಡಿಂಗ್, ಗ್ರೀನ್ ಮೊಬಿಲಿಟಿ. ಸೊ ಇದು ಅಗೇನ್ ನ್ಯೂಸ್ ಅಲ್ಲಿ ಇರುತ್ತೆ, ಈಗಿಲ್ಲ, ಲಾಸ್ಟ್ ಈಗ ಒಂದು 2-3 months ಅಲ್ಲಿ ಇತ್ತು. E20 ಅಂತ, ಎಥನಾಲ್ 20. ಓಕೆ, ಸೊ ಅಲ್ಲಿ ಎಥನಾಲ್ನ 20% ಬ್ಲೆಂಡ್ ಮಾಡಿರ್ತಾರೆ. ಅಲ್ಲಿ ಥಿಯರಿ ಆಸ್ಪೆಕ್ಟ್ಸ್ ಏನು ಅಂದರೆ, ಸೊ E20 ಟಾರ್ಗೆಟ್ ಯಾವ ಇಯರ್ಗೆ ಮಾಡಬೇಕು ಅಂತಿದ್ವಿ, ಮುಂಚೆನೆ ಮಾಡಿದೀವಿ ಅನ್ನೋದು ಹೇಳಿರ್ತಾರೆ. ಸೊ ಟಾರ್ಗೆಟ್ ಅದ್ರ ಮೇಲೆ ಕ್ವೆಶನ್ಸ್ ಫ್ರೇಮ್ ಮಾಡ್ತಾರೆ. ಕನ್ಸಿಡರ್ ದ ಫಾಲೋಯಿಂಗ್ ಕ್ವೆಶನ್ಸ್. E20 represents a fuel which is used in 2-wheelers. Okay, all the BS6 vehicles are compatible with E20 fuel. Okay, E20 to be achieved by 2027 has been achieved 3 years early in 2024. ಈ ಥರ ಕ್ವೆಶನ್, ಈ ಥರ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ. ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? 1 and 2, 2 and 3, 1, 2, 3, ನನ್ ಆಫ್ ದ ಅಬೋವ್. ಸೈನ್ಸ್ ಅಂಡ್ ಟೆಕ್ನಾಲಜಿ. ಓಕೆ, ಸೊ ಏನೇನು ಓದಬೇಕು? ಸ್ಪೇಸ್ ಟೆಕ್ನಾಲಜಿ ರಿಲೇಟೆಡ್ ಆ್ಯಂಡ್ ಏಜೆನ್ಸೀಸ್, ಇಸ್ರೋ, ನಾಸಾ ಮತ್ತೆ ಆ್ಯಂಡ್ ದೇರ್ ಲಾಂಚಸ್. ಓಕೆ, ಅದರಲ್ಲಿ ಯಾವ್ದಾದ್ರು ಟೈಅಪ್ಸ್ ಆದರೆ ಇಸ್ರೋ
ಮತ್ತೆ ನಾಸಾ ನಿಸಾರ್ ಅಂತ ಆಗಿತ್ತು. ಓಕೆ, ಯಾವ್ದಾದ್ರು ರೀಸೆಂಟ್ ಸ್ಯಾಟಲೈಟ್ ಲಾಂಚ್ ಮಾಡಿದ್ರೆ ಅದರಲ್ಲಿ ಏನಾದರೂ ಸ್ಪೆಸಿಫಿಕ್ ಆಗಿದ್ರೆ ಫಸ್ಟ್ ಟೈಮ್ ಆ್ಯಂಡ್ ದಿಸ್ ಸ್ಯಾಟಲೈಟ್ ಹ್ಯಾಸ್ ಕ್ಯಾರಿಡ್ ಹೈಯೆಸ್ಟ್ ನಂಬರ್ ಆಫ್ ಲೋಡ್ಸ್. ಓಕೆ, ಅಥವಾ ಈ ಹೊಸ ಇಂಜಿನ್ ಟೆಕ್ನಾಲಜಿಯಲ್ಲಿ ಈ ಥರದ್ದು ಏನಾದರೂ ಫಸ್ಟ್ ಟೈಮ್ ಅಂತ ಏನಾದರೂ ನ್ಯೂಸಲ್ಲಿ ಬಂದರೆ ಅದು ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಓಕೆ, ನೆಕ್ಸ್ಟ್ IoT, ICT ಸೂಪರ್ ಕಂಪ್ಯೂಟರ್. ಓಕೆ, ಇಂಡಿಯಾ ಡೆವಲಪ್ಡ್ ನ್ಯೂ ಸೂಪರ್ ಕಂಪ್ಯೂಟರ್ ನೇಮ್ಡ್ ಅಂತೇಳಿ ಏನಾದ್ರು ಬರ್ಬೋದು. ಓಕೆ, ಆ ಸ್ಪೀಡ್ ಏನು, ಅದನ್ನ ಯಾರು ಡೆವಲಪ್ ಮಾಡೋದು, ಓಕೆ, ಇವನ್ನೆಲ್ಲ ಕೊಟ್ಟಿರ್ತಾರೆ, ಅದು ಇಂಪಾರ್ಟೆಂಟ್. ಇದ್ರ ಮೇಲೆನೆ ಕ್ವೆಶನ್ಸ್ ಇರುತ್ತೆ. ಓಕೆ, ಇದು ನಿಮಗೆ ಮೇನ್ ಸಿಲೆಬಸ್ ಅಲ್ಲಿ ಬರುತ್ತೆ. ಅದಕ್ಕೆ ನಾನು ನಿಮ್ಗೆ ಅವಾಗಲೇ ಹೇಳಿದ್ದು GS3 ಸೆಕ್ಷನ್ 1 ರೋಲ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಟು ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಹೌದಾ? ಓಕೆ, ನೆಕ್ಸ್ಟ್ 5G, ನ್ಯಾನೋ ಟೆಕ್ನಾಲಜಿ, ಅದರ್ ಟೆಕ್ನಾಲಜಿಕಲ್ ಇನೋವೇಷನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್. ಓಕೆ, ಇದು ರಿಲೇಟೆಡ್. ಸೊ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಬರ್ತಾ ಇದೆ. ಹೌದಾ? ನ್ಯೂಸ್ ಆರ್ಟಿಕಲ್ ಬರ್ತಾ ಇದೆ ಅಂಡ್ ಎಸ್ಸೆಗೂ ಎಕ್ಸ್ಪೆಕ್ಟೆಡ್. ಓಕೆ, ಸೊ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಲ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಬ್ರಿಡ್ಜಿಂಗ್ ರೂರಲ್ ಅರ್ಬನ್ ಗ್ಯಾಪ್, ಓಕೆ, ಇನ್ ಎಂಪವರಿಂಗ್ ಯೂತ್, ಈ ತರ ಏನಾದ್ರೂ ಬರ್ಬೋದು. ಅವಾಗ ಏನ್ ಮಾಡಬೇಕು? ಸೊ ನಾ ಅವಾಗಲೇ ಹೇಳಿದೆ ಯೋಜನಾ ಮ್ಯಾಗ್ಝಿನ್. ಹೌದಾ? ಸ್ಪೆಷಲ್ ಇಶ್ಯೂಸ್ ಇರುತ್ತೆ, ಅದರಲ್ಲಿ ಹೆಡಿಂಗ್ಗೆ ಕೊಟ್ಟಿರ್ತಾನೆ ರೋಲ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಇಂಡಿಯಾಸ್ ಆಸ್ಪಿರೇಷನ್ಸ್ ಟು ಬಿಕಮ್ ಅ ಡೆವಲಪ್ಡ್ ಕಂಟ್ರಿ. ಈ ತರ ಏನೋ ಇರುತ್ತೆ, ಅದರಲ್ಲಿ ಡಿಫ್ರೆಂಟ್ ಆರ್ಟಿಕಲ್ಸ್. ರೋಲ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಹೆಲ್ತ್, ರೋಲ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಎಜುಕೇಶನ್, ರೋಲ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಬ್ರಿಡ್ಜಿಂಗ್ ಗ್ಯಾಪ್ ಬಿಟ್ವೀನ್ ರೂರಲ್ ಅಂಡ್ ಅರ್ಬನ್. ಈ ತರ ಡಿಫ್ರೆಂಟ್ ಆರ್ಟಿಕಲ್ಸ್ ಇರುತ್ತೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ವ್ಯಾಕ್ಸಿನೇಷನ್ಸ್. ಎನಿ ನ್ಯೂ ವ್ಯಾಕ್ಸಿನೇಷನ್ಸ್ ಏನಾದ್ರು ಡೆವಲಪ್ ಮಾಡಿದ್ರೆ ಮೇ ಬಿ ಇಂಡಿಯಾದಿಂದ ಅಥವಾ ಎನಿ ಫಾರಿನ್ ಕಂಟ್ರೀಸ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ದೆನ್ ಡ್ರಗ್ ಡೆವಲಪ್ಮೆಂಟ್ಸ್. ಓಕೆ, ದೆನ್ ಬಯೋಟೆಕ್ನಾಲಜಿ, ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್. ಇದೆಲ್ಲ ಕ್ಲಾಸಲ್ಲಿ ಹೇಳಿರ್ತಾರ. ಓಕೆ, ಯಾವುದು ಬೇಸಿಕ್ ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ ಏನಿದೆ, ಅದ್ರ ಕೆಪಾಸಿಟಿ ಏನು ಅಂತ, ಅದು ರಿಲೇಟೆಡ್ ಏನಾದರೂ ಅಪ್ಡೇಟ್ ನ್ಯೂಸ್ ಪೇಪರ್ ಬಂದರೆ ಅದನ್ನು ನೀವು ಅಪ್ಡೇಟ್ ಮಾಡ್ಕೋ. ಓಕೆ, ಇದಿಷ್ಟು ಸೈನ್ಸ್ ಅಂಡ್ ಟೆಕ್. ಯೂಶಲಿ ನಮ್ಮ ಲಾಸ್ಟ್ ನ್ಯೂಸ್ ಪೇಪರ್ ಲಾಸ್ಟ್ ಪೇಜಸ್ ಅಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಕೊಟ್ಟಿರ್ತಾರೆ. ಓಕೆ, 1-2 ಪೇಜಸ್, ಯಾಕೆಂದ್ರೆ ಇಂಟ್ರೆಸ್ಟ್ ಮೇಲೆ ಕೊಟ್ಟಿರ್ತಾರೆ. ಕ್ರಿಕೆಟ್ ಅದೆಲ್ಲ ಜಾಸ್ತಿ ಕೊಟ್ಟಿರ್ತಾರೆ. ನಾವು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರೋರು ಏನ್ ಮಾಡಬೇಕು? ಈಗ ಎಲ್ಲ ಪ್ರತಿದಿನ ಸ್ಪೋರ್ಟ್ಸ್ ನ್ಯೂಸ್ ಓದ್ಬೇಕಾ? ಅವಶ್ಯಕತೆ ಇಲ್ಲ. ಓನ್ಲಿ ಥಿಂಗ್ ಇಸ್ ಇಂಪಾರ್ಟೆಂಟ್ ಇವೆಂಟ್ಸ್ ಲೈಕ್ ಒಲಿಂಪಿಕ್ಸ್ ಗಿದ್ದಾಗ, ಓಕೆ, ಆ ಒಲಿಂಪಿಕ್ಸ್ ಅಲ್ಲಿ ಯಾರು ಗೆದ್ರು, ಯಾವ ಇವೆಂಟ್ ಅಲ್ಲಿ ಗೆದ್ರು, ಹೆಸರು, ಇವೆಂಟು, ಮೆಡಲ್, ಮೂರೂ ಇಂಪಾರ್ಟೆಂಟ್. ಓಕೆ, ದೆನ್ ವರ್ಲ್ಡ್ ಚಾಂಪಿಯನ್ಶಿಪ್ಸ್. ಓಕೆ, ಫಸ್ಟ್ ಟೈಮ್ ಇಂಡಿಯನ್ ಶಟ್ಲರ್ ಒನ್ ವರ್ಲ್ಡ್ ಚಾಂಪಿಯನ್ಶಿಪ್. ಓಕೆ, ಅದು ಇಂಪಾರ್ಟೆಂಟ್. ಯಾರ ಹೆಸರು, ಇವೆಂಟು, ಎಲ್ಲಿ ನಡೀತು. ಓಕೆ, ಫೈನಲ್ಸ್ ಮಾತ್ರ ಅಥವಾ ಫಸ್ಟ್ ಟೈಮ್ ಇಂಡಿಯನ್ ಎಂಟರ್ಡ್ ಇಂಟು ವರ್ಲ್ಡ್ ಚಾಂಪಿಯನ್ಶಿಪ್ ಫೈನಲ್ಸ್ ಅಂತ ಇದ್ರು ಇಂಪಾರ್ಟೆಂಟ್. ಆ ಫಸ್ಟ್ ಟೈಮ್ ಅನ್ನೋದು ಇಂಪಾರ್ಟೆಂಟ್. ದೆನ್ ಏಷ್ಯನ್ ಗೇಮ್ಸ್, ಇದರಲ್ಲಿ ಕರ್ನಾಟಕ ಕರ್ನಾಟಕದಿಂದ ಯಾರಾದ್ರೂ ಹೋಗಿದ್ರೆ ಅದು ಇಂಪಾರ್ಟೆಂಟ್. ಓಕೆ, ಕರ್ನಾಟಕದಿಂದ ಮೆಡಲ್ ಗೆದ್ದಿರೋರು ಅವರು. ಓಕೆ, ದೆನ್ ನ್ಯಾಷನಲ್ ಗೇಮ್ಸ್, ಖೇಲೋ ಇಂಡಿಯಾ. ಇತ್ತೀಚೆಗೆ ಇದು ಒಂದು ಸ್ವಲ್ಪ GK ತರ. ಖೇಲೋ ಇಂಡಿಯಾ ನ್ಯಾಷನಲ್ ಗೇಮ್ಸ್ ಎಲ್ಲಿ ನಡೀತು, ಎಷ್ಟನೇ ಎಡಿಷನ್, ಅದ್ರದ್ದು ಮೋಟೋ ಏನು, ಇಷ್ಟು. ಅದರಲ್ಲಿ ಓವರ್ ಆಲ್ ಚಾಂಪಿಯನ್ಶಿಪ್ ಫಸ್ಟ್ ಯಾರು ಬಂದ್ರು, ಸೆಕೆಂಡ್ ಯಾರು ಬಂದ್ರು, ಥರ್ಡು, ಆದರೆ ಕರ್ನಾಟಕದ ಪೊಸಿಷನ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಅಚೀವ್ಮೆಂಟ್ಸ್ ಆಫ್ ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ಇನ್ ದ ರೀಸೆಂಟ್ ಇಂಟರ್ನ್ಯಾಷನಲ್ ಈವೆಂಟ್ಸ್. ಓಕೆ, ನೀರಜ್ ಚೋಪ್ರಾ, ಓಕೆ, ಲಕ್ಷ್ಯ ಸೇನ್, ಆಮೇಲೆ ಡಬಲ್ಸ್ ಅಲ್ಲಿ ಶಟಲ್ ಡಬಲ್ಸ್ ಅಲ್ಲಿ ಗೆದ್ರಲ್ಲ ಅವ್ರದ್ದು ಅವ್ರೊಬ್ರನ್ನ ಪಿಕ್ ಮಾಡಿಬಿಟ್ಟು 3-4 ಇವೆಂಟ್ಸ್ ಲೈಕ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ರು, ಕಾಮನ್ವೆಲ್ತ್ ಗೆದ್ರು, ಕಾಮನ್ವೆಲ್ತ್ ಅಲ್ಲಿ ಸೆಕೆಂಡ್ ಬಂದ್ರು, ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಥರ್ಡ್ ಬಂದ್ರು, ಈ ತರ ಒಂದು 3 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಯಾಕಂದ್ರೆ ಅವ್ರು ರಿಪೀಟೆಡ್ ಆಗಿ ನ್ಯೂಸ್ ಅಲ್ಲಿ ಇರ್ತಾರೆ.
ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ರನ್ನರ್ಸ್ ಅಪ್ ಆದ್ರು, ಏಷ್ಯನ್ ಗೇಮ್ಸ್ ಅಲ್ಲಿ ಇದಾದ್ರು, ಮತ್ತೆ ಕಾಮನ್ವೆಲ್ತ್ ಅಲ್ಲಿ ಆಸ್ಟ್ರೇಲಿಯಾ ಓಪನ್ ಈ ತರದೇನೋ ಇರುತ್ತೆ. ಓಕೆ, ಸೊ ಆ ಒಬ್ರನ್ನೇ ಆ ಪೇರ್ನ ಅಥವಾ ಆ ಸಿಂಗಲ್ ಪರ್ಸನಾಲಿಟೀಸ್ ತಗೊಂಡ್ಬಿಟ್ಟು 4 ಸ್ಟೇಟ್ಮೆಂಟ್ಸ್ ಕೊಡ್ತಾರೆ ಎಲ್ಲೆಲ್ಲಿ ಗೆದ್ರು ಅಂತ. ಸೊ ಅದು ಗೊತ್ತಿರಬೇಕು, ಇದು ಅದರ್ ರಿಲೇಟೆಡ್. ಓಕೆ, ನೆಕ್ಸ್ಟ್ ಈವೆಂಟ್ಸಿಗೆ ಬಂದ್ರೆ ಫುಟ್ಬಾಲ್, ಟೆನ್ನಿಸ್, ಕ್ರಿಕೆಟ್, ಚೆಸ್. ಓನ್ಲಿ ದ ಫೈನಲ್ ರಿಸಲ್ಟ್ಸ್ ಇಂಪಾರ್ಟೆಂಟ್. ಓಕೆ, ಫುಟ್ಬಾಲ್ ವರ್ಲ್ಡ್ ಕಪ್ ಅಲ್ಲಿ ಗೋಲ್ಡನ್ ಬೂಟ್, ಗೋಲ್ಡನ್ ಗ್ಲೌಸ್ ಅವಾಗ ನಡೆದಿದ್ರೆ, ಈಗ ಈ ವರ್ಷ 2025 ನಡೆದು ನೀವು 2025ರಲ್ಲಿ ಎಕ್ಸಾಮ್ ಬರೀತಿದ್ರೆ ಅದ್ ನೋಡ್ಬೇಕು. ಓಕೆ, ಸೇಮ್ ವಿತ್ ಟೆನ್ನಿಸ್, ಗ್ರ್ಯಾಂಡ್ ಸ್ಲಾಮ್ಸ್ ಇತ್ತೀಚೆಗೆ ಯಾರು ಗೆದ್ರು. ಓಕೆ, ಆಮೇಲೆ ಕ್ರಿಕೆಟ್ ಫೈನಲ್ಸ್ ಯಾರು ಗೆದ್ರು, ಮ್ಯಾನ್ ಆಫ್ ದ ಟೂರ್ನಮೆಂಟ್, ಹೈಯೆಸ್ಟ್ ರನ್ ಗೆಟರ್, ಇವು ಇಷ್ಟು ನೋಡ್ಕೊಂಡು. ಓಕೆ, ಸೇಮ್ ವಿತ್ ಚೆಸ್. 26ನೇ ತಾರೀಕು ಏನ್ ಸ್ಪೆಷಲು? ಸಂವಿಧಾನ ದಿನ. ಓಕೆ, ಸೊ ಅಗೈನ್ ನಿಮ್ಗೆ ಕ್ಲಾಸಲ್ಲೂ ಪೊಲಿಟಿಯಲ್ ಬಂದಾಗ ಹೇಳ್ತಾರೆ. ಓಕೆ, ಪ್ರಿಯಾಂಬಲ್, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಹೆಂಗ್ ಮಾಡಿದ್ರು ಏನು ಅಂತ. ಸಿ ಅಗೈನ್ ಇದು ಆಡ್. ಓಕೆ, ಸೊ ನಾನು ಅವಾಗಲೇ ಇದರಲ್ಲಿ ಹೇಳಿದೆ PPT-ಯಲ್ಲಿ. ಸೊ ಆಡ್ಸ್ ಕೊಡ್ತಾರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ. ಓಕೆ, ಅವಾಗ ಇದು ಕಾನ್ಸ್ಟಿಟ್ಯೂಷನಲ್ ರಿಲೇಟೆಡ್ ಇದ್ದಾಗ ಇದು ಇಂಪಾರ್ಟೆಂಟ್. ಸೊ ಇಲ್ಲಿ ಏನ್ ಕಂಟೆಂಟ್ ಕೊಟ್ಟಿಯಲ್ಲ, ಭಾರತದ ಸಂವಿಧಾನ, ಭಾರತ ಜನರಾದ ನಾವು ಭಾರತವನ್ನು ಸಾರ್ವಭೌಮ, ಇವೆಲ್ಲ ಹೇಳ್ತಾರೆ. ಪ್ರಿಯಾಂಬಲ್, ಪೀಠಿಕೆ, ಸಮಾಜವಾದ, ಸರ್ವಧರ್ಮ, ಸಮಭಾವನ, ಪ್ರಜಾಪ್ರಭುತ್ವ, ಗಣರಾಜ್ಯವಾಗಿ ರೂಪಿಸಿರುವುದಕ್ಕಾಗಿ ಅದರ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮತೆ ದೊರಕುವಂತೆ ಮಾಡಲು, ವ್ಯಕ್ತಿ ಗೌರವ, ದೇಶದ ಏಕತೆ, ಸಮಗ್ರತೆಗಾಗಿ ಎಲ್ಲರಲ್ಲಿ ಬಂಧುತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೆಯ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಓಕೆ, ಯಾಕೆ ನಾನು ಇದಿಷ್ಟನ್ನು ಹೇಳಿದೆ ಅಂದ್ರೆ, ಇದಿಷ್ಟ್ರ ಮೇಲೆನೆ ಎರಡು ಮೂರು ಕ್ವಶನ್ಸ್ ಮಾಡ್ತಾರೆ. ಓಕೆ, ಇಲ್ಲಿ 5 ಇದಾವಲ್ವಾ, ಸಮಾಜವಾದಿ, ಸರ್ವಧರ್ಮ, ಸಾರ್ವಭೌಮತೆ, ಸಮಾಧಾನ, ಪ್ರಜಾಸತ್ತತೆ, ರಿಪಬ್ಲಿಕ್, ಗಣರಾಜ್ಯ, ಇವೆಲ್ಲದ್ರ ಬಗ್ಗೆ ಯಾವ್ದಾವ್ದಿದೆ, ಯಾವ್ದು ಫಸ್ಟ್ ಬಂತು, ಯಾವ್ದು ಅಗೈನ್ ಪೊಲಿಟಿಯಲ್ಲಿ ಹೇಳ್ತಾರೆ, ಅದ್ರ ಬಗ್ಗೆನೂ ಕ್ವಶನ್ ಮಾಡ್ತಾರೆ. ಒಂದು, ಯಾಕಂದ್ರೆ ನಾನೇ ಲಾಸ್ಟ್ ಟೈಮ್ ಕ್ವಶನ್ಸ್ ಕೆಲವೊಂದು ಮಾಡಿದ್ದೆ ಅಂದ್ರೆ ಟೆಸ್ಟ್ ಸೀರೀಸ್ಗೆ, ಅದಕ್ಕೆ ಹೇಳ್ತೆ. ಆಮೇಲೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ. ಓಕೆ, ನ್ಯಾಯಗಳು ಯಾವ್ಯಾವ ಇದಾವೆ, ಸ್ವಾತಂತ್ರ್ಯ ಯಾವ್ದಾಗುತ್ತೆ, ವಿಚಾರ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆ, ಶ್ರದ್ಧೆ ಮತ್ತು ಉಪಾಸನೆ ಅಂತ ಇದೆ ಅಲ್ವಾ. ಅದರಲ್ಲಿ ಧರ್ಮ ಸ್ವಾತಂತ್ರ್ಯ ಇದೆನಾ ಅಂತ ಸುಮ್ಮನೆ ಸೇರಿಸೋದು ಒಂದು ಎಕ್ಸ್ಟ್ರಾ. ಅದು ತಪ್ಪು ಅಂತ ನಿಮ್ಗೆ ಗೊತ್ತಿರ್ಬೇಕು. ತಪ್ಪು ಅಂತ ಯಾವಾಗ ಗೊತ್ತಿರುತ್ತೆ, ಇಲ್ಲಿ ಸರಿ ಏನಿದೆ ಅಂದ್ರೆ ಧರ್ಮ ಇಲ್ಲ ಅಂತ. ಇದನ್ನ ಓದಿದ್ರೆ ಇದು ಎಲ್ಲೋ ನಾನು ನೋಡ್ದಂಗಿಲ್ಲ, ಇದಿಲ್ಲ ಅನ್ಸುತ್ತೆ, ಅಷ್ಟಾದ್ರೂ ಗೆಸ್ ಮಾಡ್ಬೋದು. ಓಕೆ, ಅದಾದ್ಮೇಲೆ ಸಮತೆ, ಸ್ಥಾನಮಾನ ಹಾಗೂ ಅವಕಾಶಗಳ ಸಮತೆ ಕೊಟ್ಟಿದ್ದಾರೆ. ಇದು ಲಿಂಗ ಸಮತೆ ಇದೆನಾ ಅಂತ ಸುಮ್ಮನೆ ನಾನು ಒಂದು ಎಕ್ಸ್ಟ್ರಾ ಸೇರಿಸ್ತೀನಿ. ಇರಲ್ಲ, ನೀವು ಇದು ನೋಡಿದ್ರೆ ಇರಲ್ಲ ಅಂತ ಗೊತ್ತು, ಇಲ್ಲ ಅಂದ್ರೆ ಇರ್ಬೋದಲ್ಲ ಅಂತ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಇದಿದೆ ಅಲ್ಲ, ಇದ್ರ ಮೇಲೆ ಆಲ್ರೆಡಿ UPSC ಎಲ್ಲ ಕ್ವಶನ್ ಆಗಿದೆ. ಸೊ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಹಸ್ ಮೆನ್ಷನ್ಡ್ ಡೇಟ್ ಅಂಡ್ ಇಯರ್ ಆಫ್ ಎನಾಕ್ಟ್ಮೆಂಟ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್ ಇನ್ ಇಟ್ಸ್ ರಿಟರ್ನ್ ಫಾರ್ಮ್ಯಾಟ್ ಅಂತ ಹೇಳಿದ್ದಾರೆ. ಏನೋ ಅದು ಒಂದು ಸ್ಟೇಟ್ಮೆಂಟ್ ಬಂದಿದೆ, ಆಕ್ಚುಲಿ ಕೊಟ್ಟಿದ್ದಾರೆ. ಅವಾಗ ನಾವು ನೋಡಿರ್ಲಿಲ್ಲ, ಎಷ್ಟೊಂದು ಜನ ಡೌಟ್ ಅಲ್ಲಿದ್ವಿ. ಓಕೆ, ಇದು ಒಂದು ಪಾರ್ಟ್. ದೆನ್ ಭಾರತೀಯ ಪ್ರಜಾಪ್ರಭುತ್ವದ ಹೃದಯವನ್ನು ಶೋಧಿಸಿ. ಓಕೆ, ಸಿ ಇದು ನಿಮ್ಗೆ ಎಸ್ಸೆಗೆ ಇದು ಎಕ್ಸ್ಟ್ರಾ ಕೊಟ್ಟಿರೋ ಕಂಟೆಂಟ್. ಇದು ಕಾನ್ಸ್ಟಿಟ್ಯೂಷನ್ ಇಲ್ಲ. ಎಸ್ಸೆಗೆ ಮೇನ್ಸ್, ಪೀಠಿಕೆ ಅಥವಾ ಬಾಡಿ ಕಂಟೆಂಟ್ ಅಲ್ಲಿ ಯೂಸ್ ಮಾಡ್ಬೋದು ಈ ಸೇಮ್ ವರ್ಡ್ಸ್ ಕನ್ನಡದಲ್ಲಿ ಬರೆಯೋರ್ಗೆ. ಓಕೆ, ಸೊ ನಮ್ಮ ಕಾರ್ಯಕ್ರಮಗಳು ಇವ್ರೇನೇ ಅಂದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಏನೇನು ಕಾರ್ಯಕ್ರಮ ಮಾಡಿದೆ, ಪ್ರಜಾಪ್ರಭುತ್ವದ ಕುರಿತು ಅಭಿಮತ, ಸಾಂವಿಧಾನಿಕ ಮೌಲ್ಯಗಳ ಕುರಿತು ಕಾಲೇಜುಗಳಲ್ಲಿ ಸಂವಾದ. ಓಕೆ, ದೆನ್ ಹಕ್ಕು ಮತ್ತು ಹೊಣೆಗಾರಿಕೆ ಅರಿವು ಮೂಡಿಸುವುದರಲ್ಲಿ ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದ ಸಂವಿಧಾನ ಜಾಗೃತಿ ಕಾರ್ಯಕ್ರಮ. ಓಕೆ, ಇದಿಷ್ಟು ಮಾಡ್ತಾ ಇದೆ.
ಸಿ ಇದು ಕಂಪ್ಲೀಟ್ಲಿ ಇನ್ಫಾರ್ಮೇಟಿವ್ ಅಂಡ್ ಎಕ್ಸಾಮ್ ರಿಲೇಟೆಡ್. ಓಕೆ, ಕನ್ನಡದಲ್ಲಿ ಬರೆಯೋರಿಗೆ ಈ ವರ್ಡ್ಸು ಲೈನ್ಸ್ ಯೂಸ್ ಮಾಡಿದ್ರೆ ಬರುತ್ತೆ. ಸಂವಿಧಾನ, ಯಾಕೆಂದ್ರೆ ನಮ್ಮ ಮೇನ್ ಸಿಲೆಬಸ್ ಇರೋದೇ GS2 ಸೆಕ್ಷನ್ 2 ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಓಕೆ, ಅದರಲ್ಲಿ ಇದನ್ನ ನೀವು ಇದೇ ವರ್ಡ್ಸ್ ಅಲ್ಲಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ, ಇಂಪ್ರೆಸ್ ಮಾಡ್ತೀರಾ ಇವ್ಯಾಲ್ಯೂಯೇಟರ್ಸ್ಗೆ. ಓಕೆ, ಅದಕ್ಕೋಸ್ಕರ. ಸೊ ಈ ತರದ ಇಮೇಜಸ್ ಇದ್ರೆ ಇದನ್ನ ಫೋಟೋ ತೆಗೆದು ಅಥವಾ ಇಮೇಜಸ್ನ ನೀವು ಸೇವ್ ಮಾಡಿ ಇಟ್ಕೊಂಡಿರ್ಬೇಕು, ನಿಮಗೆ ನೆಕ್ಸ್ಟ್ ಮೇನ್ಸ್ಗೆ ಹೆಲ್ಪ್ ಆಗುತ್ತೆ. ಇದನ್ನೇ ನಾನು ಅವಾಗಲೇ ಹುಡುಕಿಸ್ಲಿಲ್ಲ. ಓಕೆ, ಸೊ ಎಸ್ಸೇದ್ ನಾನು ಹೇಳುವಾಗ ಸಿಲೆಬಸ್ಸು ನೋಡಿ ಇಲ್ಲಿ ಹೇಳ್ದೆ, ಬೆಂಗಳೂರು ಟ್ರಾಫಿಕ್ ಇಸಂಟ್ ಜಸ್ಟ್ ಅ ಪ್ರಾಬ್ಲಮ್, ಇಟ್ಸ್ ಅ ಟೆಸ್ಟ್. ಕ್ಯಾನ್ AI, artificial intelligence, infrastructure and policy innovations transform the city into true smart mobility hub? ಎಸ್ಸೆ ಒಂದು ನ್ಯಾಷನಲ್ ಒಂದು ಸ್ಟೇಟ್ ಬಗ್ಗೆ ಕೇಳ್ತಾರೆ, ಅಂದ್ರೆ ಸ್ಟೇಟ್ ಅಂಡ್ ಲೋಕಲ್ ಇಂಪಾರ್ಟೆನ್ಸ್, ಯಾಕಂದ್ರೆ ಬೆಂಗಳೂರು ಕೇಳಿ. ಓಕೆ, ನ್ಯಾಷನಲ್ ರಿಲೇಟೆಡ್ ಸ್ಕ್ರೀನ್ OTT ಬಗ್ಗೆ ಕೇಳಿ, ಈ ವರ್ಷ ನಡೆದಿದೆ ಅಂತ ಮೇನ್ಸ್ ಇಂದಿದೆ. ಸೊ ನೆಕ್ಸ್ಟ್, ನಿನ್ನೆ 26ನೇ ನವೆಂಬರ್ ನ್ಯೂಸ್, AI ಮನುಷ್ಯರ ಸೃಷ್ಟಿಸಿ ಜೂಜು ಸಾವಿರಾರು ಕೋಟಿ ವಂಚನೆ. ಓಕೆ, ಏನ್ ಹೇಳುತ್ತೆ ಇದು? ಪಾಸಿಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಸ್ಟೇಟ್ಮೆಂಟ್? ಸಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬ್ರಾಡ್ ಆಗಿ ತಗೊಂಡ್ರೆ ಇಟ್ ಹ್ಯಾಸ್ ಪಾಸಿಟಿವ್ಸ್, ನೆಗೆಟಿವ್ಸ್. ಹೌದಾ? ಈಗ ನ್ಯೂಸ್ ಯಾವ್ದು ಬಂದಿದೆ? ನೆಗೆಟಿವ್ ಅಲ್ಲಿ ಬಂದಿದೆ ಅಷ್ಟೇ, ಅದರಲ್ಲಿ ತಗೋಬೇಕು. ಅವಾಗಲೇ ಎಸ್ಸೆ ಏನ್ ಕೇಳಿದ್ರು? ಸೆಕೆಂಡ್, ಬೆಂಗಳೂರು ಟ್ರಾಫಿಕ್ ಏನಂತ ಕೇಳಿದ್ರು? ಏನ್ ಕೇಳಿದ್ರಪ್ಪ? ಪಾಸಿಟಿವ್ ಅಲ್ಲಿ ಕೇಳಿದ್ರು ತಾನೆ. ಕ್ಯಾನ್ AI ಸಾಲ್ವ್ ದಿಸ್ ಇಶ್ಯೂ ವಿತ್ ಪಾಲಿಸಿ? ವಿತ್ ಪಾಲಿಸಿ ಇಂಪ್ಲಿಮೆಂಟೇಷನ್. ಅದೇ ಪಾಸಿಟಿವ್ ಅಲ್ಲಿ ಕೇಳಿದ್ದಾರೆ ಅಲ್ವಾ? ಓಕೆ, AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ ಎನಿ ಟೆಕ್ನಾಲಜೀಸ್ ವಿಲ್ ಹ್ಯಾವ್ ಪಾಸಿಟಿವ್ಸ್ ಅಂಡ್ ಸಮ್ ನೆಗೆಟಿವ್ಸ್, ಅದು ಗೊತ್ತಿಲ್ಲ. ಸೊ ಇಲ್ಲಿ ಬಂದಿರೋ ಆರ್ಟಿಕಲ್ ನೆಗೆಟಿವ್ ಬಗ್ಗೆ. ಓಕೆ, ಇಷ್ಟು ಗೊತ್ತಾಯ್ತಾ? ಒಂದು ಬೈಫರ್ಕೇಶನ್. ಜಸ್ಟ್ ನೀವು ಹೆಡ್ಡಿಂಗ್ ಇಟ್ಕೊಂಡ್ರೆ ಸಾಕು, ಇದು ಕಂಟೆಂಟ್ ಪೂರ್ತಿ ತಿಳಿಯೋ ಅವಶ್ಯಕತೆ ಇಲ್ಲ. ದೆಹಲಿ ಗುರುಗ್ರಾಮ ಬೇಡ. ಓಕೆ, ಗೇಮಿಂಗ್ ಕಂಪನಿಗಳು. ಓಕೆ, ತುಂಬಾ ಜನರಲಿಸ್ಟಿಕ್ ಆಗಿದ್ರೆ ನೆನ್ಪಿಟ್ಕೊಳ್ಳಿ, ಇಲ್ಲ ಸ್ಪೆಸಿಫಿಕ್ ಇದ್ರೆ ಯು ಕ್ಯಾನ್ ಇಗ್ನೋರ್. ಜನರಲಿಸ್ಟಿಕ್ ಆಗಿ ಬರಿಬಹುದು, ಲೈಕ್ ದ ನೆಗೆಟಿವ್ ಆಸ್ಪೆಕ್ಟ್ಸ್ ಆಫ್ AI. ರೀಸೆಂಟ್ಲಿ ದೇರ್ ಆರ್ ನ್ಯೂಸ್ ಅಥವಾ ರಿಪೋರ್ಟ್ಸ್ ಆಫ್ AI ಬೀಯಿಂಗ್ ಮಿಸ್ಯೂಸ್ಡ್ ಇನ್ ಹ್ಯೂಮನ್ ಫಾರ್ಮ್ ಇನ್ ಡಿಫರೆಂಟ್ ಗೇಮಿಂಗ್ ಮತ್ತೆ ಗ್ಯಾಂಬ್ಲಿಂಗ್ ಆಸ್ಪೆಕ್ಟ್ಸ್, ಚೀಟಿಂಗ್ ಪೀಪಲ್ ಅಂಡ್ ಮನಿ. ಇಷ್ಟೇ ಸಾಕು. ಅದ್ ಬಿಟ್ರೆ ಬೇರೆ ಡೀಟೇಲ್ ಆಗಿ ಇಲ್ಲಿ ಇನ್ನೊಂದು, ಈ ನಂಬರ್ಸು ಕಂಪ್ಲೀಟ್ಲಿ ಬೇಡ. ಓಕೆ, ಆನ್ಲೈನ್ ಜೂಜು ನಿಷೇಧವಿದ್ದರು ಅಂತ ಇದೆ ಅಲ್ಲ, ಇಲ್ಲಿ ಏನಾದ್ರೂ ಆನ್ಲೈನ್ ನಿಷೇಧ ಕಾಯ್ದೆ ಅಂತ ಏನಾದ್ರೂ ಬಂದ್ರೆ, ಆ ಕಾಯ್ದೆ ಯಾವುದು 2024 ಈ ತರ ಏನಾದ್ರು ಇದ್ರೆ ಅದು ಇಂಪಾರ್ಟೆಂಟ್. ಅದ್ ಬಿಟ್ರೆ ಇನ್ನೇನು ಬೇಕಾಗಲ್ಲ. ಸಿ 52 ಇದೇನು ಬೇಕಾಗಲ್ಲ. ಅರ್ಥ ಆಗ್ತಿದೆಲ್ಲ? ಕಾಯ್ದೆ ಬಂದ್ರೆ ಕಾಯ್ದೆ ಬೇಕು, ಇದ್ರ ನೆಗೆಟಿವ್ ಆಸ್ಪೆಕ್ಟ್ಸ್ ಅನ್ನೋದು ಒಂದು ಗೊತ್ತಿರ್ಬೇಕು ಅಷ್ಟೇ. ಓಕೆ, ಸಿ ಇದು ಇವತ್ತಿಂದಲ್ಲ, ಹಳೇದು. ಜಸ್ಟ್ ನಿಮ್ಗೆ ಗೌರ್ಮೆಂಟ್ ಆಡ್ ತೋರಿಸೋದಕ್ಕೋಸ್ಕರ ತಗೊಂಡಿದ್ದು. ಓಕೆ, 11ನೇ ಕಾಮನ್ವೆಲ್ತ್ ಸಂಸದೀಯ ಸಂಘದ ಭಾರತ ವಿಭಾಗದ ಸಮ್ಮೇಳನ. ಸಿ ಅವತ್ತೇನೋ ಗೊತ್ತಿತ್ತು, ಎಲ್ಲಿ ನಡೀತು ಅಂತ ಕ್ವೆಶನ್. ನಾನು ಅವತ್ತು ಇದು ಹಳೇದಿದು ಸೆಪ್ಟೆಂಬರ್ 11 ಅವಾಗಿನ ನ್ಯೂಸ್. ಅವಾಗ ಕೇಳಿದಾಗ ಹೇಳ್ತಾ ಇದ್ರು, ಈಗ ಅವ್ರಿಗೆ ಕೇಳಿದ್ರೆ ಗೊತ್ತಿಲ್ಲ, ಅಂದ್ರೆ ಅರ್ಧಕ್ಕರ್ಧ ಜನ ಮರ್ತ್ಬಿಟ್ಟಿರ್ತಾರೆ. ಸೊ ಇದು ಎಲ್ಲಿ ನಡೀತು ಅನ್ನೋದು ಇಂಪಾರ್ಟೆಂಟ್. ಓಕೆ, ಅದಾದ್ಮೇಲೆ ಯಾರು ಉದ್ಘಾಟಿಸಿದ್ರು? ಓಕೆ, ಇದು ಇನ್ನೊಂದು ಇಂಪಾರ್ಟೆಂಟ್. ಅವಾಗ ಮೋಸ್ಟ್ಲಿ ಸೆಪ್ಟೆಂಬರ್ 11ರಲ್ಲೇ ಬಂದಿದ್ದು ಅನ್ಸುತ್ತೆ. ಓಕೆ, ಕ್ವಾಂಟಮ್ ಇಂಡಿಯಾ ಬ್ಯಾಂಗ್ಳೂರ್, ಬಿಲ್ಡಿಂಗ್ ಎ ಕ್ವಾಂಟಮ್ ಇಕೋ ಸಿಸ್ಟಮ್. ಸಿ ಇದು ಅಗೈನ್ ಟೆಕ್ನಾಲಜಿ, ರೋಲ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಟುವರ್ಡ್ಸ್ ಡೆವಲಪ್ಮೆಂಟ್ ಆಫ್ ಕಂಟ್ರಿ ಅಂಡ್ ವಾಟ್ ಕರ್ನಾಟಕ ಇಸ್ ಡೂಯಿಂಗ್ ಟುವರ್ಡ್ಸ್ ದ ಡೆವಲಪ್ಮೆಂಟ್ ಯೂಸಿಂಗ್ ಟೆಕ್ನಾಲಜಿ. ಏನ್ ಮಾಡ್ತಾ ಇದೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಯ್ತಾ, ಕ್ವಾಂಟಮ್. ಓಕೆ, ಇದು ರಿಲೇಟೆಡ್.
ಸೊ ಇಲ್ಲಿ ಏನ್ ಮಾಡಿದೆ, ಕರ್ನಾಟಕ ಮಿಷನ್ 2035 ಮಾಡಿದ್ದಾರೆ. ಓಕೆ, ಸೊ ದಿಸ್ ಮಿಷನ್, Karnataka government mission 2035 will help Indian quantum science and technology to the global level with 20 billion economy ಅಂತ ಇದೆ. ಈ ತರ ನಂಬರ್ಸ್ ಇದು ಇಂಪಾರ್ಟೆಂಟ್. ಸಿ ಅವಾಗಲೇ ನಾನು ಹೇಳಿದೆ 520 ಬಿಲಿಯನ್ ಅದೆಲ್ಲ ಬೇಡ, ಈ ತರದ್ದು ಇಂಪಾರ್ಟೆಂಟ್. ಮಿಷನ್ 2035. ಓಕೆ, ಇದು ಇವೆರಡರಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಇದು ಫಿಲಿಮ್ಸ್ ಬರುತ್ತೆ. ಇದು ನೆನಪಿದ್ರೆ ಓಕೆ, ಇಲ್ಲ ಅಂದ್ರೆ ಇಗ್ನೋರ್ ಮಾಡ್ಬೋದು. ಅಥವಾ ಅರೌಂಡ್ 20 ಮಿಲಿಯನ್, ಓಕೆ ಸಾರಿ ಬಿಲಿಯನ್ ನ ಕರೆಕ್ಟ್ ಹಾಕ್ಬೇಕು. 15 to 20 ಬಿಲಿಯನ್ ಅಂತ ಬರೆದ್ರು ನಡೆಯುತ್ತೆ. ಇದು ಮೇನ್ಸ್ ಅಲ್ಲಿ ಬರಿಬೇಕಾಗಿರತ್ತದು. ಓಕೆ, ಇದು ಗೌರ್ಮೆಂಟ್ ಆ್ಯಡ್, ಅದಕ್ಕೋಸ್ಕರ ತಗೊಂಡಿದ್ದು. ಸೊ ವಾಟ್ ಆರ್ ದ ಥೀಮ್ಸ್ ಅಂದ್ರೆ, ಕ್ವಾಂಟಮ್ ಇನ್ ಕಂಪ್ಯೂಟಿಂಗ್ ಅಂಡ್ ಫೈನಾನ್ಸ್, ಕ್ವಾಂಟಮ್ ಇನ್ ಹೆಲ್ತ್ ಕೇರ್, ಕ್ವಾಂಟಮ್ ಇನ್ ಸೆಕ್ಯೂರಿಟಿ, ಕ್ವಾಂಟಮ್ ಇನ್ ಪೆರಿಫೆರಲ್ ಹಾರ್ಡ್ವೇರ್, ಕ್ವಾಂಟಮ್ ಇನ್ ಸೊಸೈಟಿ ಅಂಡ್ ಆರ್ಟ್. ಹೆಲ್ತ್, ಎಜುಕೇಶನ್ ಇವೆಲ್ಲ ಹೇಳ್ತೀವಲ್ಲ, ಸೊ ಅಲ್ಲಿ ವಾಟ್ ಇಸ್ ದ ರೋಲ್ ಆಫ್ ಟೆಕ್ನಾಲಜಿ ಇನ್ ದೀಸ್ ಏರಿಯಾಸ್ ಅಂದಾಗ, ಕ್ವಾಂಟಮ್ ಟೆಕ್ನಾಲಜಿ ಇನ್ ಕ್ವಾಂಟಮ್ ಕಂಪ್ಯೂಟಿಂಗ್ ಇನ್ ಹೆಲ್ತ್ ಕೇರ್, ಸೆಕ್ಯೂರಿಟಿ, ಹಾರ್ಡ್ವೇರ್, ಈ ಥರ. ಓಕೆ, ಎಕ್ಸಾಂಪಲ್ಗೋಸ್ಕರ ತಗೊಂಡಿದ್ದು. ಈ ಥರ ನ್ಯೂಸ್ ಬಂದಾಗ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇವತ್ತಿಂದು. ಓಕೆ, ಜಾಗತಿಕ ಸಾಮರ್ಥ್ಯ ಕೇಂದ್ರ ಸ್ಥಾಪನೆ. ಓಕೆ, ಇದು ಅಗೈನ್ ಕಂಟಿನ್ಯೂಯೇಷನ್. ಗ್ಲೋಬಲ್ ಕೆಪಾಸಿಟಿ ಸೆಂಟರ್, ಜಾಗತಿಕ ಸಾಮರ್ಥ್ಯ ಕೇಂದ್ರ. ಓಕೆ, ಇದನ್ನ MB ಪಾಟೀಲ್ ಅವ್ರು ಹೇಳಿದ್ರು. ನಾವು ಮತ್ತೆ ಬ್ರಿಟನ್ ಸರ್ಕಾರದ ಜೊತೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂತ. ಓಕೆ, ಸೊ ಇದನ್ನ ಈಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಏನಕ್ಕೆ? ರಾಜ್ಯದಲ್ಲಿ ಕಂಪನಿಯ ಬಂಡವಾಳ ಹೂಡಿಕೆ ಮತ್ತು ಭವಿಷ್ಯದಲ್ಲಿ ಸಹಭಾಗಿತ್ವ ಸಂಪೂರ್ಣ ಬೆಂಬಲ ನೀಡುವುದಾಗಿ ಸರ್ಕಾರ ಹೇಳಿದೆ. ಓಕೆ, ಇದು ಅಗೈನ್ ಕಂಟಿನ್ಯೂಯೇಷನ್. 2025 ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಎಲ್ಲಿ ನಡೀತು? ಬೆಂಗಳೂರಲ್ಲಿ ನಡೀತು, ಫೆಬ್ರವರಿ 16. ಓಕೆ, ಸೊ ಇದರಲ್ಲಿ ಸುಮಾರು ಪ್ರಾಮಿಸ್ ಮಾಡಿದ್ರು. ಇನ್ವೆಸ್ಟ್ಮೆಂಟ್ $10 ಬಿಲಿಯನ್, ಮತ್ತೆ ಎಂಪ್ಲಾಯ್ಮೆಂಟ್ 20 ಮಿಲಿಯನ್, ಈ ತರದೆಲ್ಲ. ಅದರದ್ದು ಕಂಟಿನ್ಯೂಯೇಷನ್ ಆರ್ಟಿಕಲ್. ಓಕೆ, ಸಿ ನ್ಯೂಸ್ ಪೇಪರ್ ಯಾವಾಗಲೂ ಅಬ್ಸಲ್ಯೂಟ್ ಇರಲ್ಲ, ಇವತ್ತಿಂದೆ ಅಂತ ಕಂಟಿನ್ಯೂಟಿ ಇರುತ್ತೆ. ಸೊ ಕೆಲವೊಂದು ನ್ಯೂಸು ಪ್ರೀವಿಯಸ್ ಕಂಟಿನ್ಯೂಟಿ ಇರುತ್ತೆ. ನೀವು ಓದಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿಂದ ಓದ್ತಾ ಹೋದ್ರೆ ನಿಮಗೆ 5-6 ಮಂತ್ಸಲ್ಲಿ ಸುಮಾರು ಗೊತ್ತಾಗ್ತಾವೆ, ಈ ನ್ಯೂಸ್ ಇದು ರಿಲೇಟೆಡ್, ಇದ್ರ ನೆಕ್ಸ್ಟ್ ಕಂಟಿನ್ಯೂಟಿ ಇದು ಅಂತ. ಬಟ್ ನೀವು ಓದ್ತಾ ಇರ್ಬೇಕಷ್ಟೇ. ಓಕೆ, ಸೊ ಇಲ್ಲಿ ಜಾಗತಿಕ ಸಾಮರ್ಥ್ಯ ಕೇಂದ್ರ, ರಾಜ್ಯ ಸರ್ಕಾರವು ಇತ್ತೀಚೆಗೆ ಬೆಂಗಳೂರಿನಲ್ಲಿ, ಅದು ಕರ್ನಾಟಕದಲ್ಲಿ ಜಾಗತಿಕ ಸಾಮರ್ಥ್ಯ ಕೇಂದ್ರವನ್ನು ಆರಂಭಿಸಲು ಉದ್ದೇಶಿಸಿದೆ. ಸ್ಥಾಪಿಸಲು ಡ್ಯಾಶ್ ರಾಷ್ಟ್ರದ ಜೊತೆ ಸ್ಥಾಪಿಸಲು ಉದ್ದೇಶಿಸಿದೆ ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ಕೊಡ್ಬೋದು. ಫ್ರಾನ್ಸ್, ಬ್ರಿಟನ್, USA, ಜಪಾನ್. ಓಕೆ, MCQs ಮಾಡೋದಾದ್ರೆ ಅರ್ಥ ಆಗ್ತದೇನಾ? ಯಾರ ಜೊತೆ ಮಾಡ್ತಾ ಇದಾರೆ? ಬ್ರಿಟನ್, UK. ಓಕೆ, ಓಕೆ, ಸೊ ಇಲ್ಲಿ ವಿಆರ್ ಗ್ರೂಪ್ ಡಾಟಾ ಸೆಂಟರ್ ಇದೆಲ್ಲ ಏನ್ ಬೇಕಾಗಲ್ಲ, ಯಾಕಂದ್ರೆ ಇದೇನು ಓದಿದ್ರು ಮತ್ತೆ ನಿಮ್ಗೆ ನೆನಪು ಇರಲ್ಲ. ಸೊ ಇದು ಒಂದು ನೆನಪಿರ್ಲಿ, ಇದನ್ನ ನೀವು ಮೈನ್ಸ್ ಆನ್ಸರ್ಲು ಬರಿಬೋದು, ಒಂದು ಸೆಂಟೆನ್ಸ್, ಒಂದು ಪಾಯಿಂಟ್, ಅಥವಾ ಪ್ರಿಲಿಮ್ಸ್ ಅಲ್ಲೂ ಹೇಳ್ಬೋದು. ಇನ್ನು ಉಳಿದಿದ್ದು ಯಾವುದು ಬೇಕಾಗಲ್ಲ. ಓಕೆ, ಕಟ್ಟಡ ನಕ್ಷೆ ಉಲ್ಲಂಘನೆ ತಡೆಗೆ ಅಗೇನ್ ನೆಕ್ಸ್ಟ್ ಆರ್ಟಿಕಲ್. ಇದು ಗ್ಲೋಬಲ್ ಕರ್ನಾಟಕ ಆಯ್ತು, ಇದು ಲೋಕಲ್ ಬೆಂಗಳೂರು ಆಯ್ತು. ಓಕೆ, GBA ಆಗಿದೆ. ಸೊ ಗ್ರೇಟರ್ ಬೆಂಗಳೂರು ಅಥಾರಿಟಿ, GBA ಆಗಿದೆ ರೀಸೆಂಟ್ ಆಗಿ. ಓಕೆ, ಸೊ ಅದು ರಿಲೇಟೆಡ್ ನ್ಯೂಸು ಬಂತು. ಸೊ ಅಗೈನ್ GBA ಬಗ್ಗೆನೂ ನೀವು ನ್ಯೂಸ್ ಪೇಪರ್ ಬಂದಿದ್ವಾ, ಯಾಕೆ GBA ಮಾಡಿದ್ವಿ, ಇದರಿಂದ ಏನಾಗುತ್ತೆ ಅಡ್ವಾಂಟೇಜಸ್. ಓಕೆ, ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಬೆಂಗಳೂರು ಸಿಟಿ. ಓಕೆ, ಮೇಕಿಂಗ್ ಇಟ್ ಅ ಗ್ಲೋಬಲ್ ಹಬ್, ಡಿಫರೆಂಟ್ ಆಸ್ಪೆಕ್ಟ್ಸ್, ಅಡ್ರೆಸ್ಸಿಂಗ್ ದ ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸ್ ಅಂಡ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್, ಇಂಪ್ರೂವಿಂಗ್ ದ ಗವರ್ನೆನ್ಸ್. ಓಕೆ, ಈ ತರದಕ್ಕೆ ಡಿಸೆಂಟ್ರಲೈಸ್ಡ್ ಪವರ್. ಓಕೆ,
ಸಿ ಇಲ್ಲೇನು GBA ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ, ಗ್ರೇಟರ್ ಬೆಂಗಳೂರು ಅಡ್ಮಿನಿಸ್ಟ್ರೇಟಿವ್ ಆಕ್ಟ್ ಇದ್ರ ಪ್ರಕಾರ ಸೊ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ, ಅವ್ರಿಗೆ ನೋಟಿಸ್ ಕೊಡ್ತೀವಿ ಅಂತ. ಓಕೆ, ಇದು ಯಾವುದು ಬೇಕಾಗಲ್ಲ. ಸ್ಟೆಪ್ಸ್ ಆರ್ ಟೇಕನ್ ಟು ರಿಮೂವ್ ದ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್. ಇಷ್ಟೇ ಗೊತ್ತು, ಇಷ್ಟಿರ್ಲಿ ಅಲ್ಲ, ಇಷ್ಟು ಗೊತ್ತಿರ್ಲಿ, ಇನ್ನು ಉಳಿದಿದ್ದೇನು ಬೇಕಾಗಲ್ಲ. ಇವು ಏನ್ ಬೇಕಾಗಲ್ಲ. ಓಕೆ, ಲಾಸ್ಟ್ ಒನ್ ಟೈಮ್ ನ್ಯೂಸ್ ಇತ್ತು, ಇದೇ ಟ್ರಾಫಿಕ್ ರಿಲೇಟೆಡ್, ಲೈಕ್ ಬೆಂಗಳೂರು ಟ್ರಾಫಿಕ್ ಈಸ್ ಯೂಸಿಂಗ್ ಜಪಾನ್ ಸಮ್ ಟೆಕ್ನಾಲಜಿ ಟು ಅಡ್ರೆಸ್ ಟ್ರಾಫಿಕ್ ಕಂಜೆಷನ್ಸ್ ಅಂತ. ಸೊ ಅದು ಇಂಪಾರ್ಟೆಂಟ್, ಆ ತರದ್ ಬಂದೆ. ಅದ್ ಬಿಟ್ರೆ ಈ ದೊಡ್ಡ ಆರ್ಟಿಕಲ್ ಇರ್ಬೋದು, ಇದು ಯಾವುದು ಬೇಕಾಗಲ್ಲ. GBA ಆಕ್ಟ್, GBA ಅಂಡ್ ಅಡ್ರೆಸ್ಸಿಂಗ್ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ ಅಷ್ಟೇ. 130 days ಅದೆಲ್ಲ ಏನ್ ಬೇಕಾಗಲ್ಲ. ಓಕೆ, ಸಿ ಬುಧವಾರ ಯೂಶಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೈನ್ಸ್ ಇಸ್ ರಿಲೇಟೆಡ್ ಆರ್ಟಿಕಲ್ಸ್ ಬರುತ್ತೆ ಪ್ರಜಾವಾಣಿಯಲ್ಲಿ, ಅದು ಇಂಪಾರ್ಟೆಂಟ್ ಇರುತ್ತೆ, ಯೂಶಲಿ ಇಂಪಾರ್ಟೆಂಟ್ ಇರುತ್ತೆ. 2 ಆರ್ಟಿಕಲ್ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಡ್ರಗ್ ಡೆವಲಪ್ಮೆಂಟು, ಓಕೆ, ವ್ಯಾಕ್ಸಿನೇಷನ್ಸ್ ರಿಲೇಟೆಡ್, ಅದ್ರ ರಿಲೇಟೆಡ್ ಇರುತ್ತೆ, ಅದು ಇಂಪಾರ್ಟೆಂಟ್. ಓಕೆ, ಇದು PLA ಪ್ಲಾಸ್ಟಿಕ್ಗೆ ಪರ್ಯಾಯ. ಅಗೈನ್ ಪ್ರಿಲಿಮ್ಸ್ ಅಲ್ಲೂ ಬರ್ಬೋದು, ಬಟ್ ಮೇನ್ಸ್ ಅಲ್ಲೂ ನಿಮಗೆ ಎನ್ವಿರಾನ್ಮೆಂಟ್ ಎಕಾಲಜಿ, ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್, ಚಾಲೆಂಜಸ್ ಆಫ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್, ಅದರಲ್ಲೂ ಬರುತ್ತೆ. ಓಕೆ, ಇದನ್ನ ನೀವು ಸ್ವಲ್ಪ ಡೀಟೇಲ್ ಆಗಿ ಓದ್ಬೇಕಾಗುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ PLA ಅಂದ್ರೆ ಏನಂತ ಗೊತ್ತಿರ್ಬೇಕು, ಪಾಲಿಲ್ಯಾಕ್ಟಿಕ್ ಆಸಿಡ್. ಓಕೆ, ಸೊ ವಾಟ್ ಈಸ್ ದಿಸ್ PLA ವಿಚ್ ಇಸ್ ಸೀನ್ ಇನ್ ನ್ಯೂಸ್ ಅಂದ್ರೆ, ಇಟ್ ಇಸ್ ಅ ಆಲ್ಟರ್ನೇಟಿವ್ ಟು ಪ್ಲಾಸ್ಟಿಕ್, ಆಲ್ಟರ್ನೇಟಿವ್ ಟು ಅಂದ್ರೆ ಆಪ್ಷನ್ಸ್ ಕೊಡ್ಬೋದು. PLA which was seen in news is ಅಂತ ಹೇಳ್ಬಿಟ್ಟು ಆಪ್ಷನ್ ಆಲ್ಟರ್ನೇಟಿವ್ ಟು ಎಥನಾಲ್, ಅಥವಾ ಆಲ್ಟರ್ನೇಟಿವ್ ಟು ಪ್ಲಾಸ್ಟಿಕ್, ಆಲ್ಟರ್ನೇಟಿವ್ ಟು ಅಂತೇಳಿ ಒಂದು 3-4 ಸ್ಟೇಟ್ಮೆಂಟ್ ರಾಂಗ್ ಕೊಟ್ಟಿರ್ತಾರೆ. ರೈಟ್ ಸ್ಟೇಟ್ಮೆಂಟ್ ಗೊತ್ತಿರ್ಬೇಕು. ಒಂದು ವೆರಿ ಬೇಸಿಕ್, ಪ್ಲಾಸ್ಟಿಕ್ಗೆ ಆಲ್ಟರ್ನೇಟಿವ್ ಅಂತ. ಈಗ ಇದು ಗೊತ್ತಿರುತ್ತೆ, ನಾನು ಹೇಳೋದು ಇನ್ನ 6 ತಿಂಗಳಾದ್ಮೇಲೆ ಮರ್ತೋಗಿರುತ್ತೆ, ಅದಕ್ಕೋಸ್ಕರ ಹಂಗಾಗಿ ಇದು ಕ್ವಶನ್ ಮಾಡಿರ್ತಾರೆ. ವಾಟ್ ಇಸ್ ದಿ PLA ಸ್ಟ್ಯಾಂಡ್ಸ್ ಫಾರ್ ಆಕ್ಟಿಕ್ ಆಸಿಡ್. ಅದನ್ನೇ ಆ 4 ಸ್ಟೇಟ್ಮೆಂಟ್ ಅಲ್ಲಿ ಒಂದು PLA ಸ್ಟ್ಯಾಂಡ್ಸ್ ಫಾರ್ ಅಂತ 1-2 ಸ್ಟೇಟ್ಮೆಂಟ್ ಕೊಟ್ಟು, ಅಥವಾ PLA ಇಸ್ ಆಲ್ಟರ್ನೇಟಿವ್ ಟು ಪ್ಲಾಸ್ಟಿಕ್ ಅಂತ ಒಂದು, ಇನ್ನೊಂದು ಎಥನಾಲ್ಗೆ ಅಂತ ಒಂದು, ಈ ತರ ಒಂದು 4 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಹಂಗ್ ಕೊಟ್ಬಿಟ್ಟು ಕಾಂಬಿನೇಷನ್ ಮಾಡ್ತಾರೆ, ಇಲ್ಲ ಒಂದೇ ರೈಟ್ ಸ್ಟೇಟ್ಮೆಂಟ್ ಕೊಟ್ಟು ಕರೆಕ್ಟ್ ಸ್ಟೇಟ್ಮೆಂಟ್ ನ ಟಿಕ್ ಮಾಡಿ ಅಂತ ಹೇಳಿರ್ತಾರೆ. ಓಕೆ, ಸೊ ಇಲ್ಲಿ ಇಶ್ಯೂಸ್ ಆಫ್ ಪ್ಲಾಸ್ಟಿಕ್ ಯೂಸೇಜ್ ಅಂಡ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಇದ್ರ ಬಗ್ಗೆ ಇದೆ. ಓಕೆ, ಸೊ ಇದು ಇಶ್ಯೂಸ್ ಬಗ್ಗೆ ಹೇಳಿದರೆ, ಪ್ಲಾಸ್ಟಿಕ್ ಯೂಸ್ ಇಂದ ಏನೇನ್ ಆಗ್ತದೆ. ಓಕೆ, ಸೊ ಈ ನಂಬರ್ ಇದೆಲ್ಲ ಇದು ಬೇಕಲ್ಲ, 40 ದಶಲಕ್ಷ ಟನ್ ಉತ್ಪಾದನೆ ಆಗುತ್ತದೆ. ಇದು ದೊಡ್ಡ ರಾಶಿ ಆಗಿದೆ, ಇದೆಲ್ಲ ಚಾಲೆಂಜಸ್ ಇದೆ. ಇದು ಒಂದು, ಓನ್ಲಿ 50% ಆಫ್ ದ ಪ್ಲಾಸ್ಟಿಕ್ ಇಸ್ ಬೀನ್ ರೀಸೈಕಲ್ಡ್, ಇದು 1 ಪಾಯಿಂಟ್. ಓಕೆ, ಇದು 2ನೇ ಪಾಯಿಂಟ್. ಇದು ಯಾವುದು ಬೇಕಾಗಿಲ್ಲ, ಇದು ಇಂಪಾರ್ಟೆಂಟ್. PLA ಇದೊಂದು ಜೈವಿಕ ಪ್ಲಾಸ್ಟಿಕ್. ಓಕೆ, ಸೊ ಇದ್ರ ಸೂತ್ರ C3H402, ಇದು ಒಂದು ನೋಡಿರಿ. ಇದರ ಮೆಲ್ಟಿಂಗ್ ಪಾಯಿಂಟ್ ಬಂದು 150 to 160 ಡಿಗ್ರಿ. ಸೊ ಇದು ಇಲ್ಲೂ ಒಂದು ಸ್ಟೇಟ್ಮೆಂಟ್ ಇದೆ ನೋಡಿ, ಜಗತ್ತಿನಲ್ಲಿ ತಯಾರಾಗುತ್ತಿರುವ ಎಲ್ಲಾ ಜೈವಿಕ ಪ್ಲಾಸ್ಟಿಕ್ ಗಿಂತಲೂ PLA ಬಹಳ ಜನಪ್ರಿಯ. ಓಕೆ, ಇದನ್ನು ಸಾವಯವ ಮೂಲದಿಂದ ತಯಾರಿಸಲಾಗುತ್ತದೆ, ಇಂಪಾರ್ಟೆಂಟ್. ಇದಕ್ಕೆ ಬೇಕಾಗುವ ಕಚ್ಚಾ ವಸ್ತುಗಳು ಇಂಪಾರ್ಟೆಂಟ್, ಪಿಷ್ಟ, ಕಬ್ಬು ಅಥವಾ ಮರಗೆಣಸು, ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನು ಸಕ್ಕರೆ ಕಾರ್ಖಾನೆಗಳಲ್ಲಿ ಉತ್ಪನ್ನಗಳಾಗಿಯೂ ತಯಾರಿಸುತ್ತಾರೆ, ವೆರಿ ಇಂಪಾರ್ಟೆಂಟ್. ಯಾಕೆ, ಈಗ ಕಬ್ಬು ಶುಗರ್ ಫ್ಯಾಕ್ಟರೀಸ್ ಅದು ಒಂದಿದೆ, ಪ್ಲಸ್ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇದೆ. ಓಕೆ, ಇದು ಪಾಲಿಲ್ಯಾಕ್ಟಿಕ್ ಆಸಿಡ್ ತಯಾರಿಸುವ ವಿಧಾನ ನಿಮಗೆ ಅವಶ್ಯಕತೆ ಇಲ್ಲ, ಬಟ್ ಏನೇನು ಯೂಸ್ ಮಾಡ್ತಾರೆ, ಕಬ್ಬು ಅಥವಾ ಮೆಕ್ಕೆಜೋಳದಿಂದ
ಸಕ್ಕರೆ ಉತ್ಪಾದನೆ, ಸಕ್ಕರೆಯನ್ನು ಹದುವಿಕೆ ಒಳಪಡಿಸಿ ಲ್ಯಾಕ್ಟಿಕ್ ಆಸಿಡ್ ಆಗಿ ಪರಿವರ್ತಿಸುವುದು, ಲ್ಯಾಕ್ಟಿಕ್ ಆಸಿಡ್ ಇಂದ ಪಾಲಿಮರ್ ಅನ್ನು ತಯಾರಿಸುವುದು. ಹೀಗೆ ತಯಾರಾದ ಉತ್ಪನ್ನ ಪ್ಲಾಸ್ಟಿಕ್ ತರಹದ್ದೇ ಗುಣವನ್ನು ಹೊಂದಿರುತ್ತದೆ. ಇಷ್ಟಿನ್ನು ನೋಡ್ಬೋದು. ಓಕೆ, ಸೊ ಇಲ್ಲಿ PLA ಬಳಸುವುದರಿಂದ ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಡೆಯಬಹುದು. ಅಷ್ಟೇ ಅಲ್ಲ, ಇದರ ತಯಾರಿಕೆಯಲ್ಲಿ ಹಾಗೂ ಬಳಕೆಯಲ್ಲಿ ಹೊರಸೂಸುವ ಇಂಗಾಲ ಮುದ್ರೆ, ಕಾರ್ಬನ್ ಫುಟ್ ಪ್ರಿಂಟ್, ಇದನ್ನು ಕಡಿಮೆ ಇದೆ. ಓಕೆ, ಇದಿಷ್ಟು ಬೇಡ, ಅಂದ್ರೆ ಇದ್ರ ಹಿಸ್ಟ್ರಿ ಹೇಳಿದರೆ PLA ಬಗ್ಗೆ, ಅದು ಬೇಡ. ಬಟ್ ಇದು ಬೇಕು, ಇದು ಅಗೈನ್ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನ ಮತ್ತೆಲ್ಲಿ ಯೂಸ್ ಮಾಡ್ತಾರೆ? ಪ್ಯಾಕೇಜಿಂಗ್, ಮೆಡಿಕಲ್, ಮೆಡಿಸಿನ್ಸ್, ಮತ್ತೆ ಬಟ್ಟೆ, 3D ಪ್ರಿಂಟಿಂಗ್, ಕೃಷಿ ಕ್ಷೇತ್ರ, ಇಲ್ಲೆಲ್ಲ PLA ಬಹಳ ಆಶಾದಾಯಕವಾಗಿದೆ. ಓಕೆ, PLA ಇಂದ ತಯಾರಾಗಿರುತ್ತಿರುವ ವಸ್ತುಗಳಲ್ಲಿ ಬಾಟಲಿಗಳು, ಆಹಾರ ಪೊಟ್ಟಣಗಳು, ಕೈಚೀಲಗಳ ವಸ್ತುಗಳು ಇವು ಕೆಲವೊಂದು ಉದಾಹರಣೆಗಳು ಮಾತ್ರ. ಜಗತ್ತಿನ ಹಲವಾರು ಕಂಪನಿಯು PLA ಉತ್ಪಾದನೆಗಳನ್ನು ತಯಾರಿಸುತ್ತವೆ. ಭಾರತವು ಈ ಸ್ಪರ್ಧೆ ಓಟದಲ್ಲಿ ಹಿಂದಿಲ್ಲ. ಓಕೆ, ಇನ್ನೊಂದು ಪಾಯಿಂಟ್ ಇಲ್ಲಿ, ಪ್ಲಾಸ್ಟಿಕ್ ಗಿಂತ ಇದರ ಬೆಲೆಯು 25% 30% ಹೆಚ್ಚು. ಮುಂದೆ ಇದು ದೊಡ್ಡ ಮಟ್ಟದ ಬಳಕೆಗೆ ಸಿದ್ಧವಾಗಿ ಅದೇ ಪ್ರಮಾಣದ ಉತ್ಪಾದನೆಯು ನಡೆದಾಗ ಆಗ ಅದರ ಬೆಲೆ ಪ್ಲಾಸ್ಟಿಕ್ ಗಿಂತಲೂ ಕಡಿಮೆ ಆಗ್ಬೋದು. ಓಕೆ, PLA ಪಾಲಿಲ್ಯಾಕ್ಟಿಕ್ ಆಸಿಡ್. ಓಕೆ, ಇಟ್ ಇಸ್ ಅ ಜೈವಿಕ ಪ್ಲಾಸ್ಟಿಕ್. ಇದನ್ನ ಹೆಂಗೆ ಮಾಡ್ತಾರೆ ಅಂತ ಅದು ಒಂದು ಗೊತ್ತಿರಬೇಕು. ಓಕೆ, ಇದ್ರ ಮೆಲ್ಟಿಂಗ್ ಪಾಯಿಂಟ್ ಒಂದು ಆದಷ್ಟು ನೆನ್ಪಿಟ್ಕೊಳ್ಳಿ, ಇಲ್ಲ ಅಂದ್ರೆ ಗೊತ್ತಿಲ್ಲ ಬಿಟ್ಬಿಡಿ. ಓಕೆ, ಇದಕ್ಕೆ ಏನೇನು ಯೂಸ್ ಮಾಡ್ತಾರೆ? ಕಬ್ಬು, ಪಿಸ್ತಾ, ಮತ್ತೆ ಮೆಕ್ಕೆಜೋಳನು ಬರುತ್ತೆ, ಮರಗೆಣಸು, ಇದನ್ನೆಲ್ಲ ಮಾಡ್ತಾರೆ. ಓಕೆ, ಅದಾದ್ಮೇಲೆ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಓಕೆ, ಪ್ಯಾಕಿಂಗ್, ಮತ್ತೆ ಮೆಡಿಕಲ್ ಫೀಲ್ಡ್, ಮೆಡಿಸಿನ್ಸ್, ಮತ್ತೆ ಕ್ಲಾತ್ಸ್, 3D ಪ್ರಿಂಟಿಂಗ್, ಮತ್ತೆ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಅಂಡ್ ಪ್ರೆಸೆಂಟ್ಲಿ ಕಾಸ್ಟ್ ಆಫ್ PLA ಇಸ್ ಲಿಟಲ್ ಮೋರ್ ದನ್ 20 to 30% ಮೋರ್ ದನ್ ಪ್ಲಾಸ್ಟಿಕ್. ಸಿ ಅದೇ ಪಾಯಿಂಟ್ ಇಟ್ಕೊಂಡು ಕ್ವೆಶನ್ಸ್ ಮಾಡ್ತಾರೆ. ಸಿ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ PLA ಇಸ್ 50% ಲೆಸ್ ದನ್ plastic production. Okay, or 50% more than plastic production. Usually 25 to 30% ಏನಿದೆ ಅದನ್ನೇ ಇಟ್ಕೊಂಡ್ಬಿಟ್ಟು ಲೆಸ್ ದ್ಯಾನ್ ಅಂತ ಹಾಕಿರ್ತಾರೆ, ಲೆಸ್ ದ್ಯಾನ್ ಪ್ಲಾಸ್ಟಿಕ್ ಅಂತ. ಅದೇ ತುಂಬಾ ಕನ್ಫ್ಯೂಸಿಂಗ್ ಆಗೋದು. ಓಕೆ, ಇದಿಷ್ಟು ಇಂಪಾರ್ಟೆಂಟ್. ಓಕೆನಾ? ನಮ್ಮ ದೇಹವು ಹೇಗೆ ತನ್ನ ಪರಕೀಯ ಅಂಶಗಳನ್ನು ಗುರುತಿಸಿ ಕೇವಲ ಪರಕೀಯ ಫಾರಿನ್ ಬಾಡೀಸ್, ಓಕೆ, ಅಷ್ಟನ್ನೇ ಹತ್ತಿಕ್ಕುತ್ತದೆ ಎಂಬುದಕ್ಕೆ ವಿವರಣೆಯನ್ನು ಒದಗಿಸಿದ್ದಕ್ಕೆ ಆಗಿ ಅವರಿಗೆ ಪ್ರಶಸ್ತಿ ಸಂದಿತು. ಓಕೆ, ಒಂದು ನೊಬೆಲ್ ಪ್ರೈಸು ಯಾರ್ಯಾರಿಗೆ ಕೊಟ್ರು? ಅಗೇನ್ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳ್ತಾರೆ, ನಾನು ಡೀಟೇಲ್ ಆಗಿ ಮತ್ತೆ ತಗೊಳಕ್ ಆಲ್ರೆಡಿ ಹೇಳಿದ್ದಾರೆ, ಯೂಟ್ಯೂಬ್ ಅಲ್ಲೂ ಹಾಕಿದ್ವಿ ಅಕಾಡೆಮಿ. ನೊಬೆಲ್ ಪ್ರೈಸ್ ಯಾವಾಗ ಎಸ್ಟಾಬ್ಲಿಷ್ ಮಾಡಿದ್ರು, ಯಾರ್ಯಾರಿಗೆ ಕೊಡ್ತಾರೆ? ಇಂಡಿಯಾದಲ್ಲಿ ಫಸ್ಟ್ ಯಾರಿಗೆ ಬಂತು? ಟ್ಯಾಗೋರ್ ಬಂತು. ಅದಾದ್ಮೇಲೆ ಫಸ್ಟ್ ಇಂಡಿಯನ್ ವುಮೆನ್ ಯಾರಿಗೆ ಬಂತು? ಓಕೆ, ರೀಸೆಂಟ್ ಆಗಿ ಇದು ಯಾರ್ಯಾರಿಗೆ ಕೊಟ್ಟಿದ್ದಾರೆ, ಯಾವ ಫೀಲ್ಡ್ ಅಲ್ಲಿ ಅವ್ರು ವರ್ಕಿಗೆ ಕೊಟ್ಟಿದ್ದಾರೆ, ಇದಿಷ್ಟು ಗೊತ್ತಿರಬೇಕು ನೊಬೆಲ್ ಪ್ರೈಸ್ ರಿಲೇಟೆಡ್. ಓಕೆ, ಇಲ್ಲಿ ಜಸ್ಟ್ ಅನಾಲಿಸಿಸ್ ಇದ್ರ ಬಗ್ಗೆ ಕೊಟ್ಟಿದ್ದಾರೆ, ಇದಿಷ್ಟು ನೋಡಿದ್ರೆ ಸಾಕು. ಇದನ್ನೇ ಓದ್ಬಾರ್ದು, ಫಸ್ಟ್ ಪ್ರೈಸ್ ಏನಕ್ಕೆ ಬಂತು ಅದನ್ನ ಓದಿ ಆಮೇಲೆ ಇದನ್ನ ಓದ್ಬೇಕು. ಓಕೆ, ಇದರಲ್ಲಿ ಇದು ಒಂದೇ ಇಂಪಾರ್ಟೆಂಟ್. ಇದ್ರ ಮೇಲೆನೆ ಕ್ವಶನ್, ಈ ಸ್ಟೇಟ್ಮೆಂಟ್ ಮೇಲೆನೆ ಮಾಡ್ತಾರೆ. ಹುಲಿ ಅಭಯಾರಣ್ಯ ಸ್ಥಾಪನೆಗೆ ಸುಪ್ರೀಂ ಕೋರ್ಟ್ಗೆ ವರದಿ ಸಲ್ಲಿಸಿದ ಕೇಂದ್ರ ಉನ್ನತ ಅಧಿಕಾರಿ ಸಮಿತಿ. ಓಕೆ, ಇದೆಲ್ಲ ಏನ್ ಬೇಕಾಗಲ್ಲ ನಂಬರ್ಸು. ನೇತ್ರಾವಳಿ ಹಾಗೂ ಕೋಟೆಗಾವ್ನ 296.7 ಸ್ಕ್ವೇರ್ ಕಿಲೋಮೀಟರ್ ಅನ್ನು ಹುಲಿ ಅಭಯಾರಣ್ಯ ಎಂದು ಗುರುತಿಸಿ ಅಂತ ರೆಕಮೆಂಡ್ ಮಾಡಿದ್ದಾರೆ. ಓಕೆ, ಸೊ ಇದ್ರ ಜೊತೆ ಭಗವಾನ್ ಮಹಾವೀರ್ ರಾಷ್ಟ್ರೀಯ ಉದ್ಯಾನ ಮತ್ತು ವನ್ಯಜೀವಿದ 171.9 ಸ್ಕ್ವೇರ್ ಕಿಲೋಮೀಟರ್ ಅನ್ನು ಬಫರ್ ಪ್ರದೇಶವನ್ನು ಘೋಷಿಸಿ ಅಂತ ಹೇಳಿದ್ದಾರೆ. ಓಕೆ, ಹುಲಿ ಸಂರಕ್ಷಣಾ ಪ್ರದೇಶ ಮತ್ತೆ ಬಫರ್ ಪ್ರದೇಶ ಎರಡು. ಇದರಲ್ಲಿ ಈ ತರದನ್ನ ಇದು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಈ ಆರ್ಟಿಕಲ್ಗೆ ಇಂಪಾರ್ಟೆಂಟ್ ನಾ ಹೇಳ್ತಾ ಇದ್ವಿ, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಲ್ಲ. ಅವಾಗಲೇ ಹೇಳದ್ನಲ್ಲ, ಅದು ಎಕ್ಸಾಮ್ಗೆ ಇಂಪಾರ್ಟೆಂಟ್. ಓಕೆ, ಈ ಆರ್ಟಿಕಲ್ ಅಲ್ಲಿ ಏನು ಓದ್ಬೋದು, ಇಷ್ಟು ಓದ್ಬೇಕು. ಯೂಶಲಿ
ಈ ತರ ಶಿಫಾರಸು ಏನ್ ಕೊಟ್ಟಿರ್ತಲ್ಲ ಅದನ್ನ ಓದ್ಬೇಕು, ಅದರಲ್ಲಿ ಯಾವ್ದು ಬೇಕೋ ಅದನ್ನ ಪಿಕ್ ಮಾಡ್ಬೇಕು. ಗೋವಾ ಹುಲಿ ಅಭಯಾರಣ್ಯ ಸ್ಥಾಪನೆಗೆ ಅಧಿಸೂಚನೆ ಹೊರಡಿಸಿದ ಕೂಡಲೇ ಹುಲಿ ಸಂರಕ್ಷಣೆ ಯೋಜನೆ ರೂಪಿಸಬೇಕು. ಒಂದು ಇದಾದ್ರೆ ನೆಕ್ಸ್ಟ್ ಟೈಗರ್ ರಿಸರ್ವ್ ಆಗುತ್ತೆ, ಎಷ್ಟನೇದು ಅಂತ ಬರುತ್ತೆ, ಅವಾಗ ಅದು ಇಂಪಾರ್ಟೆಂಟ್. ಅದು ಅಗೇನ್ ನ್ಯೂಸ್ ಪೇಪರ್ ಬರುತ್ತೆ ಅವಾಗ. ಸೊ ಇದು ಯಾವ್ದಕ್ಕೆ ಅಟ್ಯಾಚ್ ಆಗಿದೆ? ಕಾಳಿ ಟೈಗರ್ ರಿಸರ್ವ್ ಕರ್ನಾಟಕದಲ್ಲಿದ್ದಲ್ಲ ಅದಕ್ಕೆ. ಮೂಲಸೌಕರ್ಯ ಅಭಿವೃದ್ಧಿ ಚಟುವಟಿಕೆಗಳಿಗೆ ಕಡಿವಾಣ. ಯಾವಾಗಲೇ ಹೇಳಿದ್ನಲ್ಲ, ಸೊ ಈ ತರ ಏನಾದರೂ ನ್ಯಾಷನಲ್ ಪಾರ್ಕ್ಸ್ ಟೈಗರ್ ರಿಸರ್ವ್ಸ್ ಅನ್ನು ನೋಟಿಫೈ ಮಾಡಿದ್ರೆ ಈ ಎಕನಾಮಿಕ್ ಆಕ್ಟಿವಿಟೀಸ್ ಮೈನಿಂಗು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಆಕ್ಟಿವಿಟೀಸ್ನ ಬ್ಯಾನ್ ಮಾಡ್ತಾರೆ. ಓಕೆ, ಇದೇನು ಬೇಕಾಗಲ್ಲ ಲೋಪ ಅನ್ನೋದು. ಅದು ಬಿಟ್ರೆ ಇದು ಏನು ಇವ್ಯಾವು ಬೇಕಾಗಲ್ಲ. ಯಾಕೆ ಅಂದ್ರೆ ಇದು ಕಂಟಿನ್ಯೂಟಿ ಇದೆ. ಅಂದ್ರೆ ಈ ನ್ಯೂಸ್ ಇಲ್ಲಿಗೆ ನಿಲ್ಲಲ್ಲ, ನೆಕ್ಸ್ಟ್ ಬಂದೇ ಬರುತ್ತೆ. ಇದು ರೆಕಮೆಂಡ್ ಮಾಡ್ಯಾರ, ರೆಕಮೆಂಡ್ ಅಕ್ಸೆಪ್ಟ್ ಮಾಡ್ಯಾರ, ಅಥವಾ ಡಿಸ್ಕಸ್ ಮಾಡ್ತೀಯಾರ, ಇಂಪ್ಲಿಮೆಂಟ್ ಮಾಡ್ಯಾರ, 100% ಬಂದೇ ಬರುತ್ತೆ. ಅಲ್ಲಿ ತನಕ ಹೋಲ್ಡ್ ಮಾಡ್ಬೇಕು. ಸೊ ಇದಕ್ಕೆ ಜಾಸ್ತಿ ಟೈಮ್ ಕೊಡಂಗಿಲ್ಲ. ಸಿ ಆರ್ಟಿಕಲ್ಸ್ನ ನೀವು ಡಿವೈಡ್ ಮಾಡ್ಬೇಕು. ಸಿ ಈ ಆರ್ಟಿಕಲ್ ಇದಕ್ಕೆ ಕಂಟಿನ್ಯೂಟಿ ಇಲ್ಲ, ಅಂದ್ರೆ ಇದ್ರ ನೆಕ್ಸ್ಟ್ ಬರುತ್ತೆ, ಅದ್ರ ಹಿಂದೆ ಬಂದಿದೆ ಅಂತ ಏನಿಲ್ಲ. ಇದು ಎಕ್ಸ್ಕ್ಲೂಸಿವ್ ಆರ್ಟಿಕಲ್, ಇದು ತುಂಬಾ ಇಂಪಾರ್ಟೆಂಟ್. ಇದು ಅಷ್ಟೇ, ಇದು ಸ್ವಲ್ಪ ಕಂಟಿನ್ಯೂಟಿ ಆರ್ಟಿಕಲ್, ಬಟ್ ಅದ್ರ ಒಂದು ಪಾರ್ಟ್ನ ಪಿಕ್ ಮಾಡಿ ಇದ್ರ ಮೇಲೆ ಕ್ವಶನ್ ಬರುತ್ತೆ. ಈ ಆರ್ಟಿಕಲ್ ಕಂಟಿನ್ಯೂಟಿ, ಇದ್ರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಂಗಿಲ್ಲ. ಇದು ಹೆಡಿಂಗ್ ನೋಡ್ಬೇಕು, ಅದೆರಡು ನೋಡ್ಬೇಕು, ನೆಕ್ಸ್ಟ್ ಹೋಗ್ಬೇಕು. ಓಕೆ, ಇದು ಅಷ್ಟೇ. ಇಲ್ಲಿ ಡೆಂಗಿ ರಾಜ್ಯದಲ್ಲಿ 81% ಇಳಿ, ಇಷ್ಟೇ ಸಾಕು. ಡೆಂಗ್ಯೂ ಕೇಸಸ್ ಹ್ಯಾಸ್ ಬಿನ್ ರೆಡ್ಯೂಸ್, ಇಷ್ಟೇ ಗೊತ್ತಿರ್ಬೇಕು. ಇನ್ಫಾರ್ಮ್ಡ್, ಯು ಶುಡ್ ಬಿ ಇನ್ಫಾರ್ಮ್ಡ್, ಇದ್ರ ಬಗ್ಗೆ ಗೊತ್ತಿರ್ಬೇಕಷ್ಟೇ. ಸೊ ಈಗ ಹಿಂದಿನ ವರ್ಷ ಎಷ್ಟಿತ್ತು, ಈ ವರ್ಷ ಎಷ್ಟಾಯ್ತು, ಇದು ಯಾವುದು ಬೇಡ. ಓಕೆ, ಒಂದೇ ಒಂದು ಏನು ಅಂದ್ರೆ ರಾಜ್ಯದ ಎಲ್ಲೇ ಜಿಲ್ಲೆಗಳಲ್ಲಿ ದೃಢಪಟ್ಟಿದೆ, ಎಲ್ಲಾ ಜಿಲ್ಲೆಗಳಲ್ಲಿ ಡೆಂಗಿ ಪ್ರಕರಣ ದೃಢಪಟ್ಟಿದೆ. ಸೊ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಇದೆ. ಸೊ ರೀಸೆಂಟ್ಲಿ ಎಕ್ಸೆಪ್ಟ್ ಫಾರ್ ಯಾವುದು ತುಮಕೂರು ಅಂಡ್ ಶಿವಮೊಗ್ಗ, ಆಲ್ ಡಿಸ್ಟ್ರಿಕ್ಟ್ಸ್ ರಿಜಿಸ್ಟರ್ಡ್ ಡೆಂಗಿ ಕೇಸಸ್ ಅಂತ ಬಂದ್ರೆ ರಾಂಗ್. ಯಾಕಂದ್ರೆ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಬಂದಿದೆ. ಅದ್ರಲ್ಲಿ ಕೆಲವೊಂದು ಡಿಸ್ಟ್ರಿಕ್ಟ್ಸ್ ಅಲ್ಲಿ ಜಾಸ್ತಿ ಇದೆ. ಹೈಯೆಸ್ಟ್ ಕಲಬುರ್ಗಿಯಲ್ಲಿ ಇದೆ. ಇಷ್ಟಷ್ಟೇ ನೋಡ್ಬೇಕು, ಅದ್ ಬಿಟ್ರೆ ಬೇರೆ ಏನಿಲ್ಲ. ನೆಕ್ಸ್ಟ್ ಎಡಿಟೋರಿಯಲ್. ನಾನು ಅವಾಗ್ಲೂ ಹೇಳಿದೆ, ಎಡಿಟೋರಿಯಲ್ ಯೂಶಲಿ ಏನಾಗುತ್ತೆ, ನ್ಯೂಸ್ ಆರ್ಟಿಕಲ್ ಫಸ್ಟ್ ಸೆಕೆಂಡ್ ಪೇಜಸ್ ಅಲ್ಲಿ ರಿಪೀಟೆಡ್ ಆಗಿ ಬರ್ತಾ ಇರುವಂತ ಆರ್ಟಿಕಲ್ಸ್ನ, ಅಂದ್ರೆ ನ್ಯೂಸ್ನ ಅನಲೈಸ್ ಮಾಡಿ ಎಡಿಟೋರಿಯಲ್ ಬರ್ದಿದ್ದಾರೆ. ಅಗೈನ್ ಲೇಬರ್ ಲಾಸ್, ಕಾರ್ಮಿಕ ಸಂಹಿತೆಗಳು, ಲಾಸ್, ಲೇಬರ್ ಕೋಡ್. ಓಕೆ, ಲೇಬರ್ ಕೋಡ್ ರಿಲೇಟೆಡ್ ಇದೆ. ಸೊ 4 ಕೋಡ್ನ ತಂದಿದೀವಿ ಅಂತ ಹೇಳಿದ್ರು, ಅದು ಇಂಪಾರ್ಟೆಂಟ್, ಅದು ಓದಿರ್ಬೇಕು. ಅದು ಇದರಲ್ಲಿ ಇಲ್ಲಿ ಇದು ಬಂದಾಗ ಈ ಸೆಕ್ಷನ್ಸ್ ಇವನ್ನೆಲ್ಲ ಸ್ಕಿಪ್ ಮಾಡ್ಬೇಕು, ಇದೆಲ್ಲ ನೆನ್ಪಿಟ್ಕೋಬೇಕು ಅಂತ ಅವಶ್ಯಕತೆ ಇಲ್ಲ. ಸಿ ಇಲ್ಲಿ ಒಂದು ಗಿಗ್ ಎಕಾನಮಿ ಅನ್ನೋದು ಲಾಸ್ಟ್ ಬಡ್ಜೆಟ್ ಅಲ್ಲೂ ಹೇಳಿದ್ರು, ಇತ್ತೀಚೆಗೆ ಸ್ವಲ್ಪ ನ್ಯೂಸ್ ಅಲ್ಲಿ ಇರೋದು. ಎಕಾನಮಿ ಅಂತ ಬಂದಾಗ ಫಾರ್ಮಲ್ ಇನ್ಫಾರ್ಮಲ್ ಸೆಕ್ಟರ್ಸ್ ಅಂತ ಬಂತು, ಅದರಲ್ಲಿ ಗಿಗ್ ಎಕಾನಮಿ ಅಂತ. ಸೊ ಈ ಸಂಹಿತೆಗಳಿಗೂ ಮತ್ತೆ ಗಿಗ್ ಎಕಾನಮಿಗೆ ಲಿಂಕ್ ಇದೆನಾ ಅಂತ ಒಂದು. ಇಲ್ಲಿ ಎಸ್ ಅಂತ ಹೇಳಿ, ಲೇಬರ್ ಲಾಸ್. ಕರ್ನಾಟಕನು ಗಿಗ್ ಎಕಾನಮಿ ಆಕ್ಟ್ ಅಂತಾನು ಮಾಡಿದ್ದಾರೆ. ಸೊ ಆ ಗಿಗ್ ವರ್ಕರ್ಸ್ಗೆ ಸೆಕ್ಯೂರಿಟಿಗೋಸ್ಕರ. ಓಕೆ, ಇದು ಒಂದು ನಾವು ಫೋಕಸ್ ಮಾಡಬೇಕು. ಅದ್ ಬಿಟ್ರೆ ಈ ಸೆಕ್ಷನ್ಸ್ ಎಲ್ಲ ಬೇಡ. ಇದನ್ನ ಹಿಸ್ಟಾರಿಕಲ್ ಅಂತ ಹೇಳಿದ್ದಾರೆ, ಅದೆಲ್ಲ ಆಲ್ರೆಡಿ ನ್ಯೂಸ್ ಅಲ್ಲಿ ಬಂದಿದೆ, ಅದನ್ನೇ ಹೇಳಿದ್ದಾರೆ. ನೀವು ಓದ್ಬೇಕಾದ್ರೆ ಈ ಸೆಕ್ಷನ್ಸ್ ನ ಸ್ಕಿಪ್ ಮಾಡಿ. ಓಕೆ, ಇದೆಲ್ಲ ನೀವು ಓದಿರೋದೇ ಇರುತ್ತೆ, ಅದನ್ನ ರೀಕಾಲ್ ಮಾಡ್ಬೇಕಷ್ಟೇ. ಇದಿಷ್ಟೇ ಪಾರ್ಟ್ ಬೇಕಾಗಿರೋದು. ಇದು ಲಾಂಗ್ ಪೆಂಡಿಂಗ್ ಡಿಮ್ಯಾಂಡ್, ಇದು ಲೇಬರ್ ಲಾಸ್ ಮಾಡಬೇಕು ಅಷ್ಟೇ. ಇದು ಕೋಆಪರೇಟಿವ್ಸ್ ಬಗ್ಗೆ ಇದೆ. ಓಕೆ, ರೋಲ್ ಆಫ್ ಕೋಆಪರೇಟಿವ್ಸ್ ಇನ್ ರೂರಲ್ ಡೆವಲಪ್ಮೆಂಟ್, ಎಕಾನಮಿಯಲ್ಲೂ ಹೇಳ್ತಾರೆ, ಮೇನ್ ಸಿಲೆಬಸ್ ಅಲ್ಲೂ ಬರುತ್ತೆ. ಇದು ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ, ಇದೇನು ಬೇಕಲ್ಲ. ಅದಾದ್ಮೇಲೆ ಕೋಆಪರೇಟಿವ್ ಹೆಂಗ್ ಬಂತು ಅದ್ರ ಬಗ್ಗೆ ಹೇಳ್ಯಾರ. 1992 RBI ನಬಾರ್ಡ್ ಜೊತೆ ಸೇರ್ಕೊಂಡು ಮಾಡಿದ್ದಂಥ ಸ್ಕೀಮು, ಅದ್ರ ಬಗ್ಗೆ. ಓಕೆ, ಇದು ಮೈನ್ಸು ಮತ್ತೆ ಎಸ್ ಐ. ಹಾ,
ಈ ತರದ್ದು ಬಂದಾಗ ಇದು ಕಂಪ್ಲೀಟ್ ಪೇಜ್ ಇಂಪಾರ್ಟೆಂಟ್ ಫಸ್ಟ್. ಓಕೆ, ಅದಾದ್ಮೇಲೆ ಇವೆಲ್ಲ ನಿಮ್ಗೆ ಮೈನ್ಸ್ ಆನ್ಸರ್ ಬರೆಯುವಾಗ, ಪೀಠಿಕೆ ಕನ್ನಡದಲ್ಲಿ ಬರೆಯುವ, ಎಸ್ಸೆ ಬರೆಯುವಾಗ ಅಲ್ಲಿಗೆ ಹೆಲ್ಪ್ ಆಗುತ್ತೆ. ಇದು ಅಷ್ಟೇ, ಇದು ತುಂಬಾ ಇಂಪಾರ್ಟೆಂಟ್. ಈ ಕಂಪ್ಲೀಟ್ ಆರ್ಟಿಕಲ್ ಎಲ್ಲಾನು ಇಂಪಾರ್ಟೆಂಟ್. ಇದರಲ್ಲಿ ಯಾವ್ದು ಬೇಕು ಬೇಡ ಅಂತ ಹೇಳಕ್ಕಾಗಲ್ಲ. ಓನ್ಲಿ ಥಿಂಗ್ ಇಸ್ ಈ ಈ ಸೆಕ್ಷನ್ ಇಂದ ಈ ತರ ಕ್ವಶನ್ ಮಾಡ್ಬೋದು, ಇಲ್ಲಿಂದ ಈ ತರ ಕ್ವಶನ್ ಮಾಡ್ಬೋದು ಅಂತ ಹೇಳ್ಬೋದು ಅಷ್ಟೇ. ಇನ್ ಒಂದು ಏನು ಅಂದ್ರೆ ಇಂಪಾರ್ಟೆಂಟು, ಇದರಲ್ಲಿ ರಾಮಾಯಣ ಚಿತ್ರನೂ ಇದೆ, ಬುದ್ಧನ ಜೀವನ ಬಿಂಬಿತ ಚಿತ್ರನೂ ಇದೆ ಕಾನ್ಸ್ಟಿಟ್ಯೂಷನ್ ಬುಕ್ ಅಲ್ಲಿ. ಇನ್ನೊಂದು ಇಲ್ಲಿ ಸಂವಿಧಾನ ಪ್ರತಿಯಲ್ಲಿ ಟಿಪ್ಪು ಸುಲ್ತಾನ್ದು ಇದೆ, ಮತ್ತೆ ಲಕ್ಷ್ಮೀ ರಾಣಿ ಲಕ್ಷ್ಮೀಬಾಯಿ ಅವ್ರ ಚಿತ್ರನೂ ಇದೆ. ಓಕೆ, ಮೈಸೂರು ಒಡೆಯರ್ದಿದೆ ಅಂತ ಹಾಕಿದ್ರೆ ಮೋಸ್ಟ್ಲಿ ಇಲ್ಲ, ನನ್ಗೂ ಗೊತ್ತಿಲ್ಲ, ಚೆಕ್ ಮಾಡೋಕೆ ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ. ಅಂದ್ರೆ ಇದ್ರ ಮೇಲೆ ಕ್ವಶನ್ ಮಾಡ್ಬೇಕು ಅಂದ್ರೆ ಎರಡು ಇವ್ರದ್ದು ಹಾಕಿ ಇನ್ನೆರಡು ಯಾರ್ದಾರ ಇರ್ಲಿ, ಯಾರ್ದಿರಲ್ಲ ಅವ್ರದ್ದು ಹಾಕೋದು. ಇಲ್ಲ ಯಾರ್ದು ಇಲ್ಲ ಅಂತ ಹಾಕಿರ್ತಾರೆ, ಇಲ್ಲ ಎಲ್ಲಾರ್ದು ಇದೆ ಅಂತ ಹಾಕ್ತಾರೆ ಆನ್ಸರ್. ಓಕೆ, ಜ್ವಾಲಾಮುಖಿ ವಾಲ್ಕೆನೋಸ್ ಬಗ್ಗೆ ನಿಮ್ಗೆ ಜಿಯೋಗ್ರಫಿಯಲ್ಲಿ ಕ್ಲಾಸ್ ಮಾಡ್ತಾರೆ. ಸೊ ಅದರಲ್ಲಿ ಏನಂದ್ರೆ ನೀವು ಒಂದು ಯೂಸ್ ಪಾಯಿಂಟ್ ಆಗಿ ಯೂಸ್ ಮಾಡ್ಬೋದು, ಇದೇನು ತುಂಬಾ ಇಂಪಾರ್ಟೆಂಟ್ ಅಲ್ಲ. ರೀಸೆಂಟ್ಲಿ ವಾಲ್ಕೆನೋ ಎರಪ್ಟೆಡ್ ಇನ್ ಇಥಿಯೋಪಿಯಾ. ಇಟ್ ಹ್ಯಾಸ್ ಅ ಲಾರ್ಜ್ emission which affected the flight movement between India and ಮಿಡ್ಲ್ ಈಸ್ಟ್ ಅಂತಾನು ಒಂದೇ ಒಂದು ಪಾಯಿಂಟ್ ಸೇರ್ಸೋದಷ್ಟೇ. ಅದ್ ಬಿಟ್ರೆ ಬೇರೆ ಏನು ಇಲ್ಲ ಇದ್ರೆ. ಕೆಲವೊಂದು ಆರ್ಟಿಕಲ್ಗೆ ಏನಿಲ್ಲ ಅಂತ ಹಿಂಗೆ ಹೇಳ್ತೀನಿ, ಈ ಪ್ರೀವಿಯಸ್ ಆರ್ಟಿಕಲ್ ಕಂಪ್ಲೀಟ್ಲಿ ಇಂಪಾರ್ಟೆಂಟ್, ಫಸ್ಟ್ ವರ್ಡ್ ಇಂದ ಲಾಸ್ಟ್ ವರ್ಡ್. ಬಟ್ ಇದೆಲ್ಲ ಸ್ಕಿಪ್ ಮಾಡ್ಬೋದು. ನೀವು ಈ ಆರ್ಟಿಕಲ್ ಓದ್ಲಿಲ್ಲ ಅಂದ್ರೆ ನಡೆಯುತ್ತೆ, ಬಟ್ ಇದು ಆರ್ಟಿಕಲ್ ಅವಾಗಲೇ PLA ಎಲ್ಲ ಹೇಳ್ದಲ್ಲ, ಅದೆಲ್ಲ ಇಂಪಾರ್ಟೆಂಟ್. ಓಕೆ, ಅದಿಷ್ಟು ಪ್ರಜಾವಾಣಿದು. ಈಗ ದ ಹಿಂದೂ. ಈಗ ಪ್ರಜಾವಾಣಿ ಅವರು ಜಸ್ಟ್ ಅಬ್ಸರ್ವ್ ಮಾಡಿ, ದ ಹಿಂದೂ ಅವರು ಅಬ್ಸರ್ವ್ ಮಾಡಿದ್ರಲ್ಲ ಆತರ. ದ ಹಿಂದೂ ಅವರು ನೀವು ನ್ಯೂಸ್ ಪೇಪರ್ ನೋಡ್ಕೊಂತ ಮಾಡ್ಬೋದು. ಸೇಮ್ ಹಿಂದೂ ಅಲ್ಲೂ ಕೊಟ್ಟಿಯಾರ, ಅದು ಫ್ರಂಟ್ ಪೇಜ್ ಕೊಟ್ಟಿಯಾರಲ್ವಾ ಯಾರು? ಇಲ್ಲ, ಕಾನ್ಸ್ಟಿಟ್ಯೂಷನ್ ಇದು ಕೊಟ್ಟಿಲ್ಲ ಅಲ್ವಾ? ಸೆಕೆಂಡ್ ಪೇಜ್ ಅಲ್ಲಿ ಕೊಟ್ಟಿಯಾರ, ತೆಗೀರಿ. ಇಲ್ಲ, ಓಕೆ, ಇರ್ಲಿ ಬಿಡಿ. ಅದೆಲ್ಲಿ ಕೊಟ್ಟಿದ್ರೆ ಅದು ಇಂಪಾರ್ಟೆಂಟ್ ಕೊಟ್ಟಿದ್ರೆ, ಅದು ಇಂಪಾರ್ಟೆಂಟ್. ಸೇಮ್ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಪೇಜ್ ಏನಿದೆ ಸೇಮ್ ಅದೇ ಇರುತ್ತೆ. ಓಕೆ, ಕಮಿಂಗ್ ಟು ಫಸ್ಟ್ ನ್ಯೂಸ್, ಅಗೇನ್ ಇಟ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್. ಓಕೆ, Assam proposes jail term, heavy fines for polygamy. Okay, just informed ಇದೀರಿ, ಇಟ್ ಈಸ್ ಜಸ್ಟ್ ಅ ಪ್ರಪೋಸಲ್. ಏನಾಗಿದೆ ಮುಂದೆ ನ್ಯೂಸ್ ಅಲ್ಲಿ ಬರುತ್ತೆ, ಅದ್ರ ಮೇಲೆ ವಿ ಕ್ಯಾನ್ ಡಿಸೈಡ್. ಓಕೆ, ಬ್ಯಾನಿಂಗ್ ಪಾಲಿಗಮಿ ಇದು ಇಂಪಾರ್ಟೆಂಟ್. ಸೊ ಇಲ್ಲಿ ಏನು ಅವರು ಒಂದು ಬಿಲ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇನ್ ಸ್ಟೇಟ್ ಅಸೆಂಬ್ಲಿ. It prescribes imprisonment and heavy fines for people entering into or hiding a second marriage while first continues to be valid. Okay. ಟೈಮ್ ಲೈನ್ ಇದೆಲ್ಲ ಇದು ಬೇಡ, ಇದು ಇಂಪಾರ್ಟೆಂಟ್ ಅಷ್ಟೇ. ಯಾವ ತರ ಕ್ವೆಶನ್ಸ್ ಮಾಡೋದು? ರೀಸೆಂಟ್ಲಿ ಒನ್ ಆಫ್ ದ ಸ್ಟೇಟ್ ಹ್ಯಾಸ್ ಇಂಟ್ರೊಡ್ಯೂಸ್ ದ ಬಿಲ್ ಇನ್ ಇಟ್ಸ್ ಅಸೆಂಬ್ಲಿ ಬ್ಯಾನಿಂಗ್ ಪಾಲಿಗಮಿ ಇನ್ ದ ಸ್ಟೇಟ್. ಯಾವ್ದು ಸ್ಟೇಟ್ ಅಂತ? ಅಸ್ಸಾಂ. ಅಷ್ಟೇ, ಸಿಂಪಲ್. ಓಕೆ, ನಾನು ಅವಾಗಲೇ ಬಿಲ್ದ ಸೇಮ್ ಕೊಟ್ಟಿದ್ದಾರೆ. ಓಕೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸುಮಾರು ಆರ್ಟಿಕಲ್ಸ್ ಬರುತ್ತೆ. ಯಾವ ಆರ್ಟಿಕಲ್ ನಂಬರ್ ನೆನ್ಪಿಡ್ಕೋಬೇಕು ಅಂದ್ರೆ ನ್ಯೂಸ್ ಅಲ್ಲಿ ಬಂದಿರೋಂಥ. ಇದೇನು ತುಂಬಾ ಇಂಪಾರ್ಟೆಂಟ್ ಅಲ್ಲ, ಬಟ್ ಜಸ್ಟ್ ಈ ತರ ಎಕ್ಸಾಂಪಲ್ ಹೇಳ್ತಾ ನೋಡಿ. ಇಲ್ಲಿ ಏನ್ ಹೇಳಿದ್ದಾರೆ? ಡ್ರಾಫ್ಟ್ ಲಾ ವಿಲ್ ಬಿ ಅಪ್ಲಿಕೇಬಲ್ ಅಕ್ರಾಸ್ ದ ಸ್ಟೇಟ್ ಅಂಡ್ ವಿಲ್ ನಾಟ್ ಕವರ್ ಮೆಂಬರ್ಸ್ ಆಫ್ ದ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡರ್ ಆರ್ಟಿಕಲ್ 342 ಆಫ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾರೆ. ಸೊ ಇಲ್ಲಿ 322 ಬಂದ್ರೆ ವಾಟ್ ಇಸ್ 322? ನಿಮ್ಗೆ ಪೊಲಿಟಿ ಮಾಡುವಾಗ ಎಲ್ಲ ಹೇಳಿರ್ತಾರೆ, ಅದೇ ಎಷ್ಟೊಂದು ನೆನಪಿರಲ್ಲ.
ಬಟ್ ಈ ತರ ಬಂದ ಒಂದ್ಸತಿ ಅದನ್ನ ರಿಕಾಲ್ ಮಾಡಿ. ವಾಟ್ ಇಸ್ 324 ಏನ್ ಹೇಳುತ್ತೆ ಅಂತ, 342 ಏನ್ ಹೇಳುತ್ತೆ ಅಂತ. ಓಕೆ, ಅಂಡ್ ಇನ್ ಒಂದು ಡೈರೆಕ್ಟ್ ಕ್ವೆಶನ್ ಅಂದ್ರೆ ಈ ತರ ಬರುತ್ತೆ ಅಷ್ಟೇ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ರೀಸೆಂಟ್ಲಿ ಇಂಟ್ರೊಡ್ಯೂಸ್ ದ ಬಿಲ್ ಬ್ಯಾನಿಂಗ್ ಪಾಲಿಗಮಿ. ಓಕೆ, ಎಸ್ ಎ ಸೆಕೆಂಡ್ ಲೋಕಲ್ ಇಶ್ಯೂ ಟಾಪಿಕ್ ಬಂದಾಗ ಬೆಂಗಳೂರು ರಿಲೇಟೆಡ್ lakes and pollution related. Okay, residents raise concerns as pollution turns Doddagubbi lake toxic. Okay, so recently there are many issues of pollutions happening, increase in pollutions of lake due to industrial activities and which is affecting marine life ಅಂತ ಹೇಳ್ಬಿಟ್ಟು killing of fishes ಹೇಳಿರಲ್ಲ, kill fishes and birds in the water body. ಇಷ್ಟು ಬಿಟ್ಟು ಇನ್ನೇನು ಇದೆಲ್ಲ ಏನ್ ಬೇಕಾಗಲ್ಲ. ಸೊ ಅವ್ರೇನು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅದನ್ನ ಅಡ್ರೆಸ್ ಮಾಡಿ ಅಂತ. ಓಕೆ, ಸೊ ಈ ತರದ್ದು ಸ್ಪೀಸೀಸ್ ನ್ಯೂಸ್ ಅಲ್ಲಿ ಬಂದಾಗ ಇಂಪಾರ್ಟೆಂಟ್ ಇರುತ್ತೆ. ಯಾವಾಗ ಅಂದ್ರೆ ಅಲ್ಲಿ ನಿಮ್ಗೆ ಎನ್ವಿರಾನ್ಮೆಂಟ್ ಎಕಾಲಜಿಲಿ ಕ್ಲಾಸ್ ಅಲ್ಲಿ ಹೇಳ್ತಾರೆ. ಓಕೆ, IUCN ಅಂತ, IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, ಅದರಲ್ಲಿ ರೆಡ್ ಡಾಟಾ ಬುಕ್ ಅಂತ ಒಂದು ಸುಮ್ಮನೆ ಬುಕ್ ಕಂಪೈಲೇಷನ್, ಅದರಲ್ಲಿ ಡಿಫ್ರೆಂಟ್ ಸ್ಪೀಸೀಸ್ ಸ್ಟೇಟಸ್ ಹೇಳ್ತಾರೆ. ಇಟ್ ಈಸ್ ಇನ್ ಡೇಂಜರ್, ಕ್ರಿಟಿಕಲಿ ಡೇಂಜರ್ಡ್, ವಲ್ನರಬಲ್, ಸೇಫ್ ಅಂತ. ಓಕೆ, ಆ ತರ ಎಂಡೇಂಜರ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಏನಾದ್ರು ಇಲ್ಲೇನು ಬಂದಿಲ್ಲ ಹೇಳ್ತಾರೆ. ಆ ತರದ್ ಬಂದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ತರ ಇಂಪಾರ್ಟೆಂಟ್ ಆಗುತ್ತೆ, ಇದು ಏನ್ ಹೇಳಿಯಲ್ಲ ಈ ಸ್ಪೀಸೀಸ್ ಹೆಸರು, ಸ್ಟೇಟಸ್. ಓಕೆ, ಆಮೇಲೆ ಅದು ಹ್ಯಾಬಿಟ್ಯಾಟ್, ಎಲ್ಲೆಲ್ಲಿ ಕಂಡು ಬಂದಿದೆ, ಯಾವ್ದಾದ್ರು ನ್ಯಾಷನಲ್ ಪಾರ್ಕು ಅಥವಾ ವೆಸ್ಟರ್ನ್ ಘಾಟ್ಸ್ ಸ್ಪೆಸಿಫಿಕ್ ಏರಿಯಾಸ್ ಹೇಳಿದ್ರೆ ಅದಿಷ್ಟು ಐಡೆಂಟಿಫೈ ಮಾಡಬೇಕು. ಅದು ಬಿಟ್ರೆ ಇಲ್ಲಿ ಬಂದಿರೋ ಆರ್ಟಿಕಲ್ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಸ್ಕಿಪ್ ಮಾಡ್ಬೋದು. ಜಸ್ಟ್ ಇದನ್ನ ಓದಲೇಬೇಕು ಅಂದಾಗ ಕೆಲವೊಂದು ಪಾಯಿಂಟ್ಸ್ ನ ಪಿಕ್ ಮಾಡ್ಬೋದು ಅಷ್ಟೇ. ಓಕೆ, ಲೋಕಾಯುಕ್ತ ಸೀಸಸ್ ಅಸೆಟ್ಸ್ ವರ್ತ್ 35 crore. ಇದು ಪ್ರಜಾವಾಣಿಯಲ್ಲಿ ಅದ್ರ ಹಿಂದಿನ ದಿವಸ ಕವರ್ ಆಗಿತ್ತು, ಅದು ಇಲ್ಲಿ ಬಂದಿದೆ ಅಷ್ಟೇ. ಓಕೆ, ಅದ್ ಬಿಟ್ರೆ ಇದನ್ನ ನಾವು ಲಿಂಕ್ ಮಾಡೋದಾದ್ರೆ ಎಲ್ಲಿಗೆ ಮಾಡ್ಬೇಕು ಅಂದ್ರೆ GS4ಗೆ ಮಾಡ್ಬೇಕು. ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್, ಗವರ್ನೆನ್ಸ್, ವಿಜಿಲೆನ್ಸ್ ಅದರಲ್ಲಿ ಬರುವಂತದ್ದು. ಅದ್ ಬಿಟ್ರೆ ಏನಂತ ಇಂಪಾರ್ಟೆಂಟ್ ಏನಿಲ್ಲ. ಸೊ ಏನಂದ್ರೆ ಲೋಕಾಯುಕ್ತ ರೀಸೆಂಟ್ಲಿ ಲೋಕಾಯುಕ್ತ ಸೀಸಿಂಗ್ ಸೋ ಮೆನಿ ಅಸೆಟ್ಸ್ ಇನ್ ದ assets from the government officials. It shows, ethical values are reducing in officials, which is affecting the governance. ಅಷ್ಟೇ, ಸಿಂಪಲ್ ಆ ಥರ. ಬಟ್ ಸ್ಕಿಪ್ ಮಾಡ್ಬೋದು. GS4 ನಿಮ್ಗೆ ಎಥಿಕ್ಸ್, ಇಂಟಿಗ್ರಿಟಿ, ನೀತಿ ಶಾಸ್ತ್ರ ಅದೆಲ್ಲ ಆದ್ಮೇಲೆ ಈ ತರದನ್ನ ನೋಡಕ್ ಸ್ಟಾರ್ಟ್ ಮಾಡಿ. ಓಕೆ, ಇದು ಎಡಿಟೋರಿಯಲ್. ಓಕೆ, ಏರ್ ಕ್ವಾಲಿಟಿ issues requires engagement with citizens, not intimidation. Okay, on November 24th, Delhi government confronted small and peaceful crowd near India Gate that had gathered to express concerns over city's air quality index hovering near 400. Okay, see city ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಒಂದು ಬರುತ್ತೆ, ಅದನ್ನ ಯಾರು ಕೊಡ್ತಾರೆ, ಅದ್ರಲ್ಲಿ ಪ್ಯಾರಾಮೀಟರ್ಸ್ ಏನು, ಮೋಸ್ಟ್ ಅಫೆಕ್ಟೆಡ್ ಯಾವುದು, ಇದೆಲ್ಲ ನಿಮ್ ಕ್ಲಾಸ್ ಅಲ್ಲಿ ಹೇಳ್ತಾರೆ. ಓಕೆ, ಅಂದ್ರೆ ಎನ್ವಿರಾನ್ಮೆಂಟ್ ಎಕಾಲಜಿ, ಪೊಲ್ಯೂಷನ್ ಟಾಪಿಕ್ ಬಂದಾಗ. ಅದಾದ್ಮೇಲೆ ನ್ಯೂಸ್ ಅಲ್ಲಿ ಬಂದಿರೋಂಥದ್ದು ಅವ್ರು ಏನು, ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ನಾನೇ ಈಗ 30 years ಇಂದ ಬೆಂಗಳೂರಲ್ಲಿ ಇದ್ದೀನಿ. ಇತ್ತೀಚೆಗೆ ಬೆಂಗಳೂರಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ನಾನು ಮುಂಚೆಯಿಂದನೂ ಕಬ್ಬನ್ ಪಾರ್ಕ್ ಹೋಗ್ತಾ ಇದ್ದೆ, ಕಬ್ಬನ್ ಪಾರ್ಕ್ ವಾಕ್ ಇತ್ತೀಚೆಗೆ ಉಸಿರಾಡಕ್ಕೆ ತೊಂದರೆ ಆಗ್ತದೆ. ಅವಾಗ ಅಲ್ಲೇ ವಾಕ್ ಮಾಡೋರೆಲ್ಲ ಏನ್ ಅಸೋಸಿಯೇಟ್ ಮಾಡಿ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದೇ ಸಿಂಪಲ್ ಡೆಲ್ಲಿಯಲ್ಲಿ ಆಗಿದೆ. ಓಕೆ, ಇದು ಅಗೇನ್ ಕಂಟಿನ್ಯೂಯೇಷನ್. ಇಲ್ಲಿ ಮಿಡ್ಲ್ ಕ್ಲಾಸ್ ಇದೆ, ಇಲ್ಲಿ ಸರೌಂಡಿಂಗ್ ಇಂಡಸ್ಟ್ರೀಸ್ ಇಂದ ಏರ್ ಕ್ವಾಲಿಟಿ ಅಫೆಕ್ಟ್ ಆಗ್ತದೆ, ಅದ್ರ ಬಗ್ಗೆ ಇದೆ.
ಸೊ ಇಲ್ಲೊಂದು 3-4 ಆರ್ಟಿಕಲ್ ಅಂದ್ರೆ ಸ್ವಲ್ಪ ಡೀಟೇಲ್ಡ್ ಆಗಿದಾವೆ. ಓಕೆ, ಎಡಿಟೋರಿಯಲ್ ಆ ಪೇಜು ಅದ್ರ ಕೆಳಗಡೆದು ನೆಕ್ಸ್ಟ್ ಪೇಜಸ್ ಅಲ್ಲೆಲ್ಲ. ಓಕೆ, ಸೊ a landmark law in 2013 it needs a spine in 2025 ಅಂತ ಹೇಳಿ. ಓಕೆ, ಯಾವ್ದಿದು ಲ್ಯಾಂಡ್ಮಾರ್ಕ್ ಲಾ? Sexual Harassment of Women at Workplace Prevention, Prohibition and Redressal Act 2013 or POSH Act. Okay, very basic, ನೀವು ಕೇಳಿಲ್ಲ. So what is the act for protecting women at working places is Sexual Harassment of Women at Workplace Act 2013. It tells about prevention, prohibition and redressal. ಅದನ್ನ 2013 ಮಾಡಿದ್ದಾರೆ. ಮಾಡಿದ್ರೆ ಸಾಕಾಗಲ್ಲ, ಅದಕ್ಕೆ ಇನ್ನ ಸ್ವಲ್ಪ ಚೇಂಜಸ್ ಅಮೆಂಡ್ಮೆಂಟ್ಸ್ ತರಬೇಕು. ಅದು ಮಾಡಿದ್ದು 10 ವರ್ಷ ಕೆಳಗೆ, ಈಗ ಸುಮಾರು ಚೇಂಜಸ್ ಆಗಿದೆ. ಚೇಂಜಸ್ ತರಬೇಕು ಅನ್ನೋದೇ ಇದ್ರ ಜಿಸ್ಟ್ ಅಷ್ಟೇ. ಸೊ ಇಲ್ಲಿ ಏನ್ ಹೇಳಿದ್ದಾರೆ, ಸೊ ಇದು ಸ್ವಲ್ಪ ಡೀಟೇಲ್ಡ್ ಆಗಿದೆ. ನಮ್ಮ ಪ್ರಿಪ್ರೇಷನ್ಗೆ ನನ್ಗೆ ಅನ್ನಿಸ್ದಂಗೆ ಇಷ್ಟು ಡೀಟೇಲ್ಡ್ ಎಲ್ಲ ಓದ್ತಾ ಹೋದ್ರೆ ಕಷ್ಟ ಆಗುತ್ತೆ ಫಾರ್ ಯು, ನಿಮ್ಗೆ ಫ್ರೆಶರ್ಸ್ಗೆ. ನೀವು ಈ ತರದ ಸ್ವಲ್ಪ ಸ್ಕಿಪ್ ಮಾಡಿ ಸಬ್ಜೆಕ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಎಲ್ಲಾ ಸಬ್ಜೆಕ್ಟ್ಸ್ ಓದಿದೀನಿ, ರಿವಿಷನ್ ಮುಗಿಸಿದೀನಿ, ನಾನು ಮೈನ್ಸ್ ಆನ್ಸರ್ಸ್ ಬರಿತಾ ಇದ್ದೀನಿ, ಇನ್ನ ಜಾಸ್ತಿ ಬರಿಬೇಕು, ಹಾಫ್ ಮಾರ್ಕ್ಸ್ ಜಾಸ್ತಿ ಮಾಡಬೇಕು ಅಂದಾಗ ಈ ತರದ್ರಲ್ಲಿ ಅನಾಲಿಸಿಸ್ ನ ಪಿಕ್ ಮಾಡಬೇಕು. ಓಕೆ, ಇಲ್ಲಿ ಏನ್ ಹೇಳಿದ್ದಾರೆ, ವೈಲ್ ದಿಸ್ ಔಟ್ಕಮ್ ಈಸ್ ಬೀಯಿಂಗ್ ಹೆಲ್ಡ್ ಆಸ್ ಜಸ್ಟಿಸ್ ಸರ್ವ್. ಅಫ್ಕೋರ್ಸ್ ಈ ಆಕ್ಟ್ ಬಂದಿದ್ರೆ ಜಸ್ಟಿಸ್ ಸರ್ವ್ ಆಗಿದೆ, ಬಟ್ ಏನು ಅಂದ್ರೆ ಲೋ ಕನ್ವಿಕ್ಷನ್ಸ್ ರೇಟ್ ಅಂಡರ್ ಪಾಶ್ ಆಕ್ಟ್ ಇನ್ ಗ್ಯಾಪ್ಸ್ ದಟ್ ಪ್ರಿವೆಂಟ್ ಇಟ್ ಫ್ರಮ್ ಡೆಲಿವರಿಂಗ್ ಜಸ್ಟಿಸ್. ಇದೇನ್ ಗ್ಯಾಪ್ಸು, ಯಾವ್ಯಾವ ಗ್ಯಾಪ್ಸ್ ಲಿಸ್ಟ್ ಮಾಡಬೇಕು, ಅದಕ್ಕೆ ಅಡ್ರೆಸ್ ಮಾಡಬೇಕು ಅನ್ನೋದನ್ನ ಹೇಳಿರೋದು. ಓಕೆ, ಎಸ್ಪೆಷಲಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ವೇರ್ ಯಂಗ್ ವುಮೆನ್ ಅಂಡ್ ಮೆನ್ ಫೇಸ್ ಅನ್ಈಕ್ವಲ್ ಪವರ್ ಡೈನಾಮಿಕ್ಸ್. ದಿಸ್ ರೈಟರ್ ಹಸ್ ಸೀನ್. ಓಕೆ, ಇದು ರೈಟರ್ ಬರ್ದಿರೋ ಅಂಥದ್ದು. ಶಿ ಈಸ್ ಅ ಸ್ಕಾಲರ್. ಓಕೆ, ಸೊ ಅಂಟಿಲ್ ಅನ್ಲೆಸ್ ನೀವು ಫ್ರೀ ಆಗಿದ್ದೀರಾ, ಟೈಮ್ ಇದೆ ಅಂದ್ರೆ ಮಾತ್ರ ಓದಿ, ಇಲ್ಲ ಅಂದ್ರೆ ಇಲ್ಲಿಂದ ನಿಲ್ಲಿಸ್ಬೇಕು ಅಷ್ಟೇ. KS ಫಿಲ್ಮ್ಸ್ ಕಮೆನ್ಸ್ಗೆ ಓದ್ತಿರೋದ್ರಿಂದ ಅದಕ್ಕೆ ಹೇಳ್ತೇವೆ. ಸೊ ಇಲ್ಲ ನೀವು ಇದಿಷ್ಟು ಓದ್ತೀರಾ ಅಂದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಬಿಕಾಸ್ ಇದು ಅವ್ರ ಅನಾಲಿಸಿಸ್, ಯಾರು ಇವರು ಪ್ರೊಫೆಸರ್. ಇದ್ರ ಬದಲು ಯಾವುದೋ ರಿಪೋರ್ಟ್ ಬಗ್ಗೆ, ಓಕೆ, ಕಮಿಟಿ ಬಗ್ಗೆ, ಬಿಲ್ ಬಗ್ಗೆ, ಅಥವಾ ಅವಾಗಲೇ ಆರ್ಟಿಕಲ್ 342 ಬಗ್ಗೆ, ಅದ್ರ ಬಗ್ಗೆ ಹೋಗಿ. ಓಕೆ, Trump MBS Summit 1 trillion among friends. Okay. Again, IR, international relations. Okay. Saudi American Summit. Okay. Last week. See, ಇಲ್ಲಿ KPSC ಸ್ವಲ್ಪ ಫಾರಿನ್ ಕಂಟ್ರೀಸ್, ಇಂಡಿಯಾ ಅಂಡ್ ಅ ಫಾರಿನ್ ಕಂಟ್ರಿ ಅದು ಇಂಪಾರ್ಟೆಂಟ್, ಬಟ್ ಅ ಫಾರಿನ್ ಕಂಟ್ರಿ ಅಂಡ್ ಅನದರ್ ಫಾರಿನ್ ಕಂಟ್ರಿ ಮೀಟಿಂಗ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬಟ್ ನಾ ಇಲ್ಲಿ ಏನಕ್ಕೆ ತಗೊಂಡಿನಿ, ಒಂದೇ ಒಂದು ಇಂಪ್ಯಾಕ್ಟ್ ಆನ್ ಇಂಡಿಯಾ ಅನ್ನೋದಕ್ಕೊಂದಕ್ಕೋಸ್ಕರ ಅಷ್ಟೇ. ಅದು ಬಿಟ್ರೆ ಇಲ್ಲಿ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಬ್ರಿಟನ್ ವುಡ್ಸ್ ಇನ್ಸ್ಟಿಟ್ಯೂಷನ್, ದಟ್ ಈಸ್ ವರ್ಲ್ಡ್ ಬ್ಯಾಂಕ್, ಅವ್ರ ಜೊತೆ ಡಿಸ್ಕಷನ್ ಆಗಿದೆ. ಇದಿಷ್ಟನ್ನು ಸ್ಕಿಪ್ ಮಾಡ್ಬೋದು, ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇದೆ ಓದ್ಬೇಕು ಅಂದ್ರೆ ಓದ್ಬೋದು. ಓಕೆ, ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ಸ್ಪೆಸಿಫಿಕ್ ಇಂಡಿಯಾಸ್ದು ಇಂಟ್ರೆಸ್ಟ್ ಎಲ್ಲೂ ಇಲ್ಲ, ಇಂಡಿಯಾ ರೋಲು ಇಲ್ಲ, ಬಟ್ ಏನಾಗುತ್ತೆ ಇಂಡಿಯಾ ಮೇಲೆ ಅನ್ನೋದ್ರ ಬಗ್ಗೆ ಇದೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ಇಟ್ ಮೇ ಪ್ರೊವೈಡ್ ಅಡ್ವಾನ್ಸ್ಡ್ US military equipment access to Pakistan, okay, with which Riyadh concluded a strategic mutual defense agreement in September. ಇಲ್ಲಿ ಏನಾಗಿದೆ, ಪಾಕಿಸ್ತಾನ ಮತ್ತೆ ರಿಯಾದ್ ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ. ಈಗ ಆ ರಿಯಾದ್ ಮತ್ತೆ US ಡಿಫೆನ್ಸ್ ಅಗ್ರಿಮೆಂಟ್ ಮಾಡ್ತಿದ್ದಾರೆ. ಆದ್ರಿಂದ ಏನಾಗುತ್ತೆ, ಅವರು ಅಲ್ಟಿಮೇಟ್ಲಿ ಪಾಕಿಸ್ತಾನ್ಗೆ ಸಪ್ಲೈ ಮಾಡ್ತಾರೆ, ಅದು ನಮ್ಗೆ ಅಫೆಕ್ಟ್ ಆಗುತ್ತೆ ಅಂತ ಇದೆ ಒಂದು. ಸೆಕೆಂಡ್ ಇಲ್ಲಿದೆ ನೋಡಿ, ಈ ತರದ್ ನೋಡೆ ನೀವು ಪಿಕ್ ಮಾಡ್ಬೇಕು, ಓದ್ಬೇಕು. Okay. Second, although India is the world's third largest oil importer, would prefer oil prices to be low, moderation and stability in oil market may still be preferable as it navigates for alternative source to Russian supplies. Okay. Oil over 80% ನಾವು ಇಂಪೋರ್ಟ್ ಮಾಡ್ಕೊಂತ ಇದೀವಿ, ಕ್ರೂಡ್ ಆಯಿಲ್, ಪೆಟ್ರೋಲ್, ಡೀಸೆಲ್ ಇದಕ್ಕೆ. ಸೊ ಈ ಕ್ರೂಡ್ ಆಯಿಲ್ ಅಲ್ಲಿ ಮೇಜರ್ ಬರೋದು ಮಿಡ್ಲ್ ಈಸ್ಟ್ ಕಂಟ್ರೀಸ್ ಇಂದ, ರಿಯಾದ್ದು ಅಲ್ಲೇ ಬರುತ್ತೆ. ಓಕೆ, ಅಲ್ಲಿ ನಮ್ಮ ಆಯಿಲ್ ಇಂಪೋರ್ಟ್ಸ್ಗೆ ಇದಾಗುತ್ತೆ ಅಂತ. ಸೆಕೆಂಡ್, ಥರ್ಡ್ ಅಂತ ಕೊಟ್ಟಿದ್ದಾರೆ ನೋಡಿ.
So soaring Saudi ambitious for post-oil vision 2030, such as AI data centers, may create economic opportunities for India. ಸೊ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಈಗ ಆಯಿಲ್ ಇದ್ರ ಮೇಲೆ ಡಿಪೆಂಡ್ ಆಗ್ಯಾರ. ಬಟ್ 2030 ಆದ್ಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅದೆಲ್ಲ ಬರ್ತಿರೋದ್ರಿಂದ ಸೊ ಅವ್ರ ಆಯಿಲ್ ಡಿಮ್ಯಾಂಡ್ ಕಡಿಮೆ ಆಗ್ಬೋದು. ವಿ ಶುಡ್ ಡೂ ಸಮಥಿಂಗ್ ನ್ಯೂ ವಿಚ್ ವಿಲ್ ಹೆಲ್ಪ್ ಅಸ್ ಅಂದ್ರೆ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಇನ್ ಲಾಂಗ್ ಟರ್ಮ್ ಅಂತ. ಸೊ ಈಗ ಅವ್ರ ಹತ್ರ ದುಡ್ಡು ತುಂಬಾ ಇದೆ, ಆ ದುಡ್ಡನ್ನ ಎಲ್ಲರೂ ಇನ್ವೆಸ್ಟ್ ಮಾಡಿ ಅದು ಅವ್ರಿಗೆ ರಿಟರ್ನ್ಸ್ ಕೊಡೋ ತರ ಅಥವಾ ಪವರ್ ಇರೋ ತರ ಮಾಡೋಂಥದ್ದು. ಅದಕ್ಕೆ AI ಸೆಂಟರ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾಟಾ ಸೆಂಟರ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದಾರೆ. ಫೋರ್ತ್, ಕರ್ಬಿಂಗ್ ಚೈನಾಸ್ foray into Saudi Arabia may open door wider for India. India also needs to prioritize entering into a comprehensive economic partnership agreement with Arabia. ಅಂತ ಬರುತ್ತೆ. ಓಕೆ, ಇದು ಅಗೇನ್ ನ್ಯೂಸ್ ಅಲ್ಲಿ ಬಂದಾಗ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್, CEPA. ಇಷ್ಟುನ ಅಷ್ಟೇ ಇದು. ಆಮೇಲೆ ಲಾಸ್ಟ್ ಒನ್ ಇಸ್ ಎಂಜಿನಿಯರಿಂಗ್ ಮೋಡಸ್ ವಿತ್ ಇಸ್ರೇಲ್ ಮೇ ಇದು ಅಂತ. ಆದ್ರೆ ಓದಿ, ಇಲ್ಲ ಅಂದ್ರೆ ಇದಿಷ್ಟನ್ನಷ್ಟೇ ಓದಿ. ಇದು 4 ಪಾಯಿಂಟ್ಸ್ ಇದೆಲ್ಲ ಅಷ್ಟು ಸಾಕು ಅಷ್ಟೇ. ಆರ್ಟಿಕಲ್ ಕಂಪ್ಲೀಟ್ ಓದೋದು ಬೇಡ. ಇನಿಷಿಯಲಿ ನಾನು ಅದೇ ಹೇಳಿದೆ, ಡೌಟ್ ಇರುತ್ತೆ, ಎಡಿಟೋರಿಯಲ್ ಓದಬೇಕು ಅಂತ ಹೇಳಿರ್ತಾರೆ, ಓದ್ಬೇಕಾ ಬೇಡ, ಅದರಲ್ಲಿ ಓದಿದ್ರು ಪಿಕ್ ಮಾಡಿ ಓದಬೇಕು. ಅದು ನೀವು KPSC ಓದ್ತಾ ದ ಹಿಂದೂದು ಆರ್ಟಿಕಲ್ಸ್ ಸುಮಾರು ಸ್ಕಿಪ್ ಮಾಡೋದಿರುತ್ತೆ, ಅದರಲ್ಲಿ ಸುಮಾರಷ್ಟು ಕಂಟೆಂಟ್ನು ಸ್ಕಿಪ್ ಮಾಡೋದಿರುತ್ತೆ. ಸ್ಕಿಪ್ ಮಾಡ್ಕೊಂಡು ಓದ್ಬೇಕು. ಓಕೆ, ಎ ಫಾರ್ಮ್ ಕ್ರೈಸಿಸ್, ಇದು ನಮ್ಮ ಕರ್ನಾಟಕ ರಿಲೇಟೆಡ್ ಇದೆ. ಲಾಸ್ಟ್ ಇನ್ ಪೊಲಿಟಿಕಲ್ canopy, farmers in Karnataka need a long term solution to their woes. Okay, ಇದು ಇದು ಹೆಡ್ಡಿಂಗ್ ಇದೆಲ್ಲ, ಇದನ್ನೇ ನೀವು ಹಾಕ್ಬೇಕು. ಸೊ ವಾಟ್ ಈಸ್ ಯುವರ್ ಒಪಿನಿಯನ್ ವಿತ್ ರೆಸ್ಪೆಕ್ಟ್ ಟು ಆನ್ ಗೋಯಿಂಗ್ ಕ್ರೈಸಿಸ್, ಫಾರ್ಮರ್ ಕ್ರೈಸಿಸ್ ಇನ್ ಕರ್ನಾಟಕ ಈ ತರ ಬಂದ್ರೆ, ಫಸ್ಟ್ ಅಂಡ್ ಫಾರ್ಮರ್ ಫಾರ್ಮರ್ಸ್ ಇನ್ ಕರ್ನಾಟಕ ನೀಡ್ ಅ ಲಾಂಗ್ ಟರ್ಮ್ ಸೊಲ್ಯೂಷನ್ ಟು ದೇರ್ ಪ್ರಾಬ್ಲಮ್ಸ್ ಅಂತ ಹಾಕ್ಬಿಟ್ಟು ದ ಆನ್ ಗೋಯಿಂಗ್ ಇಶ್ಯೂ ಈಸ್ ಏನೇನಿದೆ, ಅದಕ್ಕೆ ಏನ್ ಮಾಡ್ಬೋದು, ಏನೇನು ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಇಟ್ ಹ್ಯಾಸ್ ಬೀನ್ ಓವರ್ 10 days. ಓಕೆ, so demanding for minimum support price 3,000 per quintal for maize. Okay, so center has fixed MSP, central government has fixed MSP, minimum support price fixed ಮಾಡೋದು central government. It has fixed 2,400 rupees per quintal for maize. ಬಟ್ ಈಗ ಪ್ರೆಸೆಂಟ್ಲಿ ಆನ್ ಗೋಯಿಂಗ್ ಮಾರ್ಕೆಟ್ ಅಲ್ಲಿ 1,600 to 800 ಇದೆ ಅಂತ. ಇದು ಬಿಟ್ಟು ಆನ್ ಗೋಯಿಂಗ್ ಚೇಂಜ್ ಆಗ್ತಾ ಇರುತ್ತೆ, ಬಟ್ ಎಷ್ಟು ಫಿಕ್ಸ್ ಮಾಡಿದ್ರೆ ಏನ್ ಡಿಮ್ಯಾಂಡ್ ಇದೆ ಅಷ್ಟೇ. ಸೊ ದ ಪ್ಲೈಟ್ ಆಫ್ ಫಾರ್ಮರ್ಸ್ ಇನ್ ಕರ್ನಾಟಕ ವಿಚ್ ಈಸ್ ಅಮಾಂಗ್ ದ ಟಾಪ್ maize producing states in country. ಇದು ಇಂಪಾರ್ಟೆಂಟ್. Karnataka is one of the top maize producing country in the top maize producing states in the country. Okay, ಪವರ್ ಶೇರಿಂಗ್ ಫಾರ್ಮುಲಾ ಇದು ಬೇಡ. ಓಕೆ, ಇನ್ನೊಂದು ಫ್ಲಡ್ಸ್ ಶುಗರ್ ಕೇನ್ದು ನಾನು ಹೇಳಿದೆ, ಇದಕ್ಕೆ MSP ಅಂತ ಬರಲ್ಲ, FRP ಅಂತ, ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ 3,500 ಇದನ್ನು ಡಿಮ್ಯಾಂಡ್ ಮಾಡಿದ್ದಾರೆ. ಓಕೆ, ಅಪೋಸಿಷನ್ ಪಾರ್ಟೀಸ್ ಇದು ಬೇಡ. ನಫೆಡ್, ಓಕೆ, ಇಲ್ಲೇನು ಬೇಕಾಗಲ್ಲ. ಓಕೆ, ಇಲ್ಲಿಂದ ಇಷ್ಟನ್ನ ಓದ್ಬೋದು ಇಲ್ಲಿ, ಬಟ್ ಇಶ್ಯೂ ಇದೆ ಅಂತ ಗೊತ್ತಿರಲಿ ಅಷ್ಟೇ. What is the MSP for maize, FRP for sugarcane? Okay.
Over 80% nations got loans from China in the last 2 decades. Again, international ಇದ್ರೆ ಅಷ್ಟು ಇಲ್ಲ, ಬಟ್ ಇಂಡಿಯಾಸ್ ಇಂಟ್ರೆಸ್ಟ್ ಇದ್ರೆ, ಇಂಡಿಯಾಸ್ ಇಂಟ್ರೆಸ್ಟ್ ಏನಕ್ಕೆ ಅಂದ್ರೆ ಇಂಡಿಯನ್ ನೈಬರ್, ಚೈನಾ ಇಸ್ ಅ ನೈಬರ್ ಕಂಟ್ರಿ ಆಫ್ ಇಂಡಿಯಾ. ಓಕೆ, ಸೊ ಇಲ್ಲಿ ಏನಾಗ್ತದೆ, ಆಲ್ ಓವರ್ ದ ವರ್ಲ್ಡ್, ಜಸ್ಟ್ ಇದನ್ನ ಅಬ್ಸರ್ವ್ ಮಾಡಿ, ಈ ಮ್ಯಾಪ್ ಕೊಟ್ಟಿದ್ದಾರೆ ನೋಡಿ, ಎಲ್ಲೆಲ್ಲಿಗೆ ಕೊಟ್ಟಿದ್ದಾರೆ ಅಂತ. ಲೋನ್ಸ್ ಚೈನಾದವರು ಇಂಡಿಯನ್ ಕಂಪ್ನೀಸ್ಗೂ ಕೊಟ್ಟಿದ್ದಾರೆ, ಯು ಎಸ್ ಕಂಪ್ನೀಸ್ ಕೊಟ್ಟಿದ್ದಾರೆ, ರಷ್ಯನ್ ಕಂಪ್ನೀಸ್ ಕೊಟ್ಟಿದ್ದಾರೆ, ಇದು ಎಲ್ಲಾ ಕಂಟ್ರೀಸ್ಗೂ ಕೊಟ್ಟಿದ್ದಾರೆ. ಜಸ್ಟ್ ಇದನ್ನ ಮಾರ್ಕ್ ಮಾಡ್ಯಾರ ಅಷ್ಟೇ. ಬ್ರೆಜಿಲ್, ಯುರೋಪಿಯನ್ ಕಂಟ್ರೀಸ್, ಇದಕ್ಕೆಲ್ಲ. ಓಕೆ, ಸೊ ಇದು ಸ್ಕಿಪ್ ಮಾಡ್ಬೋದು KPSCಗೆ. ಬಟ್ ಇಂಡಿಯಾ, ಚೈನಾ ಈಸ್ ಇನ್ಕ್ರೀಸಿಂಗ್ ಇಟ್ಸ್ ಪ್ರೆಸೆನ್ಸ್ ಆಲ್ ಓವರ್ ದ ವರ್ಲ್ಡ್ ಥ್ರೂ ಇಟ್ಸ್ ಫೈನಾನ್ಷಿಯಲ್ ಆರ್ಮ್ ಬೈ ಪ್ರೊವೈಡಿಂಗ್ ಲೋನ್ಸ್ ಟು ಡಿಫ್ರೆಂಟ್ ಕಂಟ್ರೀಸ್ ಅರೌಂಡ್ ದ ವರ್ಲ್ಡ್. ಇಷ್ಟಷ್ಟೇ. ಇದು ಏನು ಅಂದ್ರೆ ಇಂಡಿಯಾ ಚೈನಾ ಬಾರ್ಡರ್ ಇಶ್ಯೂಸ್ ಅಥವಾ ಬಾರ್ಡರ್ ಇಶ್ಯೂಸ್ ಬಗ್ಗೆ ಎಸ್ಸೆ ಅಥವಾ ಮೈನ್ಸ್ ಕ್ವೆಶನ್ ಬಂದ್ರೆ, ನೀವು ಬಾರ್ಡರ್ ಇಶ್ಯೂಸ್ ಎಲ್ಲೆಲ್ಲಿದೆ, ಯಾವ ಕಂಟ್ರೀಸ್ ಜೊತೆ ಇದೆ, ಯಾವ ಪ್ಲೇಸಸ್ ಅಂತೆಲ್ಲ ಹೇಳ್ಬಿಟ್ಟು ಒಂದು ಅಡಿಷನಲ್ ಪಾಯಿಂಟ್ ಆಗಿ ಅಷ್ಟೇ ಬರಿಬೋದು. ಅದು ಬಿಟ್ರೆ ಇದು ಕಂಪ್ಲೀಟ್ ಓದ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಓಕೆ, caste must not be allowed to divide us whatever the circumstances. ಚೀಫ್ ಜಸ್ಟಿಸ್ ಯಾರು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಿದ್ದಾರೆ? ಯಾವಾಗಾದ್ರು ಮುಂಚೆ ಯಾರಿದ್ರು? ಹಾ, ಸೊ ಅದು ನಿಮ್ಗೆ ನ್ಯೂಸ್ ಮಸ್ಟ್ ರೀಡ್ ಆರ್ಟಿಕಲ್ಸ್ ಎಲ್ಲ ಹಾಕಿ. ರೀಸೆಂಟ್ ಎಷ್ಟನೇ ಚೀಫ್ ಜಸ್ಟಿಸ್? 53ನಾ 54ಆ? ಇದಿಷ್ಟು ಗೊತ್ತಿರ್ಬೇಕು. 53 ಇಷ್ಟು ಗೊತ್ತಿರ್ಬೇಕು, ಯಾರು ಮುಂಚೆ ಯಾರಿದ್ರು, ಇದಿಷ್ಟು. ಅದು ಫಸ್ಟ್. ಅದಾದ್ಮೇಲೆ ಇವು ಒಂದು ಅನಾಲಿಸಿಸ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದ ಸೊಸೈಟಿ ಮಸ್ಟ್ ನಾಟ್ ಬಿ ಡಿವೈಡೆಡ್ ಆನ್ ಕಾಸ್ಟ್ ಲೈನ್ಸ್ ಆಫ್ಟರ್ ಸಬ್ಮಿಷನ್ ವಾಸ್, ಲೈಕ್ ಇನ್ ಜನರಲ್ ಸೊಸೈಟಿ ಶುಡ್ ನಾಟ್ ಬಿ ಡಿವೈಡೆಡ್ ಆನ್ ಕಾಸ್ಟ್ ಲೈನ್ಸ್. ಅದು ಒಂದು ಸ್ಟೇಟ್ಮೆಂಟ್ ನೀವು ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಯೂಶಲಿ ಈಗ ನಮಗೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಸ್ ಇದೆಲ್ಲ ಇದೆಲ್ಲ, ಅವಾಗ ನಮಗೆ ಒಂದು ಬ್ಯಾಕಿಂಗ್ ಪಾಯಿಂಟ್ಸ್ ತರ, ಅಡಿಷನಲ್ ಪಾಯಿಂಟ್ಸ್ ತರ, ಇದು ಮೈನ್ ಪಾಯಿಂಟ್ಸ್ ಆಗಿ ಬರಲ್ಲ, ಅಡಿಷನಲ್ ಪಾಯಿಂಟ್ಸ್ ತರ ಯೂಸ್ ಮಾಡ್ಬೋದು ಅಷ್ಟೇ. For example, there has been no caste census after 1931. That was the last one. Government of India has announced a caste census precisely to ascertain the percentage of OBC in the population. This relevant for part 9 of the Constitution, local self-governance in rural India. ಇದು ಒಂದು ಪಾಯಿಂಟ್. ಅದು ಬಿಟ್ರೆ ಕೋಟಾ ಇನ್ ಲೋಕಲ್ ಬಾಡೀಸ್ ಏನು ಬೇಕಾಗಲ್ಲ. ಇದು ರೀಸೆಂಟ್ ಮಹಾರಾಷ್ಟ್ರದಲ್ಲಿ ರಿಸರ್ವೇಶನ್ ಫಾರ್ OBCs ಇನ್ ಲೋಕಲ್ ಎಲೆಕ್ಷನ್ಸ್ ಎಕ್ಸೀಡ್ ಮಾಡಿದ್ರು 50%, ಅದನ್ನ ಸ್ಟ್ರೈಕ್ ಡೌನ್ ಮಾಡಿದ್ರು, ಅದು ರಿಲೇಟೆಡ್ ಬಂದಿದೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಏನಲ್ಲ, ಸರ್ಫೇಸ್ ಅಲ್ಲಿ ಇದನ್ನು ನೋಡ್ಬೇಕಷ್ಟೇ. ಕಸ್ಟೋಡಿಯಲ್ ಟಾರ್ಚರ್, SC ಸುಪ್ರೀಂ ಕೋರ್ಟ್ ಟ್ರಾಪ್ಸ್ ಗವರ್ಮೆಂಟ್ ಓವರ್ CCTV ಕಂಪ್ಲೇಂಟ್ಸ್. ಓಕೆ, ಸೊ ಇಲ್ಲಿ ಏನ್ ಹೇಳಿದರೆ, ಪೊಲೀಸ್ ರಿಫಾರ್ಮ್ಸ್, ಗವರ್ನೆನ್ಸ್, ಇದರಲ್ಲಿ ಇನ್ಸ್ಟಾಲೇಷನ್ ಆಫ್ CCTVs ಆರ್ ಮ್ಯಾಂಡೇಟರಿ. ಎಲ್ಲ ಪೊಲೀಸ್ ಸ್ಟೇಷನ್ಸ್ ಅಲ್ಲೂ CCTVs ಇರಬೇಕು ಫಾರ್ ಅಕೌಂಟಬಿಲಿಟಿಗೆ. ಓಕೆ, ಟು ಮೇಕ್ ಗವರ್ನೆನ್ಸ್ ಸಿಟಿಸನ್ ಫ್ರೆಂಡ್ಲಿ, ಅದಕ್ಕೋಸ್ಕರ. ಬಟ್ ಕೆಲವೊಬ್ರು ಮಾಡಿಲ್ಲ, ಅದಕ್ಕೆ ಕಂಪ್ಲೇಂಟ್ಸ್ ಆಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಗವರ್ಮೆಂಟ್ಗೆ ಚಾರ್ಜ್ ಮಾಡಿದೆ, ಅಂದ್ರೆ ವೈ ಯು ಹ್ಯಾವ್ ನಾಟ್ ಡನ್ ಇಟ್ ಅಂತ ಅಷ್ಟೇ. ಅದು ಬಿಟ್ರೆ ಏನು ಇಂಪಾರ್ಟೆಂಟ್ ಇಲ್ಲ ಇದು. Toxic air is a year-round blight in nearly 60% of Indian districts. Study. ಇದರಲ್ಲಿ ಕೆಲವು ಪಾಯಿಂಟ್ಸ್, ಲೈಕ್ ನ್ಯಾಷನಲ್ ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್,
ಅಗೈನ್ ಇದು ಎನ್ವಿರಾನ್ಮೆಂಟಲ್ ನಿಮ್ಗೆ ಹೇಳಿರ್ತಾರೆ. ಓಕೆ, ಪಾರ್ಟಿಕ್ಯುಲೇಟ್ ಮ್ಯಾಟರ್ 2.5 ಇದೆ, 10 ಇದೆ, ಅದು ಎಮಿಷನ್ಸ್ ಅಲ್ಲಿ ಬರುತ್ತೆ ಗೈಡ್ಲೈನ್ಸ್. ಇಲ್ಲಿ ಕ್ಲೀನರ್ ಸ್ಟೇಟ್ಸ್ ಅಂತ ಇದೆ. So on the other hand, the majority of districts in AP, Telangana, Kerala, Sikkim, Goa, Karnataka and Tamil Nadu have population exposure numbers within the national ambient air quality standards prescribed limits. Okay, ಇವು ಕ್ಲೀನರ್ ಸ್ಟೇಟ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಕ್ಲೀನರ್ ಸ್ಟೇಟ್ಸ್ ಅಂದ್ರೆ ನಂಬರ್ ಆಫ್ ಡಿಸ್ಟ್ರಿಕ್ಟ್ಸ್ ಇನ್ ದೀಸ್ ಡಿಸ್ಟ್ರಿಕ್ಟ್ಸ್ ಆರ್ ಅಂಡರ್ ದ ಪ್ರಿಸ್ಕ್ರೈಬ್ಡ್ ಲಿಮಿಟ್ ಅಲ್ಲಿ ಇದೆ. ಸೊ ಇಲ್ಲಿ ಪ್ರಿಸ್ಕ್ರೈಬ್ಡ್ ಲಿಮಿಟ್ 40 ಇದೆ, ಬಟ್ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿರೋದು 5. ಈ ತರ ಇದೆ ಅನಾಲಿಸಿಸ್ ತರ. ಇದನ್ನ ಸೆಲೆಕ್ಟಿವ್ ಆಗಿ ಓದ್ಬೇಕು. ಇದು ಇಷ್ಟನ್ನ ಸ್ಕಿಪ್ ಮಾಡ್ಬೋದು. 82% ಇದು. ಬಟ್ ಏರ್ ಪೊಲ್ಯೂಷನ್ ಇಸ್ ಇನ್ಕ್ರೀಸಿಂಗ್, ವಿ ಶುಡ್ ಅಡ್ರೆಸ್ ಇಟ್, ಅಷ್ಟೇ ಗೊತ್ತಿಲ್ಲ. ರಾಜನಾಥ್ ಸಿಂಗ್ಸ್ ಗ್ಲೋಬಲ್ ಕೋಆಪರೇಷನ್ ಫಾರ್ ಬೂಸ್ಟಿಂಗ್ ಮ್ಯಾರಿಟೈಮ್ ಕೆಪಬಿಲಿಟಿ. ಒಂದು ಸಮುದ್ರ ಉತ್ಕರ್ಷ್ ಪ್ಲಾಟ್ಫಾರ್ಮ್. ಓಕೆ, ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರೀಸ್ ಬಗ್ಗೆ ಹೇಳಿದ್ದಾರೆ. ಅದ್ ಬಿಟ್ರೆ ಸೊ ಇಲ್ಲಿ ಫಸ್ಟ್ ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ INS ವಿಕ್ರಾಂತ್, Kalavari class submarines and variety of stealth frigates and destroyers as evidence of the nation's growing technologies. ಓಕೆ, ಇದು ಮೈಕ್ರೋ ಇದರಲ್ಲಿದೆ, ಬಟ್ ಇದು ಒಂದೆರಡು ಪಾಯಿಂಟ್ನ ಪಿಕ್ ಮಾಡ್ಬೋದು ಅಷ್ಟೇ. ಈ ನಂಬರ್ಸ್ ಎಲ್ಲ ಬೇಡ. 262 ಇಂಡಿಜಿನಿಯಸ್ ಡಿಸೈನ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅಂಡರ್ ಪ್ರೋಗ್ರೆಸ್ ವಿತ್ ಸಮ್ ಶಿಪ್ಯಾರ್ಡ್ಸ್ ನಿಯರಿಂಗ್ 100%, ಇದೆಲ್ಲ ಏನು ಬೇಡ. So, capabilities is going to position India to become a major global hub for shipbuilding and ship repair and maritime innovations. ಅಷ್ಟೇ. ಸೊ ಇಲ್ಲೇನು ಸಬ್ಮಿಟ್ ಸಮುದ್ರ ಉತ್ಕರ್ಷ್. ಸೊ ಪ್ರಮೋಟಿಂಗ್ ಮ್ಯಾರಿಟೈಮ್ ಡಿಫೆನ್ಸ್. ರುಪಿ ಈಸ್ ಏಷ್ಯಾಸ್ ವರ್ಸ್ಟ್ ಪರ್ಫಾರ್ಮಿಂಗ್ ಕರೆನ್ಸಿ. ಓಕೆ, ಎಲ್ಲಾನು ತಗೊಳೋದಲ್ಲ, ಒಂದು ಒಪಿನಿಯನ್ ಬರ್ದಿಯಾರ ಅಷ್ಟೇ. ಡೊಮೆಸ್ಟಿಕ್ ಕರೆನ್ಸಿ may slide to 90 against US dollar if the trade deal with US does not happen in near term future. And ಅವಾಗಲೇ ಏನಕ್ಕೆ ಹೇಳಿದೆ, ಇಂಡಿಯಾ US ಬೈಲ್ಯಾಟ್ರಲ್ ಟೈಸ್ ಏನೋ ಬಂದಾಗ. ಸೊ ಅದಾಗಿಲ್ಲ ಅಂದ್ರೆ ಏನಾಗುತ್ತೆ, ಸೊ ಅಲ್ಲಿ ಟ್ರೇಡ್ ಬಿಟ್ವೀನ್ ಇಂಡಿಯಾ ಮತ್ತೆ US ಕಡಿಮೆ ಆಗುತ್ತೆ. ಕಡಿಮೆ ಆದಂಗೆ ಬಟ್ ಇಂಪೋರ್ಟ್ಸ್ ಅಂತೂ ನಮ್ದಿರುತ್ತೆ. ಆವಾಗ ನಮಗೆ ರುಪಿ ವ್ಯಾಲ್ಯೂ ಕುಸಿಯುತ್ತೆ. ಅದನ್ನೇ ಹೇಳಿದ್ದಾರೆ. ಈಗ 90 ರೂಪೀಸ್ ಆಲ್ ಟೈಮ್ ಹೈ ಹತ್ರ ಹೋಗುತ್ತೆ ಅಂತ ಅಷ್ಟೇ. ಅದ್ ಬಿಟ್ರೆ ಇನ್ನೇನು ಬೇಕಾಗಿಲ್ಲ. ಇಷ್ಟೊಂದು ಅನಾಲಿಸಿಸ್ ನಮ್ಗೆ ಬೇಕಾಗಲ್ಲ ಎಕ್ಸಾಮ್ಗೆ. ಸ್ವಲ್ಪ ಸೋಷಿಯಲ್ ಪರ್ಸ್ಪೆಕ್ಟಿವ್, ಗವರ್ನೆನ್ಸ್ ಪರ್ಸ್ಪೆಕ್ಟಿವ್ ಇದ್ದಾಗ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಎಕನಾಮಿಕಲ್ ಡೆಪ್ತ್ ಅಲ್ಲಿ ಇದ್ರೆ ಬೇಕಾಗಲ್ಲ. ಓಕೆ, ಅಗೈನ್ FDI, GDP, ಇನ್ಫ್ಲೇಷನ್ ಎಲ್ಲ ಕ್ಲಾಸಲ್ಲಿ ಹೇಳ್ತಾರೆ. ಅದಾದ್ಮೇಲೆ ನೀವು ಇದು ಸ್ವಲ್ಪ ಅರ್ಥ ಆಗುತ್ತೆ. ಅಲ್ಲಿ ತನಕ ಅರ್ಥ ಆಗಿಲ್ಲ ಅಂದ್ರೆ ಸ್ಕಿಪ್ ಮಾಡಿ, ಇಲ್ಲಾಂದ್ರೆ ಜಸ್ಟ್ ನಂಬರ್ಸ್ ಅಷ್ಟೇ ನೋಡಿ. ಸೊ ಈ ನಂಬರ್ ಏನಂದ್ರೆ FDI ನೆಗೆಟಿವ್ ಫಾರ್ ಸೆಕೆಂಡ್ ಸ್ಟ್ರೈಟ್ ಮಂತ್ ಇನ್ ಸೆಪ್ಟೆಂಬರ್ ಅಷ್ಟೇ. ಈ ನಂಬರ್ಸ್ ಎಲ್ಲ ಬೇಡ. 2.4 ಬಿಲಿಯನ್ ಸೆಪ್ಟೆಂಬರ್, ಇಷ್ಟಷ್ಟೇ ಸಾಕು. ಹಿಂದೂ ಬೆಸ್ಟ್ ಪ್ಲೇಸಸ್ ಬೇಡ. GST cut, monsoon better reservoir levels to boost farm gear demand. Okay. Favorable monsoon, improved reservoir levels, and the recent GST reduction on farm machinery expected to
significantly increase rural consumption of farm equipment and boost mechanization in the country's agriculture sector. ಅಗ್ರಿಕಲ್ಚರ್ ಮೆಕನೈಸೇಷನ್ ಅಂತ ಒಂದು ಟಾಪಿಕ್ ಬರುತ್ತೆ ಇದರಲ್ಲಿ. ಮೋಸ್ಟ್ಲಿ GS3 ಸೆಕ್ಷನ್ 2 ಲೈಫ್ ಸೈನ್ಸ್ ಅಗ್ರಿಕಲ್ಚರ್ ಸೈನ್ಸ್ ಬರುತ್ತಲ್ಲ, ಅಗ್ರಿಕಲ್ಚರ್ ಸೈನ್ಸ್ ಅಲ್ಲಿ ಮೆಕನೈಸೇಷನ್ ಆಫ್ ಅಗ್ರಿಕಲ್ಚರ್ ಬರುತ್ತೆ. ಅಲ್ಲಿ ನೀವು ಇದನ್ನ ವಿತ್ GST ಕಟ್ ಅಂಡ್ ಮಾನ್ಸೂನ್ ಫೇವರಿಂಗ್ and improved reservoir level, which will help in irrigation. So more agriculture activities will take place. Also, the GST cut will encourage farmers to buy farm machineries, which will boost the mechanization of agriculture. Ishte simple. ಅಷ್ಟೇ ಇದ್ರ ಜಿಸ್ಟ್. ಅದ್ ಬಿಟ್ರೆ ಇದೆಲ್ಲ ನಿಮ್ಗೆ GST ಅವಾಗ ನ್ಯೂಸ್ ನೋಡ್ತಾ ಇದ್ರೆ ಈಗ 3 ಸ್ಲ್ಯಾಬ್ಸ್ ಅಷ್ಟೇ ಇದೆ. 12% ಸ್ಲ್ಯಾಬ್ ಹೋಗಿದೆ. ಈಗ 12% ಅಲ್ಲಿ ಇದ್ದಿದ್ದನ್ನ 5% ತಂದಿಯ ಅಷ್ಟೇ. ಅದೊಂದು ಗೊತ್ತಿರ್ಬೇಕು. ಅದ್ ನೋಡಿದ್ರೆ ಇದನ್ನ ಜಸ್ಟ್ ಫಾಲೋ ಅಪ್ ಅಷ್ಟೇ ಈಗ. ಓಕೆ, ಲಾಸ್ಟ್ ಇದು ಆಡ್ ಗೌರ್ಮೆಂಟ್ ಅಲ್ಲ, ಬಟ್ ಏನಕ್ಕೆ ತಗೊಂಡಿನಿ, ಕೋಆಪರೇಟಿವ್ಸ್ ಅನ್ನೋದು ಒಂದು ಇಂಪಾರ್ಟೆಂಟ್. ಓಕೆ, ಸೊ ಅಲ್ಲಿ ಪ್ರಜಾವಾಣಿಯಲ್ಲೂ ಒಂದು ಎಡಿಟೋರಿಯಲ್ ಬಂದಿತ್ತು, ಸ್ವಸಹಾಯ ಅಂತ, ಕೋಆಪರೇಟಿವ್ಸ್. ಓಕೆ, ಇದು ಏನಕ್ಕೆ ತಗೊಂಡೆ ಅಂದ್ರೆ ಇದಕ್ಕೆ. ಸೊ 2025 is also called as International Year of Cooperation. International Year of Cooperatives. ಒಂದು ಆಯ್ತಾ. ಸೊ ನ್ಯಾಷನಲ್ ಮಿಲ್ಕ್ ಡೇ 26 November is also ನ್ಯಾಷನಲ್ ಮಿಲ್ಕ್ ಡೇ. ಇಷ್ಟೇ, ಇವೆರಡಕ್ಕೋಸ್ಕರ ಅಷ್ಟೇ ತಗೊಂಡಿದ್ದು. ಇದೇನ್ ಬೇಕಾಗಲ್ಲ, ಇದಿಷ್ಟಷ್ಟೇ. ಓಕೆ, ಥ್ಯಾಂಕ್ ಯು. ಓಕೆ, ಚೆನ್ನಾಗಿ ಓದಿ. ಒನ್ಸ್ ಅಗೇನ್ ನ್ಯೂಸ್ ಪೇಪರ್ ಇಂಪಾರ್ಟೆಂಟ್, ಓದೋದ್ ಮರಿಬೇಡಿ. ಈಗ ಇವತ್ತು ಏನ್ ಹೇಳಿದಿವಲ್ಲ ಇದೇ ಪ್ಯಾರಾಮೀಟರ್ ಇಟ್ಕೊಂಡು ಓದಿ. ಇವತ್ತಿನ ನ್ಯೂಸ್ ಪೇಪರ್ನು ಓದಿ, ಟ್ರೈ ಮಾಡಿ. ನಾಳೆ ನಾನು ಕೇಳ್ತೀನಿ ನ್ಯೂಸ್ ಪೇಪರ್ ಓದಿದ್ದೀರಾ ಅಂತ. ಎಲ್ಲರೂ ಮಸ್ಟ್ ಅಂಡ್ ಶುಡ್ ಓದ್ಲೇಬೇಕು. ಓಕೆನಾ? ಏನಾದ್ರು ಡೌಟ್ಸ್ ಇದೆನಾ? ಓಕೆ, ಥ್ಯಾಂಕ್ ಯು.